ನಿಮ್ಗೆ ಏನೇನ್ ಕ್ವೈರೀಸ್ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಐ ವಿಲ್ ಆನ್ಸರ್ ದೆಮ್ ಅಂಡ್ ವಿ ಕ್ಯಾನ್ ಕವರ್ ಅದರ್ ಸ್ಟಫ್ ಆಲ್ಸೋ ಲೈಕ್ ಹೌ ಎಕ್ಸಾಕ್ಟ್ಲಿ ಟು ಅಪ್ರೋಚ್ ಅಂತ ನಾವು ಕವರ್ ಮಾಡೋಣ. ಲೈಕ್ ವಾಟ್ ಆರ್ ಯು ಲೈಕ್ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್ ಅಂಡ್ ವಾಟ್ ಯು ವಾಂಟ್ ಟು ಬಿ ಟೇಕ್ ಅವೇ ಫ್ರಮ್ ದಿಸ್ ಕ್ಲಾಸ್ ಅಂತ ನೀವ್ ಹೇಳಿ. ಸರ್ ಹೆಂಗ್ ಓದ್ಬೇಕು ಅಂತ ಹೇಳಿ, ಇಲ್ಲ ಯಾವ ಬುಕ್ ಓದ್ಬೇಕು ಅಂತ ಹೇಳಿ, ಇಲ್ಲ ಎಲ್ಲಿಂದ ಓದ್ಬೇಕು ಅಂತ ಹೇಳಿ. ಇಲ್ಲ ಸರ್ ನಾನು ಆಲ್ರೆಡಿ ಓದಿದ್ದೀನಿ, 2-3 ಎಕ್ಸಾಮ್ ಬರ್ದಿದ್ದೀನಿ, ನಾನು ಯಾವ ತರ ಪ್ರಿಪೇರ್ ಆದ್ರೆ ಬೆಟರ್ ಅಂತ ಹೇಳಿ. ಸೊ ವಾಟ್ ಎವರ್ ದಟ್ ಯು ಪೀಪಲ್ ವಾಂಟ್. ಸರ್ ಆಕ್ಚುಲಿ ನಾವು ಓದ್ತಾ ಇದೀವಿ, ಯಾವ ರೀತಿ ಓದಿದ್ರೆ ಕ್ವಶನ್ಸ್ ಬರ್ತಾವ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಓದಿದ್ರೆ ಒಂದಿರುತ್ತೆ, ಅಲ್ಲಿ ಬಂದ ಕ್ವಶನ್ಸ್ ಅಲ್ಲಿ ಪ್ಯಾಟರ್ನ್ ಬೇರೆ ಇರುತ್ತೆ, ನಾವು ಆನ್ಸರ್ ಮಾಡಕ್ ಆಗ್ತಾ ಇಲ್ಲ ಎಕ್ಸಾಮ್ ಅಲ್ಲಿ. ಓಕೆ, ಬುಕ್ ವರ್ಸಸ್ ಕ್ವಶನ್ ಪೇಪರ್ ಡನ್. ನೆಕ್ಸ್ಟ್ ಸರ್ ಅದರ್ಸ್. ಏನು ಇಲ್ವಪ್ಪ ಬೇರೆಯವ್ರಿಗೆ ಡೌಟ್ಸು? ಹಲೋ ಸರ್. ಸರ್ ಹೇಳಿ ಸರ್. ಸರ್ ಮುಂಚೆ ನಾವು ಇದು KS ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗಿದ್ದೆ. ಓಕೆ. ಇದು ಗ್ರೂಪ್ ಸಿಗೆ ಫಸ್ಟ್ ಟೈಮ್ ಪ್ರಿಪೇರ್ ಆಗ್ತಾ ಇರೋದು. ಡಿಫ್ರೆನ್ಸ್ ಏನಂತ ಹೇಳಿ ಸರ್, ಜನರಲ್ ಸ್ಟಡೀಸ್. ಓಕೆ, ಡನ್. ವಿತ್ ರೆಸ್ಪೆಕ್ಟ್ ಟು GK ಆರ್ GS ಡನ್ ಸರ್. ಎಸ್ ಸರ್, ನೆಕ್ಸ್ಟ್. ಸರ್ ಕರೆಂಟ್ ಅಫೇರ್ಸ್ ಎಷ್ಟು ಮಂತ್ ಅಪ್ಡೇಟ್ ಆಗಿರ್ಬೇಕು ಸರ್? ಯಾವ ತರ ಓದ್ಬೇಕು ಅದನ್ನ? ಓಕೆ, ಡನ್. ಸರ್ ಮತ್ತೆ ಸರ್ ಬೇಸಿಕ್ ಬುಕ್ನೇ ಓದ್ಬೇಕಾ, ಇಲ್ಲ ಅಂತಂದ್ರೆ ಆಥರ್ ಬುಕ್ನೇ ಓದ್ಬಹುದಾ, ಅಥವಾ ಬೇಸಿಕ್ ಕಂಪಲ್ಸರಿ ಓದ್ಲೇಬೇಕಾ, ಇಲ್ಲ ಆಥರ್ ಬುಕ್ ಅಲ್ಲಿ ಕವರ್ ಆಗಿರುತ್ತೆ ಅಂತ ಅನ್ಬಿಟ್ಟು ಹೇಳ್ತೀರಾ? when you say basic, what do you mean by basic? Basic you mean NCERT? DSCRT. ಈಗ Okay, DSCRT. ಸ್ಟೇಟ್ ಇದೆ, Okay, ಸ್ಟೇಟ್ ಸಿಲೆಬಸ್ ಏನಿದೆಯೋ ಅದನ್ನ ಓದ್ಬೇಕಾ ಅಥವಾ NCERT ಓದ್ಬೇಕಾ? ಈಗ ಅದನ್ನ ಓದೋಷ್ಟ್ರಲ್ಲೇ ಆಲ್ಮೋಸ್ಟ್ 3 ಮಂತ್ ಕಂಪ್ಲೀಟ್ ಆಗುತ್ತೆ ಸರ್. ಇವಾಗ ಎಕ್ಸಾಮ್ ಡಿಸೆಂಬರ್ ಅಥವಾ ನವೆಂಬರ್ ಅಲ್ಲಿ ಜನವರಿಲಿ ಇರೋದ್ರಿಂದ ಇವಾಗ ಇಷ್ಟನ್ನೆಲ್ಲ ಓದ್ಲಿಕ್ಕೆ ಟೈಮ್ ಇಲ್ಲ. ಈಗ ಹೇಗೆ ಕವರ್ ಮಾಡ್ಕೋಬಹುದು, ಅಥವಾ ದಿನಕ್ಕೆ ಎಷ್ಟು ಅವರ್ಸ್ ನಾವು ಓದ್ಬೇಕಾಗುತ್ತೆ, ಯಾವ್ದ್ಯಾವ್ದನ್ನ ಕವರ್ ಮಾಡ್ಕೋಬೇಕು? ಓಕೆ. ಮತ್ತೆ ಇವಾಗ ಲಿಟ್ರೇಚರ್ ಸಹ ಇದೆ, ಇವಾಗ ಲೈಕ್ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್. ಇವಾಗ ನಾಟ್ ಓನ್ಲಿ GK ಇದನ್ನೇ ಕವರ್ ಮಾಡ್ಕೊಂಡು ಕುತ್ಕೊಂಡ್ರು ಆಗೋದಿಲ್ಲ ಅಲ್ಲ, ಇವಾಗ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಸಹ ನಾವು ಕವರ್ ಮಾಡ್ಕೊಬೇಕು. ಹೇಗೆ ಯಾವ ರೀತಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆ. Okay, so with respect to your query, what to cover, where to cover, and how much to cover, and Yes, then sir. with respect to Kannada and English issue, okay la? Kannada, English and computer, sir. Okay. Hello sir. Yes sir. ಸರ್ ಇದು ಕ್ವಶನ್ ಅಂತ ಗೊತ್ತಿಲ್ಲ, ಬಟ್ ಒಂದು 3-4 ಮಂತ್ಸ್ ಗ್ಯಾಪ್ ಆಗಿದೆ. ಸೊ ಅದು ಯಾವ ತರ ಈ ಕೋರ್ಸಿಂದ ಕೋಪ್ ಅಪ್ ಆಗಬೇಕು ಅಂತ, ಯಾವ ತರ ಎಕ್ಸಾಮ್ ಇರ್ಲಿಲ್ವಲ್ಲ ಸರ್, ಸ್ವಲ್ಪ ಟಚ್ ಹೋದಂಗ ಅನಿಸ್ತಾ ಇದೆ. ಓಕೆ, ಅದನ್ನು ಸ್ವಲ್ಪ ಅಡ್ರೆಸ್ ನೀವು ನಿಮ್ಮ ಕಡೆಯಿಂದ. ಲೈಕ್ ಇದು ನಿಮ್ದೇ ಆತರ ಸರ್, ಫಾರ್ ಎವ್ರಿವನ್ ಇದು ಆಲ್ಮೋಸ್ಟ್ 1 year ಇಂದ ಅದು ನೋಟಿಫಿಕೇಶನ್ ಇಲ್ಲ. ಲಾಸ್ಟ್ ಹೌ ಟು ಮ್ಯಾನೇಜ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸೂಪರ್ ಸರ್, ನೋ ಇಶ್ಯೂಸ್, ಡನ್. ಎಸ್ ದೆನ್ ಏನಿದೆಪ್ಪ ನೆಕ್ಸ್ಟ್? Sir, whatever you have, sir, 2 + 2 = 4 or 5, I'll answer, no issues. The thing is, we are here to help. At the end of the day, no question is a bad question or a good question. Without you asking, ನೀವೇ ಹೆಂಗ್ ಡಿಸೈಡ್ ಮಾಡ್ತೀರಲ್ವಾ? ಇಟ್ಸ್ ಲೈಕ್ ನಾನೇ ಕ್ವಶನ್ ಹಾಕೊಂಡು ನಾನೇ ಆನ್ಸರ್ ಬರ್ದು ನನ್ನ ಆನ್ಸರ್ ಸಖತ್ತಾಗಿದೆ ಸರ್ ಅಂತಂದ್ರೆ ಇಟ್ ಇಸ್ ಆಫ್ ನೋ ಯೂಸ್. You put out the question. If it is a good question, super. If it is not a good question, at least you'll have the clarity. Okay, ಇದು ನಾನು ಅನ್ಕೊಂಡಿದ್ದು ತಪ್ಪಿದೆ, ಇಟ್ಸ್ ಗುಡ್ ಓನ್ಲಿ, ಕರೆಕ್ಟ್ ಅಲ್ವಾ? ಎನಿಥಿಂಗ್ ಎಲ್ಸ್ ಸರ್? ಎಸ್ ಸರ್, ಹೌದು. So please ask whatever question you may be having, sir. Yes sir. Sir, actually ನಾನು ಇಂಗ್ಲಿಷ್ ಮೀಡಿಯಂ ಅಂತ ಓದಿದ್ದು. ಓಕೆ. ಸೊ ಕನ್ನಡ ಅಷ್ಟೊಂದು ಆಮೇಲೆ ಓದಕ್ಕೆ ಬರುತ್ತೆ, ಬರೆಯೋಕ್ಕೆ ಟಚ್ ಇಲ್ಲ. ಓಕೆ. ಸೊ ಕ್ವಶನ್ ಪೇಪರಲ್ಲಿ ನಾನು ಯಾವ ಮೀಡಿಯಮ್ ಇಂದ ಇದು ಮಾಡಬೇಕು ಅಂತ, ಇಂಗ್ಲಿಷ್ ಅಂತ ಓಕೆ, ಬಟ್ ಕನ್ನಡ ನನಗೆ ಬರಲ್ಲ ಬರೆಯೋಕ್ಕೆ. ಸೊ ಹೌದು ಅಥವಾ ಒಂದು ಆಪ್ಷನ್ ಇರುತ್ತಾ ಓನ್ಲಿ ಇಂಗ್ಲಿಷ್ ಮೀಡಿಯಂ ಅಂತ? You are telling with respect to compulsory ಕನ್ನಡ ಇಲ್ಲ ಮಾಮೂಲಿ GK and communication ಅಂತ ಹೇಳ್ತಾ ಇರೋದು? GK ಕನ್ನಡ, ನಾರ್ಮಲ್ ಕನ್ನಡ.
ಮಾಮೂಲಿ ಕನ್ನಡ, ಲೈಕ್ ಪೇಪರ್ ಕಂಪಲ್ಸರಿ ಏನಿಲ್ಲ, ಜಸ್ಟ್ ಲೈಕ್ ಕ್ವಾಲಿಫೈಯಿಂಗ್ ಅಲ್ಲ, ಲೈಕ್ ಎಕ್ಸಾಮ್ ಪೇಪರ್ ನೀವು ಹೇಳ್ತಾ ಇರೋದಲ್ವಾ? ಎಸ್ ನೋ ಇಶ್ಯೂಸ್, ವಿಲ್ ಡಿಸ್ಕಸ್ ದಟ್ ಆಲ್ಸೋ, ನೋ ಪ್ರಾಬ್ಲಮ್. ಲೈಕ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಮತ್ತೆ ಸೆಪರೇಟ್ ಆಗಬೇಕಾದ್ರೆ ಡಿಸ್ಕಸ್ ಮಾಡೋಣ, ತೊಂದರೆ ಇಲ್ಲ. ಡನ್. ಏನಿದೆಯಪ್ಪ? ಎಕ್ಸ್ಕ್ಯೂಸ್ ಮೀ ಎಸ್ ಮ್ಯಾಮ್. ಸರ್, ಈಗ ಬೇರೆ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿರ್ತೀವಲ್ವಾ ಸರ್? ಈಗ KS ಎಕ್ಸಾಮ್ಸ್ ಮತ್ತೆ EPFO ಎಕ್ಸಾಮ್ಸ್ ಇದೆ ಸರ್ ನೆಕ್ಸ್ಟ್ ಕರೆಕ್ಟ್. ಸೊ ಅದು ಇದು ಎರಡು ಹೇಗೆ ಓದ್ಕೊಳ್ಳೋದು? ಈಗ ಇದೆಲ್ಲ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರುತ್ತೆ, ಫ್ಯಾಕ್ಚುಯಲ್ ಇರುತ್ತೆ. ಸೊ ಎರಡು ಹೇಗೆ ಇದು ಮಾಡಬೇಕು ಅಂತ. ಸೂಪರ್ ಸರ್. ಸರ್ ಇಷ್ಟು ಫೈನ್ ಸರ್. ಇನ್ಯಾರು ಏನು ಹೇಳ್ತಿಲ್ಲ ಅನ್ಕೊಂತ ಇದ್ದೀನಿ, ಬಟ್ ವಿಲ್ ಕವರ್ ದಿಸ್, ಕವರ್ ಮಾಡ್ತೀನಿ. ನಾನೇನೇನು ಹೇಳ್ಬೇಕು ಅಂತ ಅದನ್ನು ಹೇಳ್ತೀನಿ. ಆಫ್ಟರ್ ಲಿಸ್ನಿಂಗ್ ಟು ಮೈ ವರ್ಡ್ಸ್ ನಿಮ್ಗೆ ಇನ್ನೇನೋ ಡೌಟ್ ಬರುತ್ತೆ, ಯು ಆರ್ ಫ್ರೀ ಟು ಆಸ್ಕ್ ಮಿ. ಅಂಡ್ ದೋಸ್ ಹೌ ಲೈಕ್ ಅರ್ಲಿಯರ್ ನನ್ನ ಕ್ಲಾಸ್ ಕೇಳಿಸ್ಕೊಂಡಿರೋರು, ಡೆಮೋ ಕ್ಲಾಸಸ್ ಕೇಳಿಸ್ಕೊಂಡಿರೋರು, ದೇ ಮೈಟ್ ಬಿ ನೋಯಿಂಗ್ ದಟ್ ಐ ಆಮ್ ಓಪನ್ ಟು ಎನಿ ಕೈಂಡ್ ಆಫ್ ಕ್ವಶನ್. ಆಸ್ ಐ ಸೆಡ್ 2+2 = 4 or 5 ಅಂತ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ ವಿತೌಟ್ ಎನಿ ವರೀಸ್. ಸೊ ಯು ಆರ್ ಫ್ರೀ ಟು ಆಸ್ಕ್ ಎನಿ ಕ್ವಶನ್ ಅಟ್ ಎನಿ ಮೂಮೆಂಟ್. ಜಸ್ಟ್ ಸೇ ಸರ್ ಅಂತ ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ಐ ವಿಲ್ ಆನ್ಸರ್ ಯುವರ್ ಕ್ವೆರಿ ಅಂಡ್ ವಿಲ್ ಮೂವ್ ಆನ್. ಬಿಕಾಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಲೈಕ್ ನಿಮ್ಮ ಹಾಫ್ ಅನ್ ಅವರ್ ಆರ್ 1 hour ನೀವೇನು ಸ್ಪೆಂಡ್ ಮಾಡ್ತಿಲ್ಲ, ವೆದರ್ ಇಟ್ ಮೇ ಬಿ ಮೈ ಓರಿಯೆಂಟೇಷನ್ ಕ್ಲಾಸ್ ಆರ್ ಮೈ ಕ್ಲಾಸ್, ದೇ ಶುಡ್ ಬಿ ಸಮ್ ಟೇಕ್ ಅವೇ ಫಾರ್ ಯು. ಸುಮ್ಮನೆ ನಾನು ಕೂತಿದ್ದೆ ಅರ್ಧ ಗಂಟೆ ವೇಸ್ಟ್ ಆಯ್ತು ಅಂತ ನಿಮ್ಗೂ ಅನ್ಸ್ಬಾರ್ದು, ನನಗೂ ಅನ್ಸ್ಬಾರ್ದು. ಪಾಠ ಮಾಡೋ ಫ್ಯಾಕಲ್ಟಿಗೂ ಇಟ್ ಶುಡ್ ಬಿ ಯೂಸ್ಫುಲ್. ಅಟ್ ದಿ ಎಂಡ್ ಆಫ್ ದಿ ಡೇ ಸ್ಟೂಡೆಂಟ್ಸ್ಗೂ ಹೆಲ್ಪ್ಫುಲ್ ಆಗಬೇಕು. ಓಕೆ, ಪ್ರೊಸೀಡ್ ಸರ್. ಎಸ್ ಸರ್. ಸೂಪರ್. ಸೊ KEA, ಲೈಕ್ ಅಲ್ಲಿ ಜಸ್ಟ್ ಬ್ರೀಫ್ ಆಗಿ ಹೇಳ್ತೀನಿ ಅಷ್ಟೇ ಅದ್ರ ಬಗ್ಗೆ, ಬಿಕಾಸ್ ಪೀಪಲ್ ಆಲ್ರೆಡಿ ನೋ ದ ನೋಟಿಫಿಕೇಶನ್ ಅಂಡ್ ಆಲ್ ಅದರ್ ಸ್ಟೆಪ್ ನಿಮ್ಗೆಲ್ಲ ಗೊತ್ತಿರೋದ್ರಿಂದ. KEA ಬಂದಿದೆ, ಅದರಲ್ಲಿ ದೇರ್ ಆರ್ ಸರ್ಟೆನ್ ಪೋಸ್ಟ್ಸ್. ಸೇ ಫಾರ್ ಎಕ್ಸಾಂಪಲ್ FDA ಪೋಸ್ಟ್ ಇದೆ, SDA ಪೋಸ್ಟ್ ಇದೆ. ನಿಮ್ಮ ಏನು ಪ್ರಥಮ ದರ್ಜೆ ಸಹಾಯಕರು ಅಂತ ಏನ್ ಕರೀತಾರೆ FDA, ಅದ್ರ ಜೊತೆಗೇನೆ ದೇ ಹ್ಯಾವ್ ಆಡೆಡ್ ಲೈಕ್ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಇಲ್ಲ ಕೋರ್ಟ್ ಕ್ಲರ್ಕ್ ಇರ್ಬೋದು, ಇಲ್ಲ ಸಹಾಯಕ ಗ್ರೂಪ್ C ಗೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ, ಇಲ್ಲ ಮಾರಾಟ ಸಹಾಯಕರು, ಕಿರಿಯ ಸಹಾಯಕ, ಈ ತರ ಮಲ್ಟಿಪಲ್ ಪೋಸ್ಟ್ ದೇ ಹ್ಯಾವ್ ಡಿವೈಡೆಡ್. ಅದ್ರಲ್ಲಿ ಲೈಕ್ ಇವಾಗ ಯಾವ್ದು ನಿರ್ವಾಹಕ ಅಂತ ಒಂದು ಕೊಟ್ಟಿದ್ದಾರೆ, ಲೈಕ್ ಕಂಡಕ್ಟರು ಇಲ್ಲ ಇನ್ಸ್ಪೆಕ್ಟರು. ಸೊ ಮಲ್ಟಿಪಲ್ ಪೋಸ್ಟ್ ದೇ ಹ್ಯಾವ್ ಪ್ರೊವೈಡೆಡ್. ಅದರಲ್ಲಿ ಅಪಾರ್ಟ್ ಫ್ರಮ್ ದ ಟೆಕ್ನಿಕಲ್ ಪೋಸ್ಟ್, ಏನು ಗ್ರಂಥಪಾಲಕ ಇರ್ಬೋದು, ಇಲ್ಲ ವಾಣಿಜ್ಯ ಇಲಾಖೆಯಲ್ಲಿ ಕಾಮರ್ಸ್ ಡಿಗ್ರಿ ಮಾಡಿರೋರು ಇರ್ಬೇಕು ಅಂತ ಇರ್ಬೋದು, ಇಲ್ಲ ಪ್ಯೂರ್ಲಿ ಸಿವಿಲ್, ಅವ್ರಿಗೆ ಐ ಆಮ್ ಸೇಯಿಂಗ್ GK ವಿಲ್ ಬಿ ಡನ್ ಫ್ರಮ್ ಇನ್ಸ್ಪೈರೋ. ಅಂಡ್ ಫಾರ್ ದೋಸ್ ಪೋಸ್ಟ್ ವಿಚ್ ಆರ್ ಹ್ಯಾವಿಂಗ್ ಜನರಲ್ ಡಿಗ್ರಿ and below PUC qualification, like below degree or PUC qualification ಏನಿದೆ, ಇದಕ್ಕೆ there is something called as common papers ಇದೆ. ಎರಡು ಕಾಮನ್ ಪೇಪರು. Paper 1 will be your general studies, Paper 2 will be your communication. ಸೊ ಜನರಲ್ ಸ್ಟಡೀಸ್ ಅಲ್ಲಿ there is no definitive pattern ಏನಿಲ್ಲ, ಅದರಲ್ಲಿ ಯಾವ ತರನ ಕೊಡ್ಬೋದು, ಯಾವ ಸಬ್ಜೆಕ್ಟ್ ಇಂದ ಎಷ್ಟು ಕ್ವಶನ್ ಅನ್ನ ಬರ್ಬೋದು. ಸೊ ಅದ್ರಲ್ಲಿ ನಾವು ಡೆಫಿನೆಟ್ ಆಗಿನೂ ಡಿಸ್ಟ್ರಿಬ್ಯೂಷನ್ ಇಲ್ಲ. ಬಟ್ ಕಮ್ಯುನಿಕೇಶನ್ ಅಂತ ಬಂದ್ರೆ ದ ಯೂಶುವಲ್ ಡಿಸ್ಟ್ರಿಬ್ಯೂಷನ್ ಇಸ್ 35 ವಿಲ್ ಬಿ ಯುವರ್ ಕನ್ನಡ, 35 ವಿಲ್ ಬಿ ಯುವರ್ ಇಂಗ್ಲಿಷ್ ಅಂಡ್ 30 ವಿಲ್ ಬಿ ಯುವರ್ ಕಂಪ್ಯೂಟರ್ ನಾಲೆಜ್. ಕ್ಲಿಯರಾ ಸರ್? ಸೂಪರ್. ನೆಕ್ಸ್ಟ್, ಇವಾಗ ಆನ್ ಎನಿ ಗಿವನ್ ಡೇ ಯಾವುದೇ ಒಂದು ನೋಟಿಫಿಕೇಶನ್ ಬರಲಿ, ವೆದರ್ ಇಟ್ ಮೇ ಬಿ KS ತಗೊಳ್ಳಿ ಆರ್ ಇಟ್ ಮೇ ಬಿ ಯುವರ್ ಎನಿ ಅದರ್ ಗ್ರೂಪ್ C, FDA, SDA ನೋಟಿಫಿಕೇಶನ್ಸ್ ತಗೊಳ್ಳಿ, ನೀವು ವಿ ಸೇ ಎನಿವೇರ್ ಅರೌಂಡ್ 70 to 75% ಆಫ್ ದಿ ಮಾರ್ಕ್ಸ್ ಈ ಸೇಫ್ ಸ್ಕೋರ್. ಅಟ್ಲೀಸ್ಟ್ ನೀವು ಒಂದು 1:3 ರೇಷಿಯೋಗೆ ಬೀಳ್ತೀರಾ. ಆರ್ ಎನಿಥಿಂಗ್ ಬಿಯಾಂಡ್ 75% ಇಸ್ ಅ ವೆರಿ ಡಿಸೆಂಟ್ ಸ್ಕೋರ್ ಟು ಬಿ ಇನ್ ದ ಫೈನಲ್ ಲಿಸ್ಟ್ ಅಂತ ಹೇಳ್ತೀವಿ. ಸೊ ಟೇಕಿಂಗ್ ಅಪ್ ದ ಸೇಮ್ ಥಿಂಗ್ ಇನ್ ದಿಸ್ ಒನ್, 200 ಮಾರ್ಕ್ಸ್ ಅಂತ ನಾನು ತಗೊಂಡ್ರೆ ಇದರಲ್ಲಿ ವಿ ಎಕ್ಸ್ಪೆಕ್ಟ್ somewhere around ಒಂದು 145 to 155 is a decent score. Anything beyond this is exceptionals and obviously ಲಿಸ್ಟ್ ಅಲ್ಲಿ ಬಂದೇ ಬರ್ತೀರಾ. ಸೊ ಅವರ್ ಟಾರ್ಗೆಟ್ is anywhere around 145 plus or 155, ಈ ರೇಂಜ್ ಅಲ್ಲಿ ನಮ್ದು ಟಾರ್ಗೆಟ್ ಇಟ್ಕೋಬೇಕು ನಾವು. ಅಂಡ್ ವೆನ್ ಐ ಸೇ ದಿಸ್ ಒನ್, ಐ ಆಮ್ ಸ್ಪೀಕಿಂಗ್ ಓನ್ಲಿ ಫಾರ್ ದ ಜನರಲ್ ಕ್ಯಾಟಗರಿ ಆರ್ ಅನ್ರಿಸರ್ವ್ಡ್. ನೆವರ್ ಪ್ಲೇ ಫಾರ್ ಯುವರ್ ಕ್ಯಾಟಗರಿ. ದ ರೀಸನ್ ವೈ ಐ ಸೇ ನೆವರ್ ಪ್ಲೇ ಫಾರ್ ಯುವರ್ ಕ್ಯಾಟಗರಿ ಅಂದ್ರೆ, ನೀವು ಅನ್ರಿಸರ್ವ್ಡ್ ಆಟ ಆಡಿದ್ರೆ ಒಂದು 5 ಮಾರ್ಕೋ 10 ಮಾರ್ಕೋ ಕಡಿಮೆ ಬಂದ್ರೆ ಯು ವಿಲ್ ಎಂಡ್ ಅಪ್ ಇನ್ ಯುವರ್ ಕ್ಯಾಟಗರಿ. ಸರ್ ಲಾಸ್ಟ್ ಟೈಮ್ ಒಂದು ಕ್ಯಾಟಗರಿ 1 ಇತ್ತು, ಇಲ್ಲ ಕ್ಯಾಟಗರಿ ಏನೋ ಒಂದಿತ್ತು, ಅದಕ್ಕೆ 135 ಇತ್ತು, ಸರ್ ನಾನು 135 ಬಂದ್ರೆ ಸಾಕ ಸರ್? ನೋ, ಡೋಂಟ್ ಪ್ಲೇ ಫಾರ್ ದಿಸ್ 135. ವಾಟ್ ವಾಸ್ ಅಸ್ ಅನ್ರಿಸರ್ವ್ಡ್ ಕ್ಯಾಟಗರಿ ಎಷ್ಟಿತ್ತು ನೋಡಪ್ಪ, 154 ಇತ್ತು. ನಾವು ಯು ಪ್ಲೇ ಫಾರ್ 160, ಯು ಎಂಡ್ ಅಪ್ ಅಟ್ 150 or 145 ಅಂದ್ರೂ ಯುವರ್ ಕ್ಯಾಟಗರಿ ಇಸ್ ಅರೌಂಡ್ 135. ಯು ಆರ್ ಹ್ಯಾವಿಂಗ್ ಎ ಬೆಟರ್ ಸ್ಕೋರ್. ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸರ್ ನಮ್ ಕ್ಯಾಟಗರಿಗೆ ಇಷ್ಟಿತ್ತು ಸರ್, ನಂಗೆ ಲೇಡೀಸು ಸರ್ ಇನ್ನೊಂಚೂರು ಕಡಿಮೆ ಆಗುತ್ತಲ್ವಾ ಸರ್? ಲೇಡೀಸು ಕಡಿಮೆ ಆಗುತ್ತಲ್ವಾ ಅಂತ ವೈ ಆರ್ ಯು ಪ್ಲೇಯಿಂಗ್ ದ ಗೇಮ್?
play for unreserved, at least you will end up in your category. So we want at least 150 plus is a decent enough score to crack this examination. ಸೊ ಇವಾಗ ಸರ್ ನಂಗೆ 150 ಪ್ಲಸ್ ಬೇಕು ಸರ್, ನಾನು ಇಲ್ಲಿ 100ಗೆ ಆಟ ಆಡ್ತೀನಿ, ಇಲ್ಲಿ 100ಗೆ ಆಟ ಆಡ್ತೀನಿ, ದಟ್ ವಿಲ್ ಬಿ ಎ ಫೂಲಿಶ್ ಸ್ಟ್ರಾಟಜಿ. ಸಿ ಅಟ್ ದಿ ಎಂಡ್ ಆಫ್ ದಿ ಡೇ ಇದು ಹೆಂಗೆ ಅಂತಂದ್ರೆ, ರೇಸ್ ಎಲ್ಲರೂ ಓಡ್ತಾ ಇದಾರೆ, ರೇಸ್ ಅಲ್ಲಿ ನೀನ್ ಫಸ್ಟ್ ಬಂದ್ಯಾ ಇಲ್ವಾ ಅಂತ ನೋಡ್ತಿದ್ದಾರೆ ಅಷ್ಟೇ, ಅಲ್ಲಿ ಟೈಮ್ ಇಲ್ಲ. ಯಾರು ಫಸ್ಟ್ ಬಂದ್ರೆ ಅವ್ನಿಗೆ ವಿನ್ನರೇ. ಹಿಂದಿನ ವರ್ಷ 10 ನಿಮಿಷದಲ್ಲಿ ಓಡೋಗಿರ್ಬೋದು, ಈ ವರ್ಷ 1 ನಿಮಿಷದಲ್ಲಿ ಓಡೋಗ್ಬೋದು. ಅಟ್ ದಿ ಎಂಡ್ ಆಫ್ ದಿ ಡೇ ರೇಸ್ ಯಾರು ಫಸ್ಟ್ ಬಂದ ಅವ್ನು ವಿನ್ನರ್ ಅಷ್ಟೇ. ನೀನ್ 1 ನಿಮಿಷದಲ್ಲಿ ಓಡಿದ್ಯಾ, 10 ನಿಮಿಷದಲ್ಲಿ ಓಡಿದ್ಯಾ, 1 ಅವರ್ ತಗೊಂಡ್ಯಾ, ಡಸಂಟ್ ಮ್ಯಾಟರ್. ನಿನ್ ಹಿಂದೆ ಇರೋರೆಲ್ಲ 2 ಅವರ್ಸ್ ತಗೊಂಡಿದಾರಪ್ಪ, ನೀನ್ 1 ಅವರ್ ತಗೊಂಡಿದ್ಯಾ, ನೀನೇ ವಿನ್ನರ್. ನಿನ್ ಹಿಂದೆ ಇದ್ದವರೆಲ್ಲ 5 ನಿಮಿಷಕ್ಕೆ ಓಡಿದಾರಪ್ಪ ಅಂದ್ರೆ ನೀನ್ 4 ನಿಮಿಷಕ್ಕೆ ಓಡಬೇಕು. ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಯುವರ್ ಸ್ಕೋರ್ ಮ್ಯಾಟರ್ಸ್, ನಾಟ್ ಫ್ರಮ್ ವೇರ್ ಯು ಗಾಟ್ ಯುವರ್ ಸ್ಕೋರ್. ಸೊ ಸಿನ್ಸ್ ದಟ್ ಸ್ಕೋರ್ ಮ್ಯಾಟರ್ಸ್ ಆಗಿರೋದ್ರಿಂದ ಹೌ ಡು ವಿ ಅಪ್ರೋಚ್ ದಿಸ್? ಸಿ ಪೇಪರ್ 1 ಅಲ್ಲಿ ಏನಿದೆ ನಮ್ಮ ಹತ್ರ 100 ಮಾರ್ಕ್ಸ್, ಅದರಲ್ಲಿ ಗಿವನ್ ಯು ಆರ್ ದ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಕೊಡ್ತೀನಿ ಸರ್, ನಾನು ಎಲ್ಲಾನು ಓದ್ತೀನಿ, ಇರೋ ಬರೋ ಬುಕ್ ಎಲ್ಲ ಓದ್ಬಿಡ್ತೀನಿ, ಪಾಲಿಟಿಗೆ ಲಕ್ಷ್ಮೀಕಾಂತ್ ಓದ್ತೀನಿ, ಡಿ ಬಸನು ಓದ್ತೀನಿ, ಸುಭಾಷ್ ಕಶ್ಯಪ್ ಓದ್ತೀನಿ, ಇನ್ನೊಂದು ಮತ್ತೊಂದು ಎಲ್ಲ ಓದ್ತೀನಿ ಸರ್ ಅಂತ ಹೌ ಮಚ್ ಎವರ್ ಯು ಪ್ಲೇ ದ ಗೇಮ್. ಫ್ರಮ್ ಅವರ್ ಅನಾಲಿಸಿಸ್ ಒಂದು 65 ಇಲ್ಲ 60ರಿಂದ 65 ಮ್ಯಾಕ್ಸಿಮಮ್. ಇದ್ರ ಮೇಲೆ ಏನೇ ಬಂದ್ರು ಇಟ್ಸ್ ಪ್ಯೂರ್ ಲಕ್ ಅಷ್ಟೇ. ನಾನು ಯಾವ್ದೋ 100 ಪೇಜ್ ಕರೆಂಟ್ ಅಫೇರ್ಸ್ ಓದೋ ಬದಲು 10 ಪೇಜ್ ಓದಿದ್ದೆ ಸರ್, ಆ 10 ಪೇಜ್ ಇಂದಾನೆ 2 ಕ್ವಶನ್ 3 ಕ್ವಶನ್ ಬಂತು ಸರ್ ಅಂದಾಗ ಇದ್ರ ಮೇಲೆ ಬರುತ್ತೆ. ಇಲ್ಲ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ನೆಗೆಟಿವ್ ಮಾರ್ಕಿಂಗ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ವೆರಸ್ ಪೇಪರ್ 2 ಏನಿದೆ ಅಲ್ಲ, ದೇರ್ ಆರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 85 ಪ್ಲಸ್ ಫ್ರಮ್ ಅವರ್ ಓನ್ ಇನ್ಸ್ಟಿಟ್ಯೂಷನ್. ವಿ ಹ್ಯಾವ್ ಸೀನ್ ದಟ್ ಒನ್. ಲೈಕ್ ಅವ್ರ ಎಕ್ಸಾಮ್ ಬರೆದು ಬಂದಿದ್ದ ದಿನಾನೇ ಅವ್ರ ಒಂದು OMR ಶೀಟ್ ಏನಿರುತ್ತೆ ಅಲ್ಲ, ಕಾರ್ಬನ್ ಕಾಪಿ ಕೊಟ್ಟಿರ್ತಾರೆ, ಅದನ್ನ ನಮ್ಗೆ ತೋರಿಸಿ ಸರ್ ನೀವೇ ಒಂದ್ಸರಿ ಚೆಕ್ ಮಾಡಿ ಸರ್ ನನಗೆ ಬರುತ್ತಾ ಬರೋದಿಲ್ವಾ, ನೀವೇ ನೋಡಿ ಸರ್ ಅಂತ ಹೇಳಿದಾಗ ವಿ ಹ್ಯಾವ್ ಗಾಟ್ ಸೀನ್ ದಿಸ್ ಒನ್. ಬಟ್ ಆಫ್ಟರ್ ದಟ್ ನೆಗೆಟಿವ್ ಅಲ್ಲಿ ಒಂಚೂರು ಕಡಿಮೆ ಆಯ್ತು, ಬಟ್ ದೇ ಹ್ಯಾವ್ ಪೀಪಲ್ ಹೂ ಹ್ಯಾವ್ ಅಟೆಂಡೆಡ್ 85 ಪ್ಲಸ್ ಕರೆಕ್ಟ್ಲಿ. ಮತ್ತೆ ನೆಗೆಟಿವ್ ಅಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗಿದೆ. ಸೊ ಈಸಿಲಿ 75 ಪ್ಲಸ್ ಇಸ್ ಡೂಯಬಲ್. ಐ ಆಮ್ ಸೇಯಿಂಗ್ ಈಸಿಲಿ ಡೂಯಬಲ್. ಇಟ್ಸ್ ನಾಟ್ ಲೈಕ್ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅಂತ ಏನು ಇಲ್ಲ. 75 ಪ್ಲಸ್ ಇಸ್ ಈಸಿಲಿ ಡೂಯಬಲ್. ಯಾವ ತರ ಈಸಿಲಿ ಡೂಯಬಲ್ ಆಗುತ್ತಪ್ಪ ಅಂತ ತಗೊಂಡ್ರೆ, ಕಂಪ್ಯೂಟರ್ ನಾಲೆಜ್ ಏನಿದೆ ಅಲ್ಲ, ಆನ್ ಎನಿ ಗಿವನ್ ಡೇ ಸರ್ ಯು ಸಾಲ್ವ್ ಆಲ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಇವತ್ತುವರೆಗೂ ಕರ್ನಾಟಕದಲ್ಲಿ ನಾನು ಕಂಪ್ಯೂಟರ್ ನಾಲೆಜ್ ಅಂತ ತಗೊಳ್ಳೋದಾದ್ರೆ ಫ್ರಮ್ KPSC ಅಂಡ್ KEA ಕಂಬೈನ್ಡ್ ಟುಗೆದರ್ ವಿ ಹ್ಯಾವ್ ಸಮ್ವೇರ್ ಅರೌಂಡ್ 40 ಪೇಪರ್ಸ್ ಇದೆ. 40 into 30 questions. You solve this 1200 questions. I can guarantee you minimum of 21 to 22 ಇದೇ ಕಾನ್ಸೆಪ್ಟ್ ಅಲ್ಲಿ ಇಲ್ಲ ಇದೇ ಥೀಮ್ ಅಲ್ಲಿ ಬಂದಿರುತ್ತೆ. ವೆನ್ ಐ ಸೇ ಇದೇ ಕಾನ್ಸೆಪ್ಟ್ ಅಲ್ಲಿ ಇದೇ ಥೀಮ್ ಅಲ್ಲಿ ಅಂತ ತಗೊಂಡ್ರೆ, ಸೇ ಫಾರ್ ಎಕ್ಸಾಂಪಲ್ ದ ಕ್ವಶನ್ ಇಸ್ ಲೈಕ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಆಲ್ ದಿ ಟೆಕ್ಸ್ಟ್ ಇನ್ ದ ಡೇಟಾ ಆರ್ ಇನ್ ದ ಫೈಲ್ ಅಂತ ಕೊಟ್ಟಿರ್ತಾನೆ. ದ ಆನ್ಸರ್ ವುಡ್ ಬಿ Control A, Control C, Control Z, Control X. ದ ಮೂಮೆಂಟ್ ಯು ಸಿ ಸರ್ Control A ಇಸ್ ಕರೆಕ್ಟ್ ಆನ್ಸರ್ ಗೊತ್ತಾದ ತಕ್ಷಣ ಸಿ ಅಂದ್ರೆ ಕಾಪಿ, Z ಅಂದ್ರೆ ಅಂಡು, X ಅಂದ್ರೆ ಕಟ್ ಅಂತ ಯು ಶುಡ್ ಲರ್ನ್ ಇನ್ ದಿಸ್ ಮ್ಯಾನರ್. You do in this manner, automatically whatever questions that they are going to ask 21 to 22 ಇದ್ರಲ್ಲೇ ಬರುತ್ತೆ. ಪ್ಲಸ್ ಎಕ್ಸ್ಟ್ರಾ 3 or 4 ಇದಿಷ್ಟು ಮಿಕ್ಸ್ ಮಾಡಿ ನೀವೇನು ಎಕ್ಸ್ಟ್ರಾ ನಾಲೆಜ್ ನೀವೇನು ಕ್ಲಾಸಸ್ ಇಂದನೋ ಇಲ್ಲ ಇನ್ನೊಂದು ತಗೊಂಡಿರ್ತೀರಲ್ಲ ಅದರಲ್ಲಿ ಬರುತ್ತೆ. ಆನ್ ಎನಿ ಗಿವನ್ ಡೇ 27 is easily doable and you should get the score on any given day. ಇದಕ್ಕನ್ನ ಕಡಿಮೆ ಬಂದಿದೆ ಅಂತಂದ್ರೆ ದಟ್ ಇಸ್ ಯುವರ್ ಮಿಸ್ಟೇಕ್, ಪ್ಯೂರ್ಲಿ ನಿಮ್ಮ ಮಿಸ್ಟೇಕ್, ಅದು ಬೇರೆ ಯಾರೇನು ಮಾಡಿರಲ್ಲ ಅಲ್ಲಿ. ದೆನ್ ಕಮಿಂಗ್ ಟು ಕನ್ನಡ ಅಂಡ್ ಇಂಗ್ಲಿಷ್, ಇಲ್ಲಿ ದ ಗೇಮ್ ಇಸ್ ಗೆಟಿಂಗ್ ಟಫರ್ ನೌ. ವೆನ್ ಐ ಸೇ ದ ಗೇಮ್ ಇಸ್ ಗೆಟಿಂಗ್ ಟಫರ್ ನೌ ಅಂತ ಅಂದ್ರೆ ವೆದರ್ ಇಟ್ ಮೇ ಬಿ KPSC ಆರ್ ಇಟ್ ಮೇ ಬಿ KEA, ದೇ ಹ್ಯಾವ್ ಸ್ಟಾರ್ಟೆಡ್ ಟು ಎವಾಲ್ವ್. ವೆನ್ ಐ ಸೇ ದೇ ಹ್ಯಾವ್ ಸ್ಟಾರ್ಟೆಡ್ ಟು ಎವಾಲ್ವ್ ಅಂತ ತಗೊಂಡ್ರೆ ಹೆಂಗ್ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಇನ್ ದ ಅರ್ಲಿಯರ್ ಡೇಸ್ ದ ಕ್ವಶನ್ಸ್ ಯೂಸ್ ಟು ಬಿ ಹೆಂಗಿರೋದು ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಹೂ ಅನ್ನು ಇಂದ ಇದೆ, ಸೊ ಪ್ರಥಮ ವಿಭಕ್ತಿಗೆ ಡ್ಯಾಶ್ ಬರುತ್ತದೆ, ಹೂ ಅನ್ನು ಇಂದ ಗೆ ಕೊಟ್ಟಿರೋರು ಅದ್ರಲ್ಲಿ ಯು ವುಡ್ ಸೆಲೆಕ್ಟ್ ಹೂನ ಅನ್ನುನ ಅದನ್ನ ನೀವು ಸೆಲೆಕ್ಟ್ ಮಾಡ್ತಾ ಇದ್ರಿ. ಬಟ್ ಇವಾಗ ಏನ್ ಮಾಡ್ಬಿಡ್ತಾ ಇದಾರೆ, ದೇ ಆರ್ ಇನ್ ದ ಫಾರ್ಮ್ ಆಫ್ ಮ್ಯಾಚ್ ದ ಫಾಲೋಯಿಂಗ್, ಹೂ ಅನ್ನು ಇಂದ ಈ ಕಡೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ. ಸೊ ಯು ಹ್ಯಾವ್ ಟು ಡೂ ಮ್ಯಾಚ್ ದ ಫಾಲೋಯಿಂಗ್. ಸೊ ಮೊದಲು ಏನು ಫ್ರಮ್ ಸೇ 30 seconds 20 seconds ಅಲ್ಲಿ ನಮ್ಗೆ ಮುಗ್ದೋಗ್ತಾ ಇತ್ತು ಕ್ವಶನ್ ಸಾಲ್ವ್ ಮಾಡೋದು. ಟುಡೇ ಇಟ್ ಈಸ್ ಟೇಕಿಂಗ್ ಲೈಕ್ ಮೋರ್ ಟೈಮ್. ಬಿಕಾಸ್ ಆಫ್ ಟೇಕಿಂಗ್ ಮೋರ್ ಟೈಮ್ ಆಗ್ತಾ ಇರೋದ್ರಿಂದ ಮುಂದೆ ಯಾವ್ದೋ ಕ್ವಶನ್ಸ್ ಕೊಟ್ಟಿರ್ತಾರಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಹುಡುಕಿ ಅಂತಲೋ ಇನ್ನೊಂದೇನೋ ಹುಡುಕಿ ಅಂತಲೋ, ಅಲ್ಲಿ ನಿಮ್ಗೆ ಟೈಮ್ ಶಾರ್ಟೇಜ್ ಆಗ್ತಾ ಇದೆ. ಆರ್ ಯು ಗೆಟಿಂಗ್ ಇಟ್ ಸರ್? ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಹಲೋ, ಎಸ್ ಸರ್. ಸಿ ಮೊದಲೇನಕ್ಕೆ GS ಪೇಪರ್ ಇರ್ಬೋದು ಇಲ್ಲ ಕಂಪ್ಯೂಟರ್ ಪೇಪರ್ ಇರ್ಬೋದು, ಲೈಕ್ ಕಮ್ಯುನಿಕೇಶನ್ ಪೇಪರ್ ಇರ್ಬೋದು. GS ಪೇಪರ್ ಅಲ್ಲಿ ಆಬ್ವಿಯಸ್ಲಿ 1 round 2 round 3 round ಅಂತ ಮಾಡಿ ಹುಡುಗದ ಟೈಮ್ ಮಿಗ್ಲೋಗೋದಿಲ್ಲ. ದೇ ಯೂಸ್ ಟು ಸೇವ್ ಟೈಮ್, ಲೈಕ್ ಲಾಸ್ಟ್ 20 ನಿಮಿಷ ಕುಂತೆ ಖಾಲಿ ಕೂತಿರೋರು ಲೈಕ್ ನಾರ್ಮಲ್ ಸ್ಟೂಡೆಂಟ್. ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಸೇಮ್ ಥಿಂಗ್,
ಸರ್ ಕನ್ನಡ ಇಷ್ಟೊತ್ತು ಬರೀಬೇಕು ಸರ್, ಗೊತ್ತಿದ್ರೆ ಗೊತ್ತಿದೆ, ಇಲ್ಲ ಅಂದ್ರೆ ಇಲ್ಲ ಸರ್. ಇವಾಗ ಏನಾಗ್ತಿದೆ, ಗೊತ್ತಿರೋ ಕ್ವಶನ್ ಕೂಡ ಇಟ್ ಈಸ್ ಟೇಕಿಂಗ್ ಲಾಟ್ ಆಫ್ ಟೈಮ್ ಫಾರ್ ದ ವೆರಿ ರೀಸನ್ ದಟ್ ದೇ ಆರ್ ಎವಾಲ್ವಿಂಗ್. ಮೊದಲು ಒಂದೊಂದು ಕ್ವಶನ್ ಕೊಡ್ತಾ ಇದ್ರು, ಇವಾಗ ನೋಡಿ ಈ ತರ ಮೊದಲು ಯಾವ್ದೋ ಒಂದೇ ಒಂದು ಕೊಡೋರು, ತಲೆದೂಗು ಪದದ ಅರ್ಥ ಅಂತ ಹೇಳಿ ABCD ಕೊಡೋರು, ಮ್ಯಾಚ್ ದ ಯಾವ್ದೋ ಒಂದು ಹಾಕಿ ಬರ್ತಾ ಇದ್ರು. ಇವಾಗ ಏನಾಗ್ತಿದೆ, ತಲೆದೂಗು ಅಂದ್ರೆ ಏನು, ಕತ್ತಿ ಮಸೆ ಅಂದ್ರೆ ಏನು, ಎರಡು ಬಗೆ ಅಂದ್ರೆ ಏನು, ಕಟ್ಟುಕತೆ ಅಂದ್ರೆ ಏನು. ಸೊ ಇವಾಗ ನಿಮ್ಗೆ 4 ಅರ್ಥ ಗೊತ್ತಿರ್ಬೇಕು. ಆರ್ ಯು ಗೆಟಿಂಗ್ ಇಟ್ ಸರ್? ಅರ್ಥ ಆಗ್ತಿದ್ಯಪ್ಪ ನಿಮ್ಗೆ ನಾನು ಹೇಳ್ತಾ ಇರೋದು? ಎಸ್ ಸರ್, ಅರ್ಥ ಆಗ್ತದೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ನೋಡಿ, ಇವಾಗ ಮೊದ್ಲೇನ್ ಮಾಡ್ತಿದ್ರು, ಈಗ ಯಾವ್ದೋ ಒಂದು ಪದ ಕೊಡೋರು, ಈ ಪದವು ಡ್ಯಾಶ್ ಸಮಾಸಕ್ಕೆ ಉದಾಹರಣೆ ಆಗಿದೆ. ಸೊ ಹುಡುಗರು ಏನ್ ಮಾಡೋರು, ಎಕ್ಸಾಂಪಲ್ಸ್ ಒಂದಷ್ಟು ಕಲ್ತ್ಕೊಂಡು ಹೋಗಿರೋರು, ಇದು ಅಂಶಿ ಸಮಾಸ, ಇನ್ನೊಂದು ಸಮಾಸ, ಮತ್ತೊಂದು ಸಮಾಸ ಅಂತ ನೋಡ್ಕೊಂಡ್ ಬರೋರು. ಇವಾಗ ನೋಡಿ, ದೇ ಆರ್ ಆಸ್ಕಿಂಗ್ ದ ಡಿಸ್ಕ್ರಿಪ್ಷನ್ ಆಫ್ ಸಮಾಸ ಅಂಡ್ ಆಸ್ಕಿಂಗ್. ಈ ಕೆಳಗಿನ ಲೈಕ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಲೈಕ್ ಈ ತರ ಕ್ವಶನ್ಸ್ ನಾವು GS ಅಲ್ಲಿ ನೋಡ್ತಾ ಇದ್ವಿ. ಲೈಕ್ ABBCCD ಈ ತರ ಕೊಡೋದು ವಿ ಟು ಸಿ ಇನ್ ಜನರಲ್ ಸ್ಟಡೀಸ್, ನೆವರ್ ಇನ್ ಎ ಕಮ್ಯುನಿಕೇಶನ್ ಪೇಪರ್ ಆರ್ ಎಸ್ಪೆಷಲಿ ಇನ್ ಕನ್ನಡ. ಲೈಕ್ ಒಂದು ಸಮಾಸದ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ಕೊಟ್ಟು ಹೋಗೋದು ಇಲ್ಲ. ಇವತ್ತವರೆಗೂ ಕನ್ನಡ ಅಲ್ಲಿ ಏನು ಹುಡುಗರು ಓದ್ತಾ ಇದ್ರು, ಎಲ್ಲಾರು ಕವಿ ಕಾವ್ಯ ಪರಿಚಯನಂತೆ, ಆ ಕವಿ ಬರ್ದಿರೋ ಬುಕ್ ಯಾವುದು, ಈ ಕವಿ ಬರ್ದಿರೋ ಬುಕ್ ಯಾವುದು, ಈ ತರ ಓದ್ಕೊಂಡು ಹೋಗ್ತಾ ಇದ್ರು. ರೀಸೆಂಟ್ಲಿ ದೇ ಆಸ್ಕ್ ವೆರಿ ಸಿಂಪಲ್ ಕ್ವಶನ್, ಬಟ್ ಮೆನಿ ಪೀಪಲ್ ಕುಡ್ ನಾಟ್ ಅಟೆಂಡ್ ದಟ್ ಕ್ವಶನ್. ಸಿ ಸಮ್ ನಂಬರ್ಸ್ ಕೊಟ್ರಿ ಇಲ್ಲಿ, ಈ ಕನ್ನಡದ ಅಂಕಿಯನ್ನು ಮುಂದಿನ ಇಂಗ್ಲಿಷ್ ಅಂಕಿಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ರು. ನೀವು ಕನ್ನಡ ಅಂಕಿ ನೋಡಿದ್ರೆ ಇಂಗ್ಲಿಷ್ ಅಂಕಿ ಗೊತ್ತಾಗುತ್ತೆ. ಇಫ್ ಯು ಡೋಂಟ್ ನೋ ಕನ್ನಡ ಅಂಕಿ, ಯು ಆರ್ ನಾಟ್ ಗೋಯಿಂಗ್ ಟು ಡೂ ಕರೆಕ್ಟ್ ಟ್ರಾನ್ಸ್ಲೇಷನ್. ಕರೆಕ್ಟ್ ಆರ್ ನಾಟ್ ಸರ್? ಗೊತ್ತಾಗ್ತಿದೆ ನಾನು ಹೇಳ್ತಿರೋದು ನಿಮ್ಗೆ? ವೆರಿ ಈಸಿ ಓನ್ಲಿ, ವೆರಿ ಬೇಸಿಕ್ ಓನ್ಲಿ. ಬಟ್ ದ ಥಿಂಗ್ ಈಸ್, ನೋ ಬಡಿ ಪ್ರಿಡಿಕ್ಟೆಡ್ ಆರ್ ಎಕ್ಸ್ಪೆಕ್ಟೆಡ್ ದಟ್ ಕನ್ನಡ ಅಂಕಿಗಳನ್ನ ನೋಡ್ಕೊಂಡು ಹೋಗ್ಬೇಕು. ಇವಾಗ ಕನ್ನಡ ಗ್ರಾಮರ್ ಓದಿ ಅಂತ ನಾವೇನ್ ಓದ್ತೀವಿ? ವರ್ಣಮಾಲೆ ಓದ್ತೀವಿ, ಕಾಗುಣಿತ ಓದ್ತೀವಿ, ವ್ಯಂಜನಗಳು, ಸ್ವರಾಕ್ಷರಗಳು, ಗುಣಿತಾಕ್ಷರಗಳು, ಪ್ರಕೃತಿ ಭಾವ, ಸಂಧಿ, ಸಮಾಸ ಎಲ್ಲ ಓದ್ಕೊಂಡು ಹೋದ್ರು. ಅಂಡ್ ದ ವೆರಿ ಫಸ್ಟ್ ಕ್ವಶನ್ ಯು ಕ್ಯಾನ್ ಸಿ ದ ವೆರಿ ಫಸ್ಟ್ ಕ್ವಶನ್ ವಾಸ್ ಕನ್ನಡ ಅಂಕಿಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಪೀಪಲ್ ವರ್ ಲೈಕ್, ಸರ್ ಎಲ್ಲ ಓದ್ಕೊಂಡು ಹೋಗಿದೆ ಸರ್, ದಿಸ್ ಕೇಮ್ ಔಟ್ ಆಫ್ ಸಮ್ವೇರ್ ವಿಚ್ ಐ ಡೋಂಟ್ ನೋ. ಆರ್ ಯು ಗೆಟಿಂಗ್ ಇಟ್ ಸರ್? ಅರ್ಥ ಆಗ್ತಿದೆಯಪ್ಪ ನಿಮ್ಗೆ? ಹಲೋ. ಸೊ ಇವಾಗ ಇದಕ್ಕೆ ಏನ್ ಮಾಡ್ಬೇಕು? ಅಗೈನ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಬೇಸಿಕ್ಸ್. ಸಿ ವೆನ್ ಐ ಸೇ ಬೇಸಿಕ್ಸ್ ಅಂತ ಅಂದ್ರೆ ಸರ್, 2 things ಆನ್ ಎನಿ ಗಿವನ್ ಡೇ: our school books plus PYQs. These are the key to score both in Kannada also and in English also. See why I am saying this ಅಂತಂದ್ರೆ, ಇವಾಗ ನೀವು the moment I say you the name Kuvempu, ನಿಮ್ಗೆ ಏನ್ ಗುರುತಪ್ಪ? which book you will remember? Sir, the moment I say the word Kuvempu, which book you will remember? ರಾಮಾಯಣ. Or what do you remember? What is Ramayana Darshanam? ಇಲ್ಲ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ. ಕರೆಕ್ಟಾ? Yes sir. ಸೊ ಇವಾಗ ನೀವು ಸ್ಕೂಲ್ ಬುಕ್ ತಗೊಂಡ್ರೆ ಅಲ್ಲೇ ಕೊಟ್ಟಿರ್ತಾರೆ, ಇವರ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಇವರಿಗೆ ಬಿರುದು ಬಂತು, ಎಕ್ಸೆಟ್ರಾ ಎಕ್ಸೆಟ್ರಾ. ನೆಕ್ಸ್ಟ್ ಇವರು ಬರೆದಂತಹ ಇತರ ಕೃತಿಗಳೆಂದರೆ 1 2 3 4 5. ಸೊ ದೋ ದೇರ್ ಆರ್ 20 25 30 50 ಬುಕ್ಸ್ ಇದ್ರೂನು ಒಬ್ಬ ಸ್ಕೂಲ್ ಬುಕ್ ಅಲ್ಲಿ ಕೊಟ್ಟಾಗ ಏನ್ ಮಾಡ್ತಾರೆ, ಮಕ್ಕಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಆರ್ ದ ಮೋಸ್ಟ್ ನೋಟ್ ವರ್ತಿ ವರ್ಕ್ಸ್ ಆಫ್ ಕುವೆಂಪು ಒಂದ್ 5 ರಿಂದ 6 ಕೊಟ್ಟಿರ್ತಾರೆ. ಕರೆಕ್ಟಾ ಸರ್? ಇವಾಗ ನೀವೇನ್ ಮಾಡ್ಬೇಕಿಲ್ಲಿ, ಯು ಗೋ ಟು ಬ್ಯಾಕ್ ಟು ಯುವರ್ PYQs and see what all books of Kuvempu they have asked. So ಇಲ್ಲೊಂದು 4 5 ಇರುತ್ತೆ, 3 ಕೇಳಿದಾರೆ ಆಲ್ರೆಡಿ ಅಂದ್ರೆ ಮೇ ಬಿ ದಿಸ್ ಟೈಮ್ there are chances of ಆ 4th or 5th ಒಂದು ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅಂಡ್ ಎಷ್ಟು ಕವಿಗಳು ಕೇಳ್ತಾರೆ? ಮ್ಯಾಕ್ಸಿಮಮ್ ಒಂದು 10 ರಿಂದ 12 ಕವಿಗಳು. ಮಿಗ್ದೋರ್ ಕವಿಗಳು ಇಲ್ಲ ಅಂತ ನಾನು ಹೇಳ್ತಿಲ್ಲ. ದ ಥಿಂಗ್ ಈಸ್, ದೀಸ್ ಕವೀಸ್ ಆರ್ ಮೋರ್ ಸಿಗ್ನಿಫಿಕೆಂಟ್ ಅಂಡ್ ಕ್ವಶನ್ಸ್ ಗೆಟ್ ರಿಪೀಟೆಡ್ ಆನ್ ದೋಸ್ ಕವೀಸ್ ಓನ್ಲಿ. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಒಂದು 12 ರಿಂದ 15 ಕವಿಗಳು ಪರ್ಫೆಕ್ಟ್ ಆಗಿ ನಾವು ಒಂದ್ 2 ಸತಿ ರಿವಿಷನ್ ಮಾಡಿದ್ರೆ PYQs ಆಟೋಮೆಟಿಕಲಿ ನಮ್ಗೆ ಬಂದ್ಬಿಡುತ್ತೆ ಈ ಕವಿದು ಈ ಬುಕ್ ಅಂತ ಹೇಳಿ. ಬಿಯಾಂಡ್ ದಟ್ ಒಂದ್ಸತಿ ಸ್ಕೂಲ್ ಬುಕ್ಸ್ ಅಲ್ಲಿ ನಾವು ನೀಟಾಗಿ ನೋಡ್ಕೊಂಡು ಬಿಟ್ವಿ ಅಂತಂದ್ರೆ, ವೆದರ್ ಇಟ್ ಮೇ ಬಿ ಕವಿ ಕಾವ್ಯ ಪರಿಚಯ ಇರ್ಬೋದು, ಈ ಪ್ರಕೃತಿ ಭಾವ, ಸಂಧಿ, ಸಮಾಸ ಇದೆಲ್ಲಾ ಬುಕ್ಸ್ ಅಲ್ಲಿ ಇದೆ. ಅಂಡ್ ಇದು ಹೊಸದಾಗಿನೂ ಮಾಡಕ್ ಆಗೋದಿಲ್ಲ. ದೇವಾಲಯ, ಶಿವಾಲಯ, ರಾಮಾಲಯ, ಇಟ್ ದ ಆಲಯ ಓನ್ಲಿ ಅಟ್ ದಿ ಎಂಡ್ ಆಫ್ ದಿ ಡೇ ಯು ವಿಲ್ ಗೆಟ್ ದ ಸೇಮ್ ಸಂಧಿ ಓನ್ಲಿ. ಅದ್ರಲ್ಲಿ ಇನೋವೇಷನ್ ಬರೋದಿಲ್ಲ. ಎಲ್ಲಿ ಪೇಪರ್ ಟಫ್ ಅನ್ಸುತ್ತೆ, ದ ಪೇಪರ್ ವಿಲ್ ಗೆಟ್ ಟಫ್ when a new author is asked, when a new book is asked, when a new kavi kavya ಪರಿಚಯ is asked. ಸಿ ಇದು ನೀವು ತಗೊಂಡ್ರೆ ನಾನು ಏನ್ ತೋರಿಸಿದೆ ನಿಮ್ಗೆ ಇಲ್ಲಿ, ತಲೆದೂಗು, ಕತ್ತಿ ಮಸೆ, ಎರಡು ಬಗೆ ಕಟ್ಟುಕತೆ, ಇವಿಷ್ಟೂನು ಒಂದು 20 ಸತಿ ಬಂದಿರುತ್ತೆ ಕಂಪಲ್ಸರಿ ಕನ್ನಡದಲ್ಲಿ. ಇಲ್ಲ ಕಮ್ಯುನಿಕೇಶನ್ ಪೇಪರ್ ಅಲ್ಲೇ ತಗೊಂಡ್ರೆ ತಲೆದೂಗು ಅಂದ್ರೆ ಏನು, ಕತ್ತಿ ಮಸೆ ಆದ್ರೆ ಒಂದು ಮಿನಿಮಮ್ 20 to 25 ಟೈಮ್ಸ್ ಸಿಗುತ್ತೆ ನಿಮ್ಗೆ ಇಫ್ ಯು ಸರ್ಚ್ ಅಂದ್ರೆ. ಸೊ ಇಟ್ ಹಸ್ ಬಿನ್ ರಿಪೀಟೆಡ್ ಅಗೈನ್ ಅಂಡ್ ಅಗೈನ್. ಸೊ ಈಸಿಲಿ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ವೇರ್ ದ ಪೇಪರ್ ಗೆಟ್ಸ್ ಟಫರ್. ಆಸ್ ಐ ಸೆಡ್, ಯಾವ್ದೋ ಹೊಸ ಕವಿ ನನ್ನ ಹೆಸರೇ ಕೇಳಿಲ್ಲ, ಇಲ್ಲ ಯಾವ್ದೋ ಒಂದು ಹೊಸ ಟೈಪ್ ಆಫ್ ಎ ಕ್ವಶನ್ ನಂಗೆ ಗೊತ್ತೇ ಗೊತ್ತಾಗ್ತಾ ಇಲ್ಲ, ಆ ತರ ಬಂದಾಗ ಮಾತ್ರನೇ
ವಿ ವಿಲ್ ಫೀಲ್ ದ ಪೇಪರ್ ಇಸ್ ಗೆಟಿಂಗ್ ವೆರಿ ವೆರಿ ಟಫರ್ ಅಂತ ಹೇಳ್ಬಿಟ್ಟು. ಸೊ ಫಾರ್ ಬೋತ್ ಕನ್ನಡ ಅಂಡ್ ಫಾರ್ ಇಂಗ್ಲಿಷ್ ಆಲ್ಸೋ. ಸಿ ಇವಾಗ ಇಂಗ್ಲಿಷ್ಗೆ ಏನಾಗುತ್ತೆ, ಅಂಟಿಲ್ ಅನ್ಲೆಸ್ ಯು ನೋ ದ ರೂಟ್ ವರ್ಡ್ ಆಫ್ ದ ಇಂಗ್ಲಿಷ್ ವರ್ಡ್, ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್ ಓನ್ಲಿ. ಬಿಕಾಸ್ ಆಂಟೋನಿಮ್ಸು ಸಿನೋನಿಮ್ಸು ಕೇಳ್ತಾರೆ, 5 ಕೇಳ್ತಾರೆ ಅಂತ ಅನ್ಕೊಳ್ಳೋಣ. ಹೌ ಮೆನಿ ಆಂಟೋನಿಮ್ಸ್ ಯು ಆರ್ ಗೋಯಿಂಗ್ ಟು ಮಗ್ ಅಪ್ ಅಂಡ್ ಹೌ ಮೆನಿ ಸಿನೋನಿಮ್ಸ್ ಯು ಆರ್ ಗೋಯಿಂಗ್ ಟು ಮಗ್ ಅಪ್? ಓನ್ಲಿ ಬೈ ಸಾಲ್ವಿಂಗ್ PYQs. It may be KPSC paper or KEA paper or any other examination paper combined with root analysis. ಆ ರೂಟ್ ಯಾವ ವರ್ಡ್ ಇಂದ ಬರ್ತಾ ಇದೆ ಒಂಚೂರು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕಲ್ತ್ಕೊಂಡ್ರೆ ದೆನ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಆಲ್ಸೋ ಬೆಟರ್. ಸೊ ಇದರಲ್ಲಿ ಇವೆರಡೂ ತಗೊಂಡಾಗ ಆಸ್ ಐ ವಾಸ್ ಸೇಯಿಂಗ್ ಹಿಯರ್, ಏನು ಕಂಪ್ಯೂಟರ್ ಅಂಡ್ ಇಂಗ್ಲಿಷ್ ಅಲ್ಲಿ, ಈ ಕನ್ನಡ ಇದ್ರಲ್ಲಿ ಕಂಪ್ಯೂಟರ್ ಅಲ್ಲಿ 27 ಬರುತ್ತೆ, ಈ ಕನ್ನಡ ಮತ್ತೆ ಇಂಗ್ಲಿಷ್ ಏನಿದೆ ಅಲ್ಲ, ಯೂಶಲಿ ಇಂಗ್ಲಿಷ್ ಮೀಡಿಯಂ ಹುಡುಗರು ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಬಿಕಾಸ್ ದಿರ್ ಇಸ್ ಸಮಥಿಂಗ್ ಲೈಕ್ ಈ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೋ, ಇಲ್ಲ ಇನ್ನು, ಈಸು, ವಾಸು, ಬೇರು, ಫಿಲ್ ಇನ್ ದ ಬ್ಲಾಂಕ್ಸ್ ಬರೀರಿ ಅಂತಲೋ, ಇಲ್ಲ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸು ಸಫಿಕ್ಸು, ಹಿ ಈಸ್ ಡ್ಯಾಶ್ ಏಬಲ್ ಟು ಡೂ ದ ವರ್ಕ್, ಇನೇಬಲ್, ಅನೇಬಲ್, ನಾಟ್ ಏಬಲ್, ಈ ತರ ಕ್ವಶನ್ಸ್ ಕೊಟ್ಟಾಗ ಇಂಗ್ಲಿಷ್ ಮೀಡಿಯಂ ಹುಡುಗರು ಸ್ವಲ್ಪ ಅಡ್ವಾಂಟೇಜ್ ತಗೊಳ್ಳೋದ್ರಿಂದ ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಇಲ್ಲಿ 35ಕ್ಕೆ ಒಂದು 30ರಿಂದ 32 ಬರುತ್ತೆ. ಕನ್ನಡ ಮೀಡಿಯಂ ಹುಡುಗರಿಗೆ ಫ್ರಮ್ ಅವರ್ ಅಬ್ಸರ್ವೇಷನ್ ದೇ ಆರ್ ಗೆಟಿಂಗ್ ಸಮ್ವೇರ್ ಅರೌಂಡ್ 27 to 30, ಒಂದು 4ರಿಂದ 5 ಮಾರ್ಕ್ ಡಿಫರೆನ್ಸ್ ಬರುತ್ತೆ. ದೇರ್ ಬೆಸ್ಟ್ ಪರ್ಫಾರ್ಮೆನ್ಸ್ಗೂ ಇವ್ರ ಬ್ಯಾಡ್ ಪರ್ಫಾರ್ಮೆನ್ಸ್ ಆರ್ ಆವರೇಜ್ ಪರ್ಫಾರ್ಮೆನ್ಸ್ಗೂ ಒಂದು 5 to 8 ಮಾರ್ಕ್ಸ್ ಡಿಫರೆನ್ಸ್ ಬರುತ್ತೆ. ಇಲ್ಲಿ ಬಂದಾಗ ಏನಾಗುತ್ತೆ, ಸ್ಪೀಕಿಂಗ್ ಸರ್, ಇಲ್ಲಿ ಕನ್ನಡಗೆ ಬಂದಾಗ ಏನಾಗುತ್ತೆ, ವೆದರ್ ಇಟ್ ಮೇ ಬಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, ಬೇಸಿಕ್ ಕ್ವಶನ್ಸ್ ಏನಿದೆ ಅಲ್ಲ, ಹೂವನ್ನು, ಇಂದ, ಪ್ರವಕ್ತಿಗಳು, ವಿಭಕ್ತಿ ಪ್ರತ್ಯಯಗಳು, ಇದನ್ನೆಲ್ಲ ಮಾಡ್ಬಿಡ್ತಾರೆ. ಎವ್ರಿಬಡಿ ಇಸ್ ಗೋಯಿಂಗ್ ಟು ಗೆಟ್ ಇಲ್ಲಿ ಒಂದು 15ರಿಂದ 17 ಮಾರ್ಕ್ ಬಂದ್ಬಿಡುತ್ತೆ. ಬಟ್ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಅಂತ ಏನ್ ಬರುತ್ತಲ್ಲ, ಇಲ್ಲಿ ವೆದರ್ ಇಟ್ ಮೇ ಬಿ ಕನ್ನಡ ಮೀಡಿಯಂ ಆರ್ ಇಂಗ್ಲಿಷ್ ಮೀಡಿಯಂ, ಇವಾಗ ಕನ್ನಡ ಮೀಡಿಯಂ ಹುಡುಗರು ತಗೊಂಡು ಅವ್ರು ಯಾವಾಗೋ ಸ್ಕೂಲಲ್ಲಿ ಓದಿರ್ತಾರೆ, ಆ ಗ್ರಾಮರ್ ಗೊತ್ತಿರೋದಿಲ್ಲ, ಇಲ್ಲ ಹೊಸ ಕವಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಮೀಡಿಯಂ ಹುಡುಗರು ಗೊತ್ತಿಲ್ಲ, ಇಂಗ್ಲಿಷ್ ಮೀಡಿಯಂ ಹುಡುಗರು ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ದೇ ಆರ್ ಏಬಲ್ ಟು ಗೆಟ್ ಸಮ್ವೇರ್ ಅರೌಂಡ್ 12 to 10 ಮಾರ್ಕ್ಸ್ ಅಷ್ಟೇ. ಸೊ ಇಲ್ಲೇನಾಗ್ತಾ ಇದೆ, ಕನ್ನಡ ಅಂಡ್ ಇಂಗ್ಲಿಷ್ ಇವೆರಡನ್ನೂ ಸೇರ್ಕೊಂಡು ಔಟ್ ಆಫ್ 70 ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಗೆಟ್ 45 to 50 ಮಾರ್ಕ್ಸ್ ಅಷ್ಟೇ ಔಟ್ ಆಫ್ 70. ಸೊ ವರ್ಸ್ಟ್ ಕೇಸ್ 45, ಇಲ್ಲಿ ಒಂದು 27, 45, 55, 65 and 72. ಸೊ 72 to 75 ಮಾರ್ಕ್ಸ್ ದ ಗುಡ್ ಪರ್ಫಾರ್ಮೆನ್ಸ್ ಆರ್ ವೆರಿ ಡಿಸೆಂಟ್ ಟು ಸ್ಕೋರ್ ಇನ್ ಪೇಪರ್ 2. ಪೇಪರ್ 1 ಅಂತ ಬಂದಾಗ ಆಸ್ ಐ ಸೆಡ್ 60 to 65. ಸೊ 60, ಸೊ ಅರೌಂಡ್ 140 ಮಾರ್ಕ್ಸ್. ಇದು ಕಂಪಲ್ಸರಿ, ನಿಮ್ದಿಷ್ಟು ಬರಲೇಬೇಕು. ಇದ್ರ ಮೇಲೆ ಏನಿದೆ ನಿಮ್ದು, ದಟ್ ಈಸ್ ವೇರ್ ಯುವರ್ ಏನಂತಾರೆ ಎಲಿಮಿನೇಷನ್ ಮೆಥಡ್ಸ್ ಇರ್ಬೋದು, ಆರ್ ಯುವರ್ ರಿಸ್ಕ್ ಟೇಕಿಂಗ್ ಸ್ಟ್ರಾಟಜೀಸ್ ಇರ್ಬೋದು, ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ದ ಕ್ಲಾಸಸ್. ಯಾಕೆ ಎಲಿಮಿನೇಷನ್ ಮಾಡಬೇಕು, ಯಾಕೆ ಎಲಿಮಿನೇಷನ್ ಮಾಡಬಾರ್ದು, ಎಲ್ಲಿ ಎಲಿಮಿನೇಷನ್ ಮಾಡಬಹುದು, ಎಲ್ಲಿ ಎಲಿಮಿನೇಷನ್ ಮಾಡಬಾರ್ದು. ಸೊ ದಟ್ ಯು ಆರ್ ಗೋಯಿಂಗ್ ಟು do take some risk and that will push your score to 150. ಆವಾಗ ನೋಡಿ ಯು ವಿಲ್ ಆಟೋಮೆಟಿಕಲಿ ಗೆಟ್ ಸೆಲೆಕ್ಟೆಡ್. ಎನಿಥಿಂಗ್ ಲೆಸ್ ದನ್ ದಿಸ್ ಕೋರ್ಸ್ ಇನ್ ಪೇಪರ್ 2 70 to 75 ಏನೇ ಕಡಿಮೆ ಬಂದ್ರು ಯು ಆರ್ ಆಲ್ಮೋಸ್ಟ್ ಔಟ್ ಆಫ್ ದಿ ರೇಸ್ ಅಂತ ನಾನು ಹೇಳ್ತೀನಿ. ದ ರೀಸನ್ ಬೀಯಿಂಗ್ ಪೇಪರ್ 1 ನಲ್ಲಿ 85 90 ತಗೊಂಡು ಪೇಪರ್ 2 60 ತಗೊಂಡು ಪುಲ್ ಮಾಡಿರೋ ಇನ್ಸ್ಟೆನ್ಸಸ್ ಆರ್ ವೆರಿ ವೆರಿ ಲೋ. ಎಲ್ಲೋ 100ಕ್ಕೆ1 ಇಲ್ಲ 500ಕ್ಕೆ1 ಆತರ ಸಿಗುತ್ತೆ ನಮಗೆ. ಪೇಪರ್ 2 ಈಸ್ ಆಲ್ವೇಸ್ ಲೈಕ್ ಪುಷ್ ಮಾಡ್ಬಿಡುತ್ತೆ ಸ್ಕೋರ್ನ. ಪೇಪರ್ 1 ಈಸ್ ಲೈಕ್ 60-65 ಬಿಕಾಸ್ ಕರೆಂಟ್ ಅಫೇರ್ಸ್ ಎಷ್ಟು ಕೊಡ್ತಾನೆ ಗೊತ್ತಿಲ್ಲ, ಪಾಲಿಟಿ ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಎಕಾನಮಿ, ಹಿಸ್ಟ್ರಿ, ಜಿಯೋಗ್ರಫಿ, ಲ್ಯಾಂಡ್ ರಿಫಾರ್ಮ್ಸ್, ಪಂಚಾಯತಿ ರಾಜು, ದರ್ ಆರ್ ಆಲ್ ದಿ ಅದರ್ ಟಾಪಿಕ್ಸ್ ದಟ್ ವಿ ಹ್ಯಾವ್ ಟು ಡೀಲ್ ವಿತ್ ಇನ್ ಪೇಪರ್ 1. ಸೊ ಪೇಪರ್ 1ಗೆ ಐ ವುಡ್ ಸೇ, ಇವಾಗ ಸರ್ ನಾನು ಇಷ್ಟು ದಿನ ಓದಿಲ್ಲ ಸರ್, ನಾನು ಯಾವ್ದ್ರ ಮೇಲೆ ಫೋಕಸ್ ಮಾಡಿ ಸರ್ ಅಂತಂದ್ರೆ ಐ ವುಡ್ ಸೇ ಡಿವೈಡ್ ಯುವರ್ ಡೇ ಲೈಕ್ ಪೇಪರ್ 1ಗೆ ಒಂದು 60%, ಪೇಪರ್ 2ಗೆ ಒಂದು 40%, ಲೈಕ್ 50-50 ಬೇಡ. ಪೇಪರ್ 1ಗೆ ಯಾಕೆ 60% ಓದಿದ್ರೆ ಅಷ್ಟು ಓದೋದಿದೆ ಅಲ್ಲಿ, ಅದನ್ನ ಹಾಗೆ ಅಂತ ನಾವು ಬಿಡೋದಕ್ಕೂ ಆಗೋದಿಲ್ಲ. ಸೊ ಪೇಪರ್ 1ಗೆ 60% ಕೊಟ್ಟಾಗ ಇಲ್ಲಿ ಟಾಪಿಕ್ ವೈಸ್ ಮಾಡ್ತೋಗಿ, ಪೇಪರ್ 2ಗೆ ಏನ್ 40% ಕೊಡ್ತಾ ಇದೀರಲ್ಲ, ಇಲ್ಲಿ ಐ ವುಡ್ ಸೇ ಯು ಗಿವ್ 20% ಟು ಕನ್ನಡ, ಐ ಮೀನ್ ಕಂಪ್ಯೂಟರ್, 10% ಟು ಕನ್ನಡ, 10% ಇಂಗ್ಲಿಷ್. ಅಲ್ಲಿ ಏನು ಮಾಡಕ್ ಆಗ್ತಿಲ್ಲ ನಮ್ ಕೈಲಿ. ರೀಸನ್ ವೈ ಆಮ್ ಸೇಯಿಂಗ್ ಏನು ಮಾಡಕ್ ಆಗೋದಿಲ್ಲ ಅಂತಂದ್ರೆ, ಈ ಕನ್ನಡ ಅಂಡ್ ಇಂಗ್ಲಿಷ್ ಎಷ್ಟು ಆಂಟೋನಿಮ್ ಓದಿದ್ರು, ಎಷ್ಟು ಸಿನೋನಿಮ್ ಓದಿದ್ರು, ಐ ಕೆನಾಟ್ ಗ್ಯಾರಂಟಿ ಯು ದಟ್ ಅದೇ ಆಂಟೋನಿಮ್ ಬರುತ್ತೆ, ಇಲ್ಲ ಅದೇ ಸಿನೋನಿಮ್ ಬರುತ್ತೆ, ಇದೇ ಪ್ರಿಫಿಕ್ಸ್ ಬರುತ್ತೆ ಅಂತ. ವೇರಸ್ ಕಂಪ್ಯೂಟರ್ ಅಲ್ಲಿ ಐ ಕ್ಯಾನ್ ಈಸಿಲಿ ಗ್ಯಾರಂಟಿ ಯು ದಟ್ ಸರ್ ಯು ರೀಡ್ ದಿಸ್ ಮೆನಿ ಕ್ವಶನ್ಸ್, ಯು ರೀಡ್ ದೀಸ್ ಮೆನಿ ಟಾಪಿಕ್ಸ್, ಇಲ್ಲೇ ಬರುತ್ತೆ. ಇವಾಗ ಮೆಮೊರಿ ಅಂತ ತಗೊಂಡ್ರೆ ಏನಿದೆ ಮೆಮೊರಿನಲ್ಲಿ ಸರ್, ಕಂಪ್ಯೂಟರ್ ಮೆಮೊರಿ, ಕಂಪ್ಯೂಟರ್ ಮೆಮೊರಿ ಅಂತ ಇದೆ. ಏನ್ ಕೇಳ್ಬೋದು, ಒಂದು ಪ್ರೈಮರಿ ಮೆಮೊರಿ ಕೇಳ್ಬೋದು, ಇಲ್ಲ ಇನ್ನೊಂದು ಸೆಕೆಂಡರಿ ಮೆಮೊರಿ ಕೇಳ್ಬೋದು. ಯಾವ್ದು ಫಾಸ್ಟ್, ಇದು ಫಾಸ್ಟ್, ಇದು ಸ್ಲೋ, ಸೂಪರ್. ಪ್ರೈಮರಿ ಮೆಮೊರಿ ಏನೇನಿದೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಮೆಮೊರಿ ಹೈರಾರ್ಕಿ ಅಂತ ನಾನು ಕಲ್ತ್ಕೊಂತೀನಿ. ಫಸ್ಟ್ ಬಂದು ರಿಜಿಸ್ಟರ್ಸ್ ಬರುತ್ತೆ,
ಆಮೇಲಿಂದ ಕ್ಯಾಶೆ ಮೆಮೊರಿ ಬರುತ್ತೆ, ಆಮೇಲಿಂದ ನಮ್ದು ರ್ಯಾಮು ಸೆಕೆಂಡರಿ ಡಿವೈಸಸ್ ಬರುತ್ತೆ. ಇಲ್ಲ ಸೆಕೆಂಡರಿ ಡಿವೈಸಸ್ ಅಂತ ತಗೊಂಡ್ರೆ ಏನೇನಿದೆ ಅದರಲ್ಲಿ, ಸೆಕೆಂಡರಿ ಡಿವೈಸಸ್ ತಗೊಂಡ್ರೆ ಪೆನ್ ಡ್ರೈವ್ ಬರುತ್ತೆ, ಇಲ್ಲ ಸಾಲಿಡ್ ಸ್ಟೇಟ್ ಡಿವೈಸಸ್ ಬರುತ್ತೆ, ಇಲ್ಲ ಅಂದ್ರೆ ಹಾರ್ಡ್ ಡಿಸ್ಕ್ಸ್ ಬರುತ್ತೆ, ಇನ್ನೇನ್ ಬರುತ್ತೆ CD ಟ್ರ್ಯಾಕ್ಸ್ ಬರುತ್ತೆ. ಗೇಮ್ ಓವರ್. ಇಲ್ಲ ಇನ್ನೇನ್ ಕೇಳ್ಬೋದು ಮೆಮೊರಿನಲ್ಲಿ ಬಂದ್ರೆ, ಫಸ್ಟ್ ಬಂದು ನಿಬ್ಬಲ್ ಬರುತ್ತೆ, ಆಮೇಲಿಂದ ಬೈಟ್ ಬರುತ್ತೆ, ಬಿಟ್ಟು ಬೈಟು MB GB TB ZB PB, ಗೇಮ್ ಓವರ್. See, if I read this much, whatever question is going to come in computer memory, that is what they can ask. Correct or not, sir? ಇನ್ನೇನ್ ಕೇಳಕ್ಕಾಗುತ್ತೆ ಅನ್ನೋದ್ರಲ್ಲಿ? ಕರೆಕ್ಟ್ ಅಲ್ವಾಪ್ಪ ನಾನು ಹೇಳ್ತಾ ಇರೋದು? ಕರೆಕ್ಟ್ ಆರ್ ನಾಟ್ ಸರ್? ಎಸ್ ಸರ್. ದಟ್ ಈಸ್ ಹೌ ವಿ ನೀಡ್ ಟು ಎಲಿಮಿನೇಟ್. ಬಟ್ ನಂಗೆ ಏನಿದೆ ಸರ್, ದಿಸ್ ಇಸ್ ದ ಸ್ಟೋರಿ, ಇಷ್ಟಿದೆ ನನಗೆ ಸಾಕು, ಈಸಿಲಿ ಆಗೋಗುತ್ತೆ. ಸೊ ಇಷ್ಟು ಬಿಟ್ಟು ನಾನು ಇನ್ನೇನು ಕೊಡಕ್ಕಾಗ್ತಾವನು, ಇನ್ನೇನು ಕೊಡಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ವಾ? ವಾಟ್ ಎವರ್ ಕ್ವಶನ್ ದಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು, ಇಟ್ ಕ್ಯಾನ್ ಈಸಿಲಿ ಬಿ ಡನ್. ಬಿಕಾಸ್ ಕಂಪ್ಯೂಟರ್ ಏನಾಗುತ್ತೆ, ಲಾಜಿಕ್ ಇದೆ. ಇವಾಗ ಕನ್ನಡದಲ್ಲಿ ಲಾಜಿಕ್ ಇಲ್ಲ. ಮನೆಸೆ ಕನ್ನಡದಲ್ಲಿ ಲಾಜಿಕ್ ಇಲ್ಲ ಅಂತಂದ್ರೆ, ಇವಾಗ ಈ ಒಂದು ಕವಿ ಹೆಸರು ಕೊಟ್ಟು ಒಂದು ಬುಕ್ ನೇಮ್ ಕೊಟ್ಬಿಟ್ಟು, ಸೊ ಫಾರ್ ಎಕ್ಸಾಂಪಲ್ ದ ಕವಿ ನೇಮ್ ಇಸ್ ABCD, ದ ಬುಕ್ ನೇಮ್ ಇಸ್ EFGH, ಇದು ಕೊಟ್ಬಿಟ್ಟು ಹೂ ರೋಟ್ ದಿಸ್ ಬುಕ್ ಕೊಟ್ಟಾಗ ನಿಮ್ಗೆ ವಾಟ್ ಈಸ್ ದ ಲಾಜಿಕ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್? ಏನೂ ಮಾಡಕ್ಕಾಗೋದಿಲ್ಲ. ಕರೆಕ್ಟ್ ಆರ್ ನಾಟ್ ಸರ್? ಕರೆಕ್ಟ್ ಅಲ್ವಾಪ್ಪ ನಾನು ಹೇಳ್ತಾ ಇರೋದು? ಕರೆಕ್ಟ್. ಅದೇ ಇವಾಗ ನೋಡಿ, ಇವಾಗ ಕಂಪ್ಯೂಟರ್ ಕೊಡ್ತೀನಿ, ಇವಾಗ ಕಂಪ್ಯೂಟರ್ ಇದು ಕೊಟ್ಟೆ. ನಾನು ಇದು ಯಾವತ್ತೂ ಓದೇ ಇಲ್ಲ, ನಂಗೆ ಅದು ಏನಂತ ಕೂಡ ಗೊತ್ತಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆಕ್ಟಲ್ ನಂಬರ್ ಅಂತ ಕೊಟ್ಟಿದ್ದಾನೆ. ನಂಗೆ ಫಸ್ಟ್ ಆಫ್ ಆಲ್ ಆಕ್ಟಲ್ ಅಂದ್ರೆ ಏನು ಗೊತ್ತಿಲ್ಲ, ಆ ನಂಬರ್ ಸಿಸ್ಟಮ್ ನನಗೆ ಗೊತ್ತಿಲ್ಲ. ಇವಾಗ ಐ ವಾಂಟ್ ಟು ಆನ್ಸರ್ ದಿಸ್ ಕ್ವಶನ್, ಇದು ಮಾಡಿದ್ರೆ ನಂಗೆ ಹೆಲ್ಪ್ ಆಗೋದು. ಸೊ ನಾವು ಇಳಿಸಿ ಸರ್, ನಂಗೆ ಬೈನರಿ ಗೊತ್ತು ಸರ್, ಅದರ್ ಇಟ್ ಇಸ್ 0 or 1. ಬೈ ಅಂದ್ರೆ 2, 2 ಒಂದು ಕಡಿಮೆ ನಿಂತೋಗಿದೆ. ಡೆಸಿಮಲ್ ಡೆಸಿ 10 ಅಂದ್ರೆ ಎಲ್ಲರಿಗೂ ಇದೆ, 0 1 2 3 4 9 ವರೆಗೂ ಇದೆ. ಓಕೆ, 10 ಅಂದ್ರೆ 9 ಇದೆ, 2 ಅಂದ್ರೆ 1 ಆಕ್ಟಾ ಅಂದ್ರೆ ನನಗೆ ಗೊತ್ತು 8 ಅಂತ, 8 ಅಂದ್ರೆ ಅದು 7 ನಿಂತೋಗುತ್ತೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಆಕ್ಟಲ್ ಅಂತ ಇದ್ದಾನೆ. 7 ನಿಂತೋಗಿದೆ. 274 8 ಬರಬಾರ್ದು, ಬಿಕಾಸ್ 7 ವರ್ಗುನೇ ಬರಬೇಕು. 9 ಬರಬಾರ್ದು, 4 ಬರ್ಬೋದು. ಸೊ ಅಲ್ಲಿಗೆ B and C ಇರಬಾರ್ದು, B and C ಇಲ್ಲ. ಸಿ ಹೌ ಐ ಎಲಿಮಿನೇಟೆಡ್? ನಂಗೆ ಗೊತ್ತಿಲ್ಲ ಇದು ಸಿಸ್ಟಮ್, ನಂಗೆ ಗೊತ್ತಿಲ್ಲ ಇದು ಆನ್ಸರ್, ಬಟ್ ಸ್ಟಿಲ್ ಐ ಡಿಡ್ ಇಟ್. ಆರ್ ಯು ಗೆಟಿಂಗ್ ಇಟ್ ಸರ್? ಅರ್ಥ ಆಗ್ತಿದೆಯಪ್ಪ ನಾನು ಹೇಳ್ತಾ ಇರೋದು ಲಾಜಿಕ್? ಲೈಕ್ ಐ ಆಮ್ ನಾಟ್ ಸೇಯಿಂಗ್ ದಟ್ ನಿಮ್ಗೆ ಇವತ್ತೇ ಇದು ಬರೋದಿಲ್ಲ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕಂಪ್ಯೂಟರ್ ಕ್ಲಾಸಸ್, ಇವಾಗ ಇಲ್ಲಿ ಅಂಡ್ ಗೇಟ್ ಅಂತ ಕೊಟ್ಟಿದ್ದಾನೆ. ವೆನ್ ದ ಔಟ್ಪುಟ್ ಇಸ್ ಅಂಡ್ ಗೇಟ್ ಇಸ್ 1 ಅಂತ ಕೊಟ್ಟಿದ್ದಾನೆ. ಅಂಡ್ ಅಂದ್ರೆ ಏನು? ಟುಗೆದರ್. ದೇ ಹ್ಯಾವ್ ಟು ಬಿ ಟುಗೆದರ್ ಓನ್ಲಿ. ವೆನ್ ವಿಲ್ ಬಿ ಬೋತ್ ಟುಗೆದರ್? ವೆನ್ ಬೋತ್ ಆರ್ 0, ಹೌ ಕ್ಯಾನ್ ಇಟ್ ಬಿ 1 0? ವೆನ್ ಎನಿ ಒನ್ ಆಫ್ ದಿ ಇನ್ಪುಟ್ ಇಸ್ 0, ಟುಗೆದರ್ ಇದ್ರೇನೆ ಬರುತ್ತೆ 0. ಇಫ್ ಬೋತ್ ಇನ್ಪುಟ್ಸ್ ಆರ್ 1, ಅವನು ಇದ್ದಾನೆ ಇವನು ಇದ್ದಾನೆ, ಇಬ್ರು ಇರ್ತಾರೆ 1. ಇಫ್ ಎನಿ ಒನ್ ಇನ್ಪುಟ್ ಇಸ್ 1, ಇವನಿಲ್ಲ ಇವನಿದ್ದಾನೆ, ಇವನಿಲ್ಲ, ಆಗೋದಿಲ್ಲ. ಇಬ್ರು ಇದ್ರೇನೆ ಅಂಡ್ ಅಂದ್ರೇನೆ ಟುಗೆದರ್. ಯು ಅಂಡ್ ಬಿ ಅಂದ್ರೆ ವಿ ಬೋತ್ ಆರ್ ಟುಗೆದರ್. ಸಿ ವೆನ್ ಬೋತ್ ಇನ್ಪುಟ್ಸ್ ಆರ್ 1, ಸಿ ಗೇಮ್ ಓವರ್. ಜಸ್ಟ್ ಬೈ ಬೇಸಿಕ್ ಇಂಗ್ಲಿಷ್ ಆಲ್ಸೋ ಐ ಕ್ಯಾನ್ ಎಲಿಮಿನೇಟ್. ಅಂದ್ರೆ ನಾನು ಹೇಳ್ತಾ ಇರೋದು, ನಂಗೆ ಏನು ಗೊತ್ತಿಲ್ಲ ಸರ್, ಇದನ್ನ ಮಾಡ್ಲೇಬೇಕು ಅಂತ ನಾನು ಕೂತ್ಕೊಂಡ್ರೆ ಒಂದ್ 2 ರಿಂದ 3 ನಿಮಿಷ ಏನೋ ಒಂದು ಲಾಜಿಕ್ ಹಾಕಿ ಏನೋ ಒಂದು ಮಾಡಿ ಬರಿತೀನಿ. ಬಟ್ ABCD ಕವಿ ಬರೆದಂತಹ ಕೃತಿಗಳು ಯಾವುದು ಅಂತ ಹೇಳಿ ನಾನು EFGH HIJK LMNO PQ ಅಂತ ಕೊಟ್ರೆ, ಯು ವಿಲ್ ನಾಟ್ ಬಿ ಏಬಲ್ ಟು ಎಲಿಮಿನೇಟ್, ಬಿಕಾಸ್ ದರ್ ಇಸ್ ನೋ ಲಿಂಕ್. ಯಾವ ಕವಿ ಯಾವ ಬುಕ್ ಹೆಸರಿರ್ತಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಿರುತ್ತೆ, ನಂಗೆ ಹೆಂಗ್ ಗೊತ್ತಿರುತ್ತೆ? ಕರೆಕ್ಟ್ ಅಲ್ವಾ? ಆಗ್ತಿದೆ ಸರ್ ನಾನು ಹೇಳ್ತಿರೋದು? ಸೊ ದ ಥಿಂಗ್ ಈಸ್ ಲಾಜಿಕ್ ಕಂಪ್ಯೂಟರ್ ಗಿವ್ ದ ಮ್ಯಾಕ್ಸಿಮಮ್ 30ಕ್ಕೆ 27 28 ತಗೊಂಡಿದ್ದಾರೆ. ಪಟ್ ಅಂತ ತಗೊಳ್ಳಿ. ನೆಕ್ಸ್ಟ್ ಗೋ ಟು ಕನ್ನಡ ಆರ್ ಯುವರ್ ಇಂಗ್ಲಿಷ್. ಇಫ್ ಯು ಆರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, ಗೋ ಟು ಇಂಗ್ಲಿಷ್. ಇಫ್ ಯು ಆರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಗೋ ಟು ಕನ್ನಡ. ಗ್ರಾಸ್ಪ್ as many marks as you can. So at the end of the day, paper 2, like paper 1 ಬರದ ತಕ್ಷಣ ಓಕೆ ಸರ್ ನಾನು 60-65 ಅಲ್ಲಿ ಇದೀನಿ. ಪೇಪರ್ 2 ಬರ್ದು ಆಚೆ ಬಂದ ತಕ್ಷಣ ಸರ್ ಒಂದು 80 ಕರೆಕ್ಟ್ ಆಗುತ್ತೆ ಸರ್, 20 ಹೆಚ್ಚು ಕಡಿಮೆ ಆದ್ರೂ ಐ ಆಮ್ ಗೆಟಿಂಗ್ ದಟ್ 70-75 ಮಾರ್ಕ್ಸ್. ಇಲ್ಲ ಹಿಂಗಿರ್ಬೇಕಂದ್ರೆ ಸರ್ 80 ನಾನು ಶೂರ್ ಶಾಟ್ ಹಾಕಿದ್ದೀನಿ, 20 ನಾನು ಗೆಸ್ ಮಾಡಿದ್ದೀನಿ. 20 ಗೆಸ್ ಅಲ್ಲಿ ನನಗೆ 4 ಕರೆಕ್ಟ್ ಆಗಿ ಇನ್ನು 16 ರಾಂಗ್ ಆದ್ರೂ ನೆಟ್ ಇಸ್ 0 ಓನ್ಲಿ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ ಸರ್? you're going to lose 1/4 only ಅಲ್ವಾ? ಸೊ 4 ಕರೆಕ್ಟ್ ಆದ್ರೆ ಎಷ್ಟು ಮಾರ್ಕ್ ಬರುತ್ತೆ ನಿಮಗೆ? 8 ಮಾರ್ಕ್ ಬರುತ್ತೆ. 16 ರಾಂಗ್ ಆದ್ರೆ ಎಷ್ಟು ಮಾರ್ಕ್ ಹೋಗುತ್ತೆ? 8 ಮಾರ್ಕ್ ಹೋಗುತ್ತೆ. ಸೊ ಗಾನ್ ಕೇಸ್. ಸೊ ನಂಗೆ ನೆಟ್ 80 ಬರಲೇಬೇಕು. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಡೂ. ಇವನ್ ಇದರಲ್ಲಿ 4 ಬದಲು 5 ಕರೆಕ್ಟ್ ಆಗಿ 15 ರಾಂಗ್ ಆದ್ರೆ ಯು ಆರ್ ಪಾಸಿಟಿವ್ ಓನ್ಲಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಮೋರ್ ದೆನ್ 80 ಓನ್ಲಿ. ಆರ್ ಯು ಗೆಟಿಂಗ್ ಇಟ್ ಸರ್? ಸೊ ಗೆ ವಾಟ್ ಐ ಆಮ್ ಸೇಯಿಂಗ್ ಇಸ್, ಪೇಪರ್ 1 ಏನಿದೆ ಅದನ್ನ ಓದಿ, PYQ ಸಾಲ್ವ್ ಮಾಡಿ, ಲಾಜಿಕ್ ಯೂಸ್ ಮಾಡಿ, ಎಲಿಮಿನೇಷನ್ ಮಾಡಿ. ಪೇಪರ್ 2 is what is going to hold your hand and get as much marks as possible in paper 2 by reading PYQs, by doing everything that you can. So ಇಷ್ಟರಲ್ಲಿ how to approach the papers and how to prepare ಏನ ಡೌಟ್ ಇದೆಯಪ್ಪ?
Sir, any doubt? No doubt. Shall I proceed further? Sir, if I'm speaking too fast, you can tell me. Sir, ತುಂಬಾ ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೀರಾ, ನಿಧಾನಕ್ಕೆ ಮಾತಾಡಿ. I'll speak little bit slowly. ಸ್ವಲ್ಪ ನಾನು ಫಾಸ್ಟ್ ಆಗಿ ಮಾತಾಡ್ತೀನಿ. ಸೊ ಇಫ್ ಇಟ್ ಇಸ್ ಓಕೆ ಅಂದ್ರೆ ಐಲ್ ಕಂಟಿನ್ಯೂ ವಿತ್ ದ ಸೇಮ್ ಸ್ಪೀಡ್. ಇಲ್ಲ ಸರ್ ಸ್ವಲ್ಪ ನಿಧಾನಕ್ಕೆ ಮಾತಾಡಿದ್ರೆ ಲೈಕ್ ಐ ದ ಫ್ರೀಕ್ವೆನ್ಸಿ ವರ್ಡ್ಸ್ ಏನ್ ಮಾತಾಡ್ತಾ ಇದೀರಲ್ಲ ಸ್ವಲ್ಪ ಕಡಿಮೆ ಮಾಡ್ತೀನಿ. ಇಸ್ ಇಟ್ ಓಕೆ? ಅರ್ಥ ಆಗ್ತಿದ್ದಾರೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು? ಸೊ ಇನ್ನೇನು ಡೌಟ್ ಇದೆಯಪ್ಪ? ಇಷ್ಟೊತ್ತು ನಾನು ಹೇಳಿದ್ರೆ ಏನೋ ಡೌಟ್ ಇದೆಯಾ? ಸರ್ ಅದು -16 ಅದೇನೋ ಒಂದಲ್ಲಿ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಸರ್. So simple sir, for all the questions that you are going to get 1/4 ಬಂದು ನೆಗೆಟಿವ್ ಇರುತ್ತೆ ಸರ್. ಓಕೆ, ಒಂದು ರೈಟ್ ಆದ್ರೆ ನಿಮ್ಗೆ 1 ಮಾರ್ಕ್ ಬರುತ್ತೆ, ಒಂದು ರಾಂಗ್ ಆದ್ರೆ ನಿಮ್ಗೆ 0.25 ಮಾರ್ಕ್ಸ್ ಹೋಗುತ್ತೆ. ಲೈಕ್ 1 ಮಾರ್ಕ್ ಅಂತ ನಾನು ಇಟ್ಕೊಂತ ಇದೀನಿ, ಅರ್ಥ ಆಗ್ಲಿಲ್ಲ. ಇಲ್ಲ 2 ಮಾರ್ಕ್ಸ್ ಮಾಡಿಬೇಕಾದ್ರೆ ಲೈಕ್ ಒಂದು ಕ್ವಶನ್ ನಿಮ್ದು ಕರೆಕ್ಟ್ ಆದ್ರೆ ನಿಮ್ಗೆ 2 ಮಾರ್ಕ್ ಬರುತ್ತೆ. ಒಂದು ಕ್ವಶನ್ ಇದು ಕರೆಕ್ಟ್ ಇದು ರಾಂಗ್, ಒಂದು ಕ್ವಶನ್ ರಾಂಗ್ ಆದ್ರೆ ನಿಮ್ಗೆ 0.5 ಮಾರ್ಕ್ಸ್ ನೀವು ಕಳ್ಕೊಂತೀರ. 1/4 0.5 ಮಾರ್ಕ್ಸ್ ವಿಲ್ ಬಿ ಯು ನೆಗೆಟಿವ್. ಇವಾಗ ನಿಮ್ದು ಒಂದು ಕರೆಕ್ಟ್ ಆಯ್ತು ಅಂದ್ರೆ 2 ಮಾರ್ಕ್ ಬರುತ್ತೆ, ಒಂದು ರಾಂಗ್ ಆಯ್ತು ಅಂದ್ರೆ ನಿಮ್ಗೆ 0.5 ಹೋಗುತ್ತೆ. ಅದೇ 2 ಕರೆಕ್ಟ್ ಆದ್ರೆ 4 ಮಾರ್ಕ್ ಬರುತ್ತೆ, 2 ರಾಂಗ್ ಆದ್ರೆ 1 ಮಾರ್ಕ್ ಹೋಗುತ್ತೆ. ಸೊ ನಾನು ಹೇಳ್ತಾ ಇರೋದೇನಂದ್ರೆ 100 ಕ್ವಶನ್ ಅಲ್ಲಿ ಯು ಮೇಕ್ ಶೂರ್ ದಟ್ ಫಸ್ಟ್ ರೌಂಡ್ 1 ಏನಿದೆ ಅಲ್ಲ, ರೌಂಡ್ 1, ರೌಂಡ್ 2, ರೌಂಡ್ 3 ಇಷ್ಟೇ ಸರ್. ಇದ್ರ ಮೇಲೆ ನೀವು ರೌಂಡ್ ಮಾಡಿದೀರಾ ಅಂತಂದ್ರೆ ಅಲ್ಲಿಗೆ ಯು ಆರ್ ನಾಟ್ ಪ್ರಿಪೇರ್ಡ್, ನೀವು ಎಕ್ಸಾಮ್ ಬರ್ದು ವೇಸ್ಟೇ. ಸೊ ಹೌ ಡು ವಿ ಅಪ್ರೋಚ್? ಯೂಶಲಿ ನಾವೇನ್ ಹೇಳ್ತೀವಿ ಹುಡುಗರಿಗೆ ಅಪ್ರೋಚ್ ಮಾಡೋದಕ್ಕೆ ಎಕ್ಸಾಮ್ ಹಾಲ್ ಅಲ್ಲಿ ಅಂತಂದ್ರೆ ಯು ಗೋ ವಿತ್ ರೌಂಡ್ 1, ರೌಂಡ್ 2 ಅಂಡ್ ರೌಂಡ್ 3. ಕ್ವಶನ್ ನೋಡಿದ ತಕ್ಷಣನೇ ಹಂಗೆ ಆನ್ಸರ್ ಬಂದಿದೆ, the minimum gap between or the maximum gap between 2 sessions of a parliament can be 1 month, 2 month, 3 month, 6 month. You know it is 6 month. Which among the following kind of unemployment can be seen in agriculture? Frictional, seasonal, cyclical, disguised. So straight forward answers ನಿಮ್ಮ ಹತ್ರ ಏನಿರುತ್ತಾರ ಅದು ಯು ಹ್ಯಾವ್ ಟು ಮಾರ್ಕ್ ಇನ್ ರೌಂಡ್ 1. ಇದು ಸಮ್ವೇರ್ ಆನ್ ಎನಿ ಗಿವನ್ ಡೇ ಪ್ರಾಪರ್ ಆಗಿ ಓದಿರೋ ಹುಡುಗನ್ಗೆ ಒಂದು 40 ರಿಂದ 45 ಕ್ವಶನ್ ಸಿಗುತ್ತೆ, ಪ್ರಾಪರ್ ಆಗಿ ಓದಿರೋ ಹುಡುಗನ್ಗೆ. ಅದೇ ರೌಂಡ್ 2 ಅಂತ ಅಂದ್ರೆ ಐ ನೋ ದಿ ಆನ್ಸರ್ ಬಟ್ ಐ ನೀಡ್ ಟೈಮ್. Say for example, consider the following statements regarding the Big Cat Alliance. ಒಂದು ಏನೋ ಲಾಂಚ್ ಮಾಡಿದ್ರಲ್ಲ, ಈ ಬಿಗ್ ಕ್ಯಾಟ್ಸ್ ನೆಲ್ಲ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಏನೋ ಲಾಂಚ್ ಮಾಡಿದಾರಲ್ವಾ. ಸೊ ಅದ್ರಲ್ಲಿ ಏನೇನಿದೆ? ಇಟ್ ವಾಸ್ ಲಾಂಚ್ಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಡ್ಯೂರಿಂಗ್ ದ 50 years of Project Tiger. It was launched in Mysuru. India, it tries to protect 7 big cats. India is having only 5 big cats, like 1, 2, 3, 4, 5. ಸೊ ಇವಾಗ ನನಗೇನು ಮೈಸೂರು ಗೊತ್ತು, 7 ಬಿಗ್ ಕ್ಯಾಟ್ಸ್ ಗೊತ್ತು, ಈ 5 ನನಗೆ ಗೊತ್ತಿಲ್ಲ. ಇಂಡಿಯಾ ಇಸ್ ಹ್ಯಾವಿಂಗ್ ಓನ್ಲಿ 5 ಅಂತ ಗೊತ್ತು, ಆ 5 ಯಾವ್ಯಾವ್ದು ಅಂತ ನನಗೆ ಗೊತ್ತಿಲ್ಲ. ಸೊ ಇಫ್ ಐ ಪುಟ್ ಸಮ್ ಟೈಮ್, ಇಂಡಿಯಾದಲ್ಲಿ ವೆದರ್ ಚೀತಾ ಕ್ಯಾನ್ ಸರ್ವೈವ್, ವೆದರ್ ಲಯನ್ ಕ್ಯಾನ್ ಸರ್ವೈವ್, ವೆದರ್ ಟೈಗರ್ ಕ್ಯಾನ್ ಸರ್ವೈವ್ ಇದೆಯಾ ನಾನು ನೋಡ್ತಾ ಹೋದ್ರೆ ನಾನು ಎಲಿಮಿನೇಟ್ ಮಾಡಿ ಆನ್ಸರ್ ಮಾಡಬಲ್ಲೆ. ಬಟ್ ಐ ಡೋಂಟ್ ನೋ ಇದೊಂದೇ ಕ್ವಶನ್ ಈ ತರ ಇದೆಯಾ ಬೇರೆ ನಂಗೆ ಗೊತ್ತಿಲ್ಲ. ನಾನೇನ್ ಮಾಡ್ತೀನಿ, ಆ ಕ್ವಶನ್ ಪಕ್ಕದಲ್ಲಿ ರೌಂಡ್ 2 ಅಂತ R2 ಅಂತ ಬರೆದು ಮುಂದಕ್ಕೆ ಹೋಗ್ತೀನಿ. ಐ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಈ ತರ ನಾನು ರೌಂಡ್ 2 ಅಂತ ಬರೆಯೋ ಕ್ವಶನ್ಸ್ ಆನ್ ಎನಿ ಗಿವನ್ ಡೇ ಸಮ್ವೇರ್ ಅರೌಂಡ್ ಒಂದು 30 to 35 ಬರುತ್ತೆ, where I can easily eliminate mark. But it may be right also, it may be wrong also. ಇಲ್ಲಿ ನನ್ನ ಲಾಜಿಕ್ ರಾಂಗ್ ಆದ್ರೂ ಆಗ್ಬೋದು. ಐ ಆಮ್ ನಾಟ್ ಸೇಯಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ. ಇನ್ ದ ರಿಮೈನಿಂಗ್ ರೌಂಡ್ 3 ಏನಿದೆ ಅಲ್ಲ, ದೀಸ್ ಆರ್ ಲೈಕ್ ಚಾನ್ಸಸ್, ಲಕ್ ಫ್ಯಾಕ್ಟರು ಇಲ್ಲ ಗಟ್ ಫೀಲಿಂಗು ಈ ತರದ್ದು. ಇದು ಒಂದು 15 ಕ್ವಶನ್ ಬರುತ್ತೆ, 15 to 20 ಕ್ವಶನ್ಸ್. ಸೊ ಯೂಶಲಿ ಹುಡುಗರು ನಾವೇನ್ ಹೇಳ್ತೀವಿ ಅಂದ್ರೆ ಇಲ್ಲಿ ಏನಿದೆ ಅಲ್ಲ, ಇಲ್ಲಿ ಆನ್ ಎನಿ ಗಿವನ್ ಡೇ ಯುವರ್ ಸಕ್ಸಸ್ ರೇಟ್ ಆರ್ ಯುವರ್ ಅಕ್ಯುರಸಿ ಶುಡ್ ಬಿ 85%. 45 ಕ್ವಶನ್ಸ್ಗೆ 85% ಅಕ್ಯುರಸಿ ಇರಬೇಕು. ನೀನ್ ಮಾಡೋ 45 ಅಲ್ಲಿ ಒಂದು 40 to 42 ಕರೆಕ್ಟ್ ಆಗ್ಲೇಬೇಕು, ಮಿಕ್ಕಿದ್ದು 3-4 ರಾಂಗ್ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಇಲ್ಲಿ ಏನಿದೆ ಅಲ್ಲ, 50-50 ಎಲಿಮಿನೇಷನ್ ಯೂಸ್ ಮಾಡಿ ಏನ್ ಮಾಡ್ತೀರಲ್ಲ, ಇಲ್ಲಿ ಯುವರ್ ಅಕ್ಯುರಸಿ ಡ್ರಾಪ್ಸ್ ಟು ಸಮ್ವೇರ್ ಅರೌಂಡ್ 50 to 55%. ಅಂದ್ರೆ 35 ಅಟೆಂಡ್ ಮಾಡಿದ್ರೆ ಆನ್ ಎನಿ ಗಿವನ್ ಡೇ ಯೂಶಲಿ 18 ರಿಂದ 20 ರೈಟ್ ಆಗುತ್ತೆ, ಒಂದು 10 ರಿಂದ 12 ರಾಂಗ್ ಆಗೇ ಆಗುತ್ತೆ, ಅದಾಗ್ಲೇಬೇಕು. ಅಂಡ್ ಇದೇನಿದೆಲ್ಲ ಈ ಚಾನ್ಸಸ್ ಆರ್ ಲಕ್ಕು, ಇಲ್ಲಿ 60% ರಾಂಗ್ ಆಗುತ್ತೆ, 40% ರೈಟ್ ಆಗುತ್ತೆ. ಸೊ ಅಲ್ಲಿಗೆ ಆನ್ ಎನಿ ಗಿವನ್ ಡೇ 20 ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಅದರ ಗಟ್ ಫೀಲಿಂಗ್ 20 ನೀವು ಹಾಕ್ಬಿಟ್ರೆ 8 ರಿಂದ 8 ಕರೆಕ್ಟ್ ಆಗುತ್ತೆ, 10 ರಿಂದ 12 ರಾಂಗ್ ಆಗುತ್ತೆ. ಸೊ ಹುಡುಗರಿಗೆ ನಾವೇನ್ ಹೇಳ್ತೀವಿ, ಈ ರೌಂಡ್ 1 ರೌಂಡ್ 2 ಮುಗಿಯುವಷ್ಟೊಳಗಡೆ
ಇಫ್ ಯು ಮಾರ್ಕ್ಡ್ ಎನಿವೇರ್ ಅರೌಂಡ್ 80-85 ಕ್ವಶನ್ಸ್, ಸಿ 75 to 80 ಏನ್ ಬಂದಿದ್ದಲ್ಲ, ಇದು ನೀನ್ ಮಾರ್ಕ್ ಮಾಡಿದೆ ಅಂದ್ರೆ ರೌಂಡ್ 3 ನಲ್ಲಿ ಟೇಕ್ ವೆರಿ ವೆರಿ ಲೆಸ್ ಚಾನ್ಸಸ್. ಅದೇ ನೀನು ಇಲ್ಲಿ ಸರ್ ನಾನು ರೌಂಡ್ 1 ಮುಗಿದೋಯ್ತು, ರೌಂಡ್ 2 ಮುಗಿದೋಯ್ತು, ಮಾರ್ಕ್ ಮಾಡಿದ್ದೆ 40 ಕ್ವಶನ್ ಸರ್ ಅಂದ್ರೆ, ದೆನ್ ಪೇಪರ್ ಇಸ್ ಟೂ ಟಫ್. ಪ್ರೊವೈಡೆಡ್ ಯು ಪ್ರಿಪೇರ್ಡ್ ವೆರಿ ವೆರಿ ವೆಲ್, ದೆನ್ ದ ಪೇಪರ್ ಇಸ್ ಟೂ ಟಫ್, ಟೇಕ್ ಚಾನ್ಸಸ್. ಇಷ್ಟು ಟಫ್ ಇರೋ ಪೇಪರ್ ಬೇರೆಯವ್ರಿಗೆ ಹೆಂಗ್ ಅನ್ಸುತ್ತೆ? ಇಲ್ಲ ಸರ್ ನಾನು ಕ್ವಶನ್ ನೋಡಿದ್ರೆ ನಾನೆಲ್ಲ ಓದಿದ್ದೀನಿ, ಎಲ್ಲ ಗೊತ್ತಿದೆ ಅನಿಸ್ತದೆ, ಸ್ವಲ್ಪ ನೀಟಾಗಿ ಓದಿದ್ರೆ ಬೇರೆಯವನ ಯಾವನೋ ಮಾಡಿರ್ತಾನೆ ಸರ್ ಇದನ್ನ ಅಂತ ಅನ್ಸಿದ್ರೆ ಅಲ್ಲಿಗೆ ಯು ಆರ್ ನಾಟ್ ಪ್ರಿಪೇರ್ಡ್ ವೆರಿ ವೆಲ್ ಅಂತ. ಸೊ ಆನ್ ಎನಿ ಗಿವನ್ ಡೇ ಆರ್ ಇನ್ ದಟ್ ಡೇ ಆಫ್ ಯುವರ್ ಎಕ್ಸಾಮಿನೇಷನ್, ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಡಿಸೈಡ್ ಯುವರ್ ಬೇಸಿಕ್ ಸ್ಕೋರ್. ನಾನು ಏನ್ ಹೇಳ್ದೆ ಅಲ್ಲ 140+ ಬರಬೇಕು ಅಂತ, ಅದು ಬಂದ್ಬಿಡುತ್ತೆ. ಈ ರಿಮೈನಿಂಗ್ ಏನಿದೆ ಅಲ್ಲ, ಇಲ್ಲಿ ನೀವು ಎಷ್ಟು ಗಟ್ ಫೀಲಿಂಗ್ ತಗೊಂಡು ಒಂಚೂರು ಪುಷ್ ಕೊಡ್ತೀರಾ, ದಟ್ ವಿಲ್ ಹ್ಯಾವ್ ಎಕ್ಸ್ಟ್ರಾ 10 to 15 ಮಾರ್ಕ್ಸ್ ಟು ಯುವರ್ ಸ್ಕೋರ್ ಅಂಡ್ ಟೇಕ್ ಯು ಟು 155 to 160. ಸೊ ಇಲ್ಲಿ ನಾನು ಏನ್ ಹೇಳ್ತಿದ್ದೆ ಅಂತಂದ್ರೆ, ದಟ್ ನೆಗೆಟಿವ್ ಪಾಸಿಟಿವ್ ಅಲ್ಲಿ ಈ 80-85 ಫಸ್ಟ್ ರೌಂಡ್ ಅಲ್ಲಿ ನೀವು ರೌಂಡ್ 1 ರೌಂಡ್ 2 ಮಾರ್ಕೊಂಡು ಬಿಟ್ಟ ಮೇಲೆ, ಇವಾಗ ನವ್ ಯು ಆರ್ ಲೆಫ್ಟ್ ವಿತ್ 20 ಕ್ವಶನ್ ಅಂತ ಅನ್ಕೊಳ್ಳೋಣ. 20ರಲ್ಲಿ ನೀವು 20 ಅಟೆಂಡ್ ಮಾಡ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡ್ರು, 4 ಕರೆಕ್ಟ್ ಆಗಿದೆ ಅಂತ ಅಂದ್ರೆ 4 into 2 ಯು ಆರ್ ಗೋಯಿಂಗ್ ಟು ಗೆಟ್ 8 ಮಾರ್ಕ್ಸ್. ಅದೇ 16 ರಾಂಗ್ ಆಗಿದೆ, 4 ಕರೆಕ್ಟ್ 16 ರಾಂಗ್ ಆಗುತ್ತೆ, 18 into 0.5 ಯು ಆರ್ ಗೋಯಿಂಗ್ ಟು ಗೆಟ್ 8 ಮಾರ್ಕ್ಸ್. ಸೊ ಪಾಸಿಟಿವ್ 8 ಬಂತು, ನೆಗೆಟಿವ್ 8 ಹೋಯ್ತು. ಅಲ್ಲಿಗೆ ನಿಮ್ದು ಏನು ಬೇಸಿಕ್ ಅಲ್ಲಿ 80-85 ನೀವೇನ್ ರೌಂಡ್ 1 ರೌಂಡ್ 2 ಮಾಡಿದ್ರಿ, ಇದು ಸೇಫ್ ಆಗಿದೆ, ಇದು ಏನು ಡ್ಯಾಮೇಜ್ ಆಗ್ಲಿಲ್ಲ, 0 ಬಂತು ನೆಟ್ ಅಲ್ಲಿ. ಅದೇ ನೀವು ಸರ್ ನಾನು ಅಗ್ರೆಸಿವ್ ಆಗಿ ಮಾಡ್ತೀನಿ ಸರ್ ಅಂತ ಫುಲ್ ಅಗ್ರೆಸಿವ್ ಆಗಿ ಇವ್ರ ಗಟ್ ಫೀಲಿಂಗ್ ಅಲ್ಲಿ ರಾಂಗ್ ಆಯ್ತು ಅಂದ್ರೆ, ಅಸ್ಯೂಮ್ ಇಲ್ಲಿ 10 ರೈಟ್ ಆಯ್ತು, 10 ರಾಂಗ್ ಆಗೋಯ್ತು, 10 ಅಲ್ಲ, ಒಂದು 15 ರಾಂಗ್ ಆಗೋಯ್ತು, 5 ಮಾತ್ರ ರೈಟ್ ಆಯ್ತು ಅಂತ ಅನ್ಕೊಳ್ಳೋಣ. ಅವ್ರ ಇನ್ನೂ ವರ್ಸ್ಟ್ ಕೇಸ್ ಅಲ್ಲಿ ಇನ್ನೂ ರಾಂಗ್ ಆಯ್ತು, ಇನ್ನೂ ಜಾಸ್ತಿ ರಾಂಗ್ ಆಯ್ತು. ಆವಾಗ ಏನಾಗ್ಬಿಡುತ್ತೆ, ಯು ಆರ್ ಗೋಯಿಂಗ್ ಟು ಲೂಸ್ ಔಟ್ ಮೋರ್ ಮಾರ್ಕ್ಸ್ ಹಿಯರ್. ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ 17 ರಾಂಗ್ ಆಯ್ತು, 3 ಮಾತ್ರ ರೈಟ್ ಆಯ್ತು ಅಂತ ಅನ್ಕೊಳ್ಳೋಣ. 17 ರಾಂಗ್ ಆಗಿ ನಿಮ್ಗೆ ಎಷ್ಟು ಮಾರ್ಕ್ ಹೋಗುತ್ತೆ? 8.5 ಮಾರ್ಕ್ ಹೋಗುತ್ತೆ. 3 ರೈಟ್ಗೆ ನಿಮ್ಗೆ ಎಷ್ಟು ಬರುತ್ತೆ? 6 ಮಾರ್ಕ್ ಬರುತ್ತೆ. ಅಲ್ಲಿಗೆ ನೆಗೆಟಿವ್ 2.5 ಕೊಟ್ಟೋದ್ರಿ ನೀವು. ಅಂದ್ರೆ ಇಲ್ಲಿ ಏನ್ ಸೇಫ್ ಸ್ಕೋರ್ ಇತ್ತಲ್ಲ, ಈ ಸೇಫ್ ಸ್ಕೋರ್ ಇಂದ ಮತ್ತೆ ನಿಮ್ಗೆ 2.5 ಮೈನಸ್ ಆಗುತ್ತೆ. ಸೊ ಈ ಗಟ್ ಫೀಲಿಂಗ್ ಕ್ವಶನ್ಸ್ ಏನಿದೆ ಅಲ್ಲ, ಇದನ್ನ ಆದಷ್ಟು ಮೇಕ್ ಶೂರ್ ದಟ್ ಯು ನೆಗೆಟ್ ಇಟ್. ಪಾಸಿಟಿವ್ ಅಲ್ಲಿ 2, ನೆಗೆಟಿವ್ ಅಲ್ಲಿ 2 ಓಟೋಗ್ಬೇಕು. ಇಲ್ಲಿ ಏನಿದ್ರು ಆದಷ್ಟು ನಮ್ಗೆ 2, 3 ಎಷ್ಟು ಬಂದ್ರು ವಿ ಆರ್ ಸೇಫ್ ಅಂತ ಇರ್ಬೇಕು. ಹೊರತು ಗಟ್ ಫೀಲಿಂಗ್ ಅಂತ ನಾನು 20 ಆಗ್ತೀನಿ ಸರ್, ಆ 20ರಲ್ಲಿ 1-2 ರೈಟ್ ಆಯ್ತು, 18 ರಾಂಗ್ ಆಯ್ತು ಅಂತ ಅಂದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಮೋರ್ ಮಾರ್ಕ್ಸ್. ದಟ್ ಈಸ್ ವಾಟ್ ಐ ವಾಸ್ ಸೇಯಿಂಗ್. ಕ್ಲಿಯರ್ ಸರ್? ಸರ್ ಇನ್ನೇನ ಇದೆಯಾ ಸರ್ ಡೌಟು? ಕ್ಲಿಯರ್ ಸರ್. ಎಸ್ ಸರ್. ಇನ್ನೇನು ಡೌಟ್ ಇದೆಯಪ್ಪ? ವೆನ್ ಐ ಸೇ ಸರ್, ಇಟ್ಸ್ ಫಾರ್ ಬೋತ್ ಸರ್ ಅಂಡ್ ಮೇಡಮ್. ಸೊ ಇನ್ನೇನ ಡೌಟ್ ಇದ್ರೆ ಈಗ ಆಸ್ಕ್ ಮೀ ಸರ್. ಎಸ್ ಮೇಡಮ್, ಎನಿ ಡೌಟ್? No, sir. No doubt, sir. No doubt. Super, sir. So, how are our classes structure? How are our classes structure? Okay. So, whatever I have explained till now, ಅದನ್ನ ಒಂದು ನೀಟಾಗಿ ಒಂದು ಸ್ಟ್ರಕ್ಚರ್ಡ್ ಅಪ್ರೋಚ್ ಆಫ್ ಕ್ಲಾಸಸ್ ಅಂತ ನಾನು ತಗೊಂಡ್ರೆ, ಸಿ ವಿ ಹ್ಯಾವ್ 2 kinds of students. As someone was saying, ಸರ್ ನಾನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸರ್, ಒಂದು 3 to 4 months ಗ್ಯಾಪ್ ಬಂದಿದೆ ಸರ್ ನನಗೆ, ಇವಾಗ ನಾನು ಏನ್ ಮಾಡ್ಲಿ? ಸಿ ವೆನ್ ಐ ಸೇ ಲೈಕ್ ದಿಸ್ ಅಂತ ತಗೊಂಡ್ರೆ ಸರ್, ಇವಾಗ ಹೌ ಇಸ್ PM ಆಫ್ ಇಂಡಿಯಾ ಎಲೆಕ್ಟೆಡ್ ಆರ್ ಹೌ ಇಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಟೆಡ್? ಇದು ಬೇಸಿಕ್ ಕ್ವಶನ್. PM ಆಫ್ ಇಂಡಿಯಾ ಇಸ್ ನಾಟ್ ಎಲೆಕ್ಟೆಡ್, ಓನ್ಲಿ ಒನ್ MP ಇಸ್ ಎಲೆಕ್ಟೆಡ್. ಅಂಡ್ ಇಫ್ ಈಸ್ ಹ್ಯಾವಿಂಗ್ ಎ ಲಾರ್ಜೆಸ್ಟ್ ಪಾರ್ಟಿ, ಆ ಲಾರ್ಜೆಸ್ಟ್ ಪಾರ್ಟಿನಲ್ಲಿ ಯಾರೋ ಒಬ್ಬ ಲೀಡರ್ನ ಎಲೆಕ್ಟ್ ಮಾಡ್ಕೊಂಡು that person is going to become the prime minister. So directly PM ಯಾವತ್ತೂ ಎಲೆಕ್ಷನ್ ಇಲ್ಲ, ಒಬ್ಬ MP ಗೆಲ್ಸಿ ಕಳಿಸ್ತೀವಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಇದರ ಒಂದು ಬೇಸಿಕ್ ಫ್ಯಾಕ್ಟ್ಸ್ ನಮ್ಗೆ ಗೊತ್ತು. ಸೊ ವೆನ್ ಯು ಹ್ಯಾವ್ ಲಾಸ್ಟ್ ದ 3 to 4 months ಆಫ್ ಗ್ಯಾಪ್ ಬಂದಿದೆ ಸರ್ ನನಗೆ ಗೊತ್ತಿಲ್ಲ ಸರ್ ಅಂದ್ರೆ, ದ ಬೆಸ್ಟ್ ಥಿಂಗ್ ವುಡ್ ಬಿ ಬಿಫೋರ್ ಸ್ಟಾರ್ಟಿಂಗ್ ಎನಿ ಚಾಪ್ಟರ್, randomly take some questions from that chapter. If you are able to solve it like at least 50%, 4 ಸಾಲ್ವ್ ಮಾಡಿದೆ ಸರ್, 2 ರೈಟ್ ಆಯ್ತು, 2 ರಾಂಗ್ ಆಯ್ತು, ದೆನ್ ಯು ಆರ್ ಗುಡ್ ವಿತ್ ಬೇಸಿಕ್ಸ್. ಜಂಪ್ ಟು ಕಾನ್ಸೆಪ್ಚುಯಲ್ ಕ್ಲಾರಿಟಿ. ನೋ ನೀಡ್ ಟು ರೀಡ್ ಫ್ರಮ್ ಲಕ್ಷ್ಮೀಕಾಂತ್ ಎಂಡ್ ಟು ಎಂಡ್. ಬೇಸಿಕ್ ಇಂದ ಓದ್ಬೇಕಾಗಿಲ್ಲ. ಇವಾಗ ಇಫ್ ದ ಕ್ವಶನ್ ಇಸ್ ಲೈಕ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಮೀಸೋಸ್ಪಿಯರ್, ಇಲ್ಲ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸ್ಟ್ಯಾಟೋಸ್ಪಿಯರ್ ಅಂತ ಇದೆ. ಆ ಕ್ವಶನ್ ನಾನು ರಾಂಗ್ ಮಾಡ್ಬಿಟ್ಟೆ. ಬಟ್ ದೇರ್ ವಾಸ್ ಅದರ್ ಕ್ವಶನ್ ಫ್ರಮ್ ದ ಸೇಮ್ ಟಾಪಿಕ್, ಅರೇಂಜ್ ದಿ ಫಾಲೋಯಿಂಗ್ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್, ಟ್ರೋಪೋ, ಸ್ಟ್ಯಾಟೋ, ಮೀಸೋ, ಥರ್ಮೋ, ಎಕ್ಸೋ, ನಂಗೆ ಆನ್ಸರ್ ಬಂದ್ಬಿಡ್ತು. ಸೊ ಇವಾಗ ನಾನು ವೆನ್ ಐ ಆಮ್ ರೀಡಿಂಗ್ ಮೈ ಅಟ್ಮಾಸ್ಫಿಯರ್ ಚಾಪ್ಟರ್, ದ ಫಸ್ಟ್ ಪೇಜ್ ಐ ವಿಲ್ ಫ್ಲಿಪ್. ಫಸ್ಟ್ ಪೇಜ್ ನನಗೆ ಬೇಡ,
ನನಗೆ ಗೊತ್ತು ಟ್ರೋಪೋಸ್ಟಾಟೋ ಮಿಸೋಥರ್ಮೋ ಎಕ್ಸೋ ಇದೆ ಅಂತ ಗೊತ್ತು, ಇದು 18 ಕಿಲೋಮೀಟರ್, ಇದು 60 ಕಿಲೋಮೀಟರ್, ಇದು ನಂಗೆ ಕತೆ ಗೊತ್ತು. ಇವಾಗ ನನ್ಗೆ ಯಾವ್ದು ರಾಂಗ್ ಮಾಡಿದೆ, ನಾನು ಸ್ಟ್ರಾಟೋಸ್ಫಿಯರ್ದು ಫ್ಯೂಚರ್ಸ್ ಕೇಳ್ದ, ಅದರಲ್ಲಿ ABCD ಕೊಟ್ಟ, ಅದನ್ನ ನಾನು ರಾಂಗ್ ಮಾಡಿದೆ. ಅಲ್ಲಿಗೆ ಐ ಡಿ ನಾಟ್ ರೀಡ್ ದ ಬೇಸಿಕ್ಸ್ ಆಫ್ ಅಟ್ಮಾಸ್ಫಿಯರ್, ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್. ಐ ವಿಲ್ ಡೈರೆಕ್ಟ್ಲಿ ಜಂಪ್ ಟು ದ ನೇಚರ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್. ಸೊ ಫಸ್ಟ್ 2 ಪೇಜ್ ಜಂಪ್ ಮಾಡ್ತೀನಿ. ಅದೇ ನಾನು ಕ್ವಶನ್ ಅರೇಂಜ್ ದಿ ಫಾಲೋಯಿಂಗ್ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಇನ್ ಕ್ರಾನಾಲಜಿಕಲ್ ಆರ್ಡರ್ ಅಂತ ಕೊಟ್ಟಾಗ ಸ್ಟ್ರಾಟೋ, ಮೀಸೋ, ಎಕ್ಸೋ, ಥರ್ಮೋ ಅಂತ ನಾನು ಹಾಕಿದ್ರೆ then my answer is wrong. Then I have to read from the basics. The earth is having 3 layers. It is called as biosphere, lithosphere, mesosphere. ಈ ಕಥೆ ಎಲ್ಲ ನಾನು ಓದ್ಕೊಂಡು ಹೋಗ್ಬೇಕಾಗುತ್ತೆ. ಆರ್ ಯು ಗೆಟಿಂಗ್ ಮೈ ಲಾಜಿಕ್ ಸರ್? ಯಾವ ತರ ಓದ್ಬೇಕಾಗುತ್ತೆ ಅಂತ ಹೇಳಿ ಅರ್ಥ ಆಯ್ತಾ ನಾನು ಹೇಳಿದ್ ನಿಮ್ಗೆ? Yes sir. That clarity we should have. The moment I say consider the following statements, or any given day examination ಅಲ್ಲಿ consider the following statements regarding Election Commission of India, ಇಷ್ಟೇ ಬಂತು. ಇವಾಗ ನನಗಿದು the moment I see this one, my mind should be like, it's a constitutional body, it is article 324, ಒಬ್ಬ EC, ಒಬ್ಬ CEC, ಇಬ್ರು EC, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವರ ಟರ್ಮು, ಅವರ ಏಜ್, ಇದಿಷ್ಟು ನನಗೆ ಗುರ್ತು ಬಂದ್ಬಿಡ್ಬೇಕು, ಫ್ಲಾಶ್ ಆಗ್ಬಿಡ್ಬೇಕು ಮೈಂಡ್ಗೆ. After that, I will read the statements. He is appointed by President of India for a term, blah, blah, blah. He is appointed by Prime Minister for a term, blah, blah, blah. I will mark here only. Illa, the committee to select Election Commission of India consists of. See, when I read only, I can validate. The moment I see Election Commission of India, I should not get this one. He is appointed by a committee consisting of. Adu ನನಗೆ ಬೇಕಾಗಿಲ್ಲ. ಯಾರು he is removed just like Supreme Court judge, High Court judge, ನನಗದು ಬೇಕಾಗಿಲ್ಲ. ಯಾಕದು ಬೇಕಾಗಿಲ್ಲ ನಾನು ಹೇಳ್ತಾ ಇದೀನಿ ಅಂತಂದ್ರೆ, ಯು ಕೆನಾಟ್ ರಿಮೆಂಬರ್ ಆಲ್ ದ ಥಿಂಗ್ಸ್ ಅಬೌಟ್ ಆಲ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಅದೇ ಇವಾಗ ಇಫ್ ಐ ಸೇ ಸಮಥಿಂಗ್ ಅಬೌಟ್ UPSC ಅಂತ ಅಂದ್ರೆ ನನ್ನ ಮೈಂಡ್ಗೆ ಏನ್ ಬರಬೇಕು? ಸೆಂಟ್ರಲ್ ರಿಕ್ರೂಟಿಂಗ್ ಏಜೆನ್ಸಿ, ಅಗೇನ್ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಆರ್ಟಿಕಲ್ಸ್, ಅದಾದ್ಮೇಲಿಂದ 50% ಶುಡ್ ಬಿ ಆಫ್ ಗವರ್ಮೆಂಟ್ಸ್ ಅಫಿಷಿಯಲ್ಸ್ ಅಂಡ್ ರಿಮೈನಿಂಗ್ 50% ಶುಡ್ ಬಿ ಹೂ ಎವರ್ ಇಟ್ ಮೇ ಬಿ. ಇವ್ರಿಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲಿ ಒಂದ್ಸತಿ ಕೆಲಸ ಮಾಡಿದ್ಮೇಲೆ ನೋ ಅದರ್ ಅಪಾಯಿಂಟ್ಮೆಂಟ್, ರಿಮೂವಲ್ ಲೈಕ್ ಎ ಸುಪ್ರೀಂ. ಇಷ್ಟೇ ನನಗೆ ಗೊತ್ತಿರಬೇಕು. ಇದು ಬಿಟ್ಟು ಇನ್ ಮಿಕ್ಕಿದವ್ರು ಇನ್ನೇನ್ ಮಾಡ್ತಾರೆ, ಅದು ಯಾವ ಆರ್ಟಿಕಲ್ ಅಲ್ಲಿ ಬಂತು, ಯಾವ ಸ್ಕೆಡ್ಯೂಲ್ ಅಲ್ಲಿ ಬಂತು, ಅಷ್ಟು ನನಗೆ ಬೇಕಾಗಿಲ್ಲ. ಅದು ಐ ಕ್ಯಾನ್ ವ್ಯಾಲಿಡೇಟ್. ವಾಟ್ ಡು ಐ ಮೀನ್ ಬೈ ವ್ಯಾಲಿಡೇಟ್? ವೆನ್ ಐ ರೀಡ್ ದ ಸ್ಟೇಟ್ಮೆಂಟ್ ಐ ಕ್ಯಾನ್ ವ್ಯಾಲಿಡೇಟ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಬಟ್ ದ ಮೂಮೆಂಟ್ ಐ ಸಿ ಎನಿಥಿಂಗ್, ಎನಿ ಕೀ ವರ್ಡ್ ಅಂತ ನಾವೇನ್ ಹೇಳ್ತೀವಲ್ಲ, ದ ಮೂಮೆಂಟ್ ಐ ಸಿ ಗವರ್ನರ್, ನನ್ನ ಮೈಂಡ್ಗೆ ಏನ್ ಬರಬೇಕು? ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್, there is no proper removal procedure, he holds the office during the pleasure of the president, he is acting as a bridge between center and state, all the state legislature bills ಎಲ್ಲಾದ್ರೂ assent of the governor is needed, is the constitution of the. ಅಷ್ಟೇ ನನಗೆ ಬೇಕು. ಈ ಪುಂಚಿ ಕಮಿಷನ್ ಗವರ್ನರ್ ಬಗ್ಗೆ ಅದೇ ಹೇಳಿದ್ರು, ಸರ್ಕಾರಿ ಕಮಿಷನ್ ಇದೇ ಹೇಳಿದ್ರು, ಅದು ನನಗೆ ಬೇಕಾಗಿಲ್ಲ. ದ ಮೂಮೆಂಟ್ ಐ ರೀಡ್ ದ ಸ್ಟೇಟ್ಮೆಂಟ್ ಐ ಕ್ಯಾನ್ ವ್ಯಾಲಿಡೇಟ್ ದ ಸ್ಟೇಟ್ಮೆಂಟ್. ಸೊ ಬೇಸಿಕ್ ನಾಲೆಡ್ಜ್ ನನಗೆ ಪರ್ಫೆಕ್ಟ್ ಆಗಿರ್ಬೇಕು. ಅಪ್ಲೈಡ್ ನಾಲೆಡ್ಜ್ ಏನಿದೆ ಅಲ್ಲ, ಅದು ಓನ್ಲಿ ಯು ನೀಡ್ ಟು ವ್ಯಾಲಿಡೇಟ್. ಕಾಮನ್ ಸೆನ್ಸ್ ಯೂಸ್ ಮಾಡ್ತೀರಾ, ಇಲ್ಲ ನೀವು ಬುಕ್ ಓದ್ಕೊಂಡು ಮಾಡ್ತೀರಾ, ದಟ್ ಇಸ್ ಲೆಫ್ಟ್ ಟು ಯು ಆನ್ ದಿ ಎಕ್ಸಾಮ್ ಡೇ. ಬಟ್ ದೀಸ್ ಆರ್ ಕಾಲ್ಡ್ ಎಸ್ ವ್ಯಾಲಿಡೇಟಿಂಗ್ ಸ್ಟೇಟ್ಮೆಂಟ್ಸ್. ಆ ವ್ಯಾಲಿಡೇಟಿಂಗ್ ಸ್ಟೇಟ್ಮೆಂಟ್ಸ್ ನಾನು ಬಯಾಟ್ ಮಾಡ್ಕೊಂಡು ವ್ಯಾಲಿಡೇಟಿಂಗ್ ಸ್ಟೇಟ್ಮೆಂಟ್ಸ್ ನಾನು ಡೈಲಿ ಓದಕ್ ಆಗೋದಿಲ್ಲ. ದ ರೀಸನ್ ಏನಪ್ಪ ಅಂದ್ರೆ ಅಷ್ಟು ಟೈಮು ಇಲ್ಲ, ಅಷ್ಟು ಮೆಮೊರಿ ನಾವು ಇಟ್ಕೊಳಕ್ ಆಗೋದಿಲ್ಲ. ಯು ಕೆನಾಟ್ ರಿಮೆಂಬರ್ ಎವ್ರಿ ವ್ಯಾಲಿಡೇಟಿಂಗ್ ಸ್ಟೇಟ್ಮೆಂಟ್ ಫಾರ್ ಎವ್ರಿ ಅದರ್ ಆಫೀಸರ್. ಸೊ ಬೇಸಿಕ್ ಸ್ಟಫ್ ಶುಡ್ ಬಿ ದೇರ್ ಇನ್ ಅವರ್ ಫಿಂಗರ್ ಟಿಪ್. ಕ್ವಶನ್ ನೋಡಿದ ತಕ್ಷಣನೇ ನಮ್ಗೆ ಗುರ್ತಿಗೆ ಬರ್ಬೇಕು. ಇವಾಗ ನಾನು ಇಲ್ಲಿ ಏನ್ ಹೇಳ್ದೆ ನಿಮ್ಗೆ, ಈ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ನಾನು ನಿಮ್ಗೆ ಹೇಳ್ದೆ ಅಲ್ವಾ. ದ ಮೂಮೆಂಟ್ ಐ ಸಿ ಬಿಗ್ ಕ್ಯಾಟ್ ಅಲಯನ್ಸ್ ಐ ಆಮ್ ಲೈಕ್ ಓಕೆ, ಇದು ಇಂಡಿಯಾದಲ್ಲಿ ಸ್ಕೀಮ್ ಬಂತು, ಮೋದಿ ಮೈಸೂರಲ್ಲಿ ಅನೌನ್ಸ್ ಮಾಡಿದ್ರು, ಪ್ರಾಜೆಕ್ಟ್ 50 ವರ್ಷದಲ್ಲಿ ಅನೌನ್ಸ್ ಮಾಡಿದ್ರು, 7 ಕ್ಯಾಟ್ಗೆ ಮಾಡ್ತಿದ್ದಾರೆ, 5 ಇಂಡಿಯಾಲ್ ಇದೆ. ಇಷ್ಟು ನನಗೆ ಬಾಯಿಗೆ ಬಂದ್ಬಿಡ್ಬೇಕು. 5ರಲ್ಲಿ ಯಾವ್ದು ಇಂಡಿಯಾಲ್ ಇದೆ ಅಷ್ಟು ಡೆಪ್ತ್ ಅಲ್ಲಿ ಕರೆಂಟ್ ಅಫೇರ್ಸ್ ಕೊಟ್ಟಾಗ ಐ ಶುಡ್ ಬಿ ಏಬಲ್ ಟು ವ್ಯಾಲಿಡೇಟ್. ನಾನು ಕೂತ್ಕೊಂಡು ಪ್ರತಿ ಕರೆಂಟ್ ಅಫೇರ್ಸ್ಗೂ ಓಕೆ ಈ 5 ಯಾವ್ಯಾವ್ದು ನಾನು ತತ್ತಿ ಹೇಳ್ಕೊಳಕ್ ಆಗಲ್ಲ. ನಾನು ಒಂದ್ಸತಿ ಓದಿರ್ತೀನಿ, ಎಕ್ಸಾಮ್ ಅಲ್ಲಿ ನಾನು ಅದನ್ನು ವ್ಯಾಲಿಡೇಟ್ ಮಾಡ್ಕೊಂತೀನಿ. ದಟ್ ಶುಡ್ ಬಿ ಅವರ್ ಅಪ್ರೋಚ್. ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಮೋರ್ ಅಂಡ್ ಮೋರ್ ಕ್ವಶನ್. ಪ್ರತಿಯೊಂದು ಕ್ವಶನ್ ನಾನು ಬ್ಯಾಕ್ ಲಿಂಕಿಂಗ್ ಮಾಡ್ಕೊಂತಾನೆ ಹೋಗ್ತೀನಿ, ನಾನು ಎಲ್ಲಾ ಓದ್ತಾನೆ ಹೋಗ್ತೀನಿ ಅಂತ ಅಂದ್ರೆ ದೇರ್ ಇಸ್ ನೋ ಎಂಡ್ ಟು ಇಟ್. ಸೇ ಫಾರ್ ಎಕ್ಸಾಂಪಲ್ ಪ್ಯಾರಿಸ್ ಅಗ್ರಿಮೆಂಟ್ ಓದ್ತೀವಿ, ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಓದ್ತೀನಿ, ಓಕೆ 1.5 ಡಿಗ್ರಿ, ಯಾಕೆ 1.5 ಡಿಗ್ರಿ ಆಗ್ತಿಲ್ಲ? ಗ್ರೀನ್ ಹೌಸ್ ಗ್ಯಾಸು, ಯಾಕೆ ಗ್ರೀನ್ ಹೌಸ್ ಗ್ಯಾಸು? ಇಂಡಸ್ಟ್ರೀಸು, ಯಾಕೆ ಇಂಡಸ್ಟ್ರೀಸು? ಕ್ಯೋಟೋ ಪ್ರೋಟೋಕಾಲು. ನಾನು ಇಷ್ಟೊಂದೆಲ್ಲ ಬ್ಯಾಕ್ ಲಿಂಕ್ ಮಾಡ್ಕೊಂತ ಹೋದ್ರೆ ದೇರ್ ಇಸ್ ನೋ ಎಂಡ್ ಟು ಇಟ್. ಸೊ ಯು ವಿಲ್ ಕೀಪ್ ಆನ್ ಡೂಯಿಂಗ್. ಸೊ ಯು ಹ್ಯಾವ್ ಟು ಎಂಡ್ ಅಟ್ ಸಮ್ ಪಾಯಿಂಟ್. Remaining things you can validate from your knowledge of whatever you have studied. That is the story, sir. So a 3-4 months gap ಬಂದಾಗ ಏನ್ ಮಾಡ್ಬೇಕು ಗೊತ್ತಾಯ್ತಾ ಸರ್? ಸಾಲ್ವ್ ಸಮ್ 2-3 ಕ್ವಶನ್ಸ್, ಒಂದು ಇಲ್ಲ 5 ಕ್ವಶನ್ ಮ್ಯಾಕ್ಸಿಮಮ್ ಸಾಲ್ವ್ ಮಾಡಿ. 5ರಲ್ಲಿ 50% ಇಫ್ ಯು ಆರ್ ಏಬಲ್ ಟು ಸಾಲ್ವ್ ಕರೆಕ್ಟ್ಲಿ, 2 ರಾಂಗ್ ಆಯ್ತು 3 ರೈಟ್ ಆಯ್ತು, ಹ್ಯಾಪಿ ಓನ್ಲಿ. ಗೋ ವಿತ್ ಯುವರ್ ಅಪ್ಲೈಡ್ ನಾಲೆಡ್ಜ್. ಇಲ್ಲ ಸರ್ ನಾನು ಬೇಸಿಕ್ ರಾಂಗ್ ಮಾಡ್ತಾ ಇದೀನಿ, ದಟ್ ಈಸ್ ವೆನ್ ಯು ಹ್ಯಾವ್ ಟು ರೀಡ್ ದ ಎಂಟೈರ್ ಕ್ವಶನ್ ಒನ್ಸ್ ಅಗೇನ್. ಕ್ಲಿಯರಾ ಸರ್?
ಸರ್ ಆ ಡೌಟ್ ಯಾರೋ ಕೇಳಿದ್ದು, ದಟ್ ಸ್ಟೂಡೆಂಟ್ ಐ ಡೋಂಟ್ ನೋ. ಸೊ ನಿಮ್ಮ ಕ್ವಶನ್ ಆನ್ಸರ್ ಮಾಡಿದ್ದೀನಿ ಸರ್ ನಾನು, ಹೆಂಗ್ ಅಪ್ರೋಚ್ ಮಾಡ್ಬೇಕಂತ. ಲಾಸ್ಟ್ ಟಚ್, ಹೌ ಟು ಮ್ಯಾನೇಜ್, ಹ್ಯಾವ್ ಐ ಆನ್ಸರ್ಡ್ ಆರ್ ನಾಟ್ ಆನ್ಸರ್? ಅವ್ರಿಲ್ವಾಪ ಸರ್? ಫಾರ್ ಅದರ್ಸ್, at least those who have this issue, last touch, how to manage, is it clear sir, how to manage andre? Yes, sir. It's clear. Sir, yes sir, got sir. I only asked and I got it. Super sir. Done. So kannada English medium ಆಯ್ತು, ಲಾಸ್ಟ್ ಟಚ್ ಆಯ್ತು, and ಇದು okay, DSCRT I'll come there, KS current affairs I'll come to there. Done. Super. So coming to our classes, so I was explaining about that one. Our classes how have we structured ಅಂತ ಹೇಳಿ, but ಈ ಕಡೆ ಬಂದೆ ನಾನು. So after analyzing all the papers and going to the student queries, multiple students and multiple kinds of students that are calling us, ಸರ್ ಅದು ಮಾಡ್ಬೇಕಾಗಿತ್ತು, ಇಲ್ಲ ನಾನು ಅದೇ ಹೇಳ್ದಲ್ಲ, ಈ ತರ ಓದಿದ್ದೆ, KS ಆಲ್ರೆಡಿ ಬರ್ದಿದ್ದೆ, ಇಲ್ಲ UPSC ಬರ್ದಿದ್ದೆ, ಇಲ್ಲ ನಾನು ಇನ್ನೊಂದು ಓದಿದ್ದೆ. So after analyzing or going through all the student queries, how we have structured our classes ಅಂತಂದ್ರೆ ಸರ್, we are offering two kinds of classes, and we are dividing students into two kinds of students. One is someone who is already experienced. When I say experienced, already given at least 2 or 3 exam, and who can say like my basics is good, or my basics are done, you know. And second fellow is, sir I'm a newbie, ನಂಗೆ ಏನು ಗೊತ್ತಿಲ್ಲ ಸರ್, ನೀವು 2+2 ಅಂದ್ರೆ 5 ಅಂತೀನಿ, ನೀವೇನಂದ್ರು ನಾನು ಅಷ್ಟೇ ಹೇಳ್ತೀನಿ, ನೀವೇನು ಹೇಳಿದ್ರೆ ಅದು ನಂಗೆ ಗೊತ್ತು ಸರ್. ಸೊ ಈ ತರ ಇರೋರಿಗೆ ವಾಟ್ ವಿ ಹ್ಯಾವ್ ಡನ್ ಅಂತಂದ್ರೆ ಸರ್, 2 types of classes. See, class 1 is like complete. When I say complete andre, we will start with preamble, or we will start with atmosphere, whatever the topic may be, ಅದೇನು ಬರುತ್ತೆ ಅದು detailed class ಮಾಡೋಣ, say around 1 hour. After that we will take up PYQs, we will solve whatever has come in whichever KPSC, KE or any other examination. Like 90% will be KPSC, KE questions only. Remaining, if you feel good like UPSC, ಯಾವ್ದೋ question ಇದೆ ಚೆನ್ನಾಗಿದೆ, we will take that question also. So mostly all the KPSC PYQs we are going to solve in class. Like class ಮುಗೀತು, we will show the question, we will solve the question, we will answer that. Maybe many of you would have seen our classes videos. ಇಲ್ಲಾಂದ್ರೆ ಇವತ್ತು ನಾನು ಸರ್ಗೆ ಶೇರ್ ಮಾಡೋದಕ್ಕೆ ಹೇಳ್ತೀನಿ, you can go through that one class. Like last week the preamble topic ಮಾಡ್ಕೊಟ್ಟಿದ್ದೀನಿ ನಾನು, you can go through that class. We solve the question, we go through the topic for 1 hour, and then we will solve all the PYQs. ಒಂದು 20 ಇಂದ 25 PYQ ಬರುತ್ತೆ, we will solve the PYQ. So ಇದು one kind of a class where we will be like preamble, like any topic we take, we will finish the class, immediately we will solve some PYQs or all the PYQs that have come in the examination. Second type ಏನು ಹೇಳಿದೆ ಅಲ್ಲ, ಈ veterans or experienced players ಗೆ by PYQs or class with PYQs. like class by ಅಂತ ಬರ್ಕೊಳ್ಳಿ, ನಾಟ್ ವಿತ್, ಇದು ವಿತ್ ಬಂದ್ಬಿಡುತ್ತೆ. ಸೊ ಕ್ಲಾಸ್ ಬೈ PYQs. when I say class by PYQs ಅಂದ್ರೆ ಇವ್ರಿಗೆ I'm not going to say like preamble is the introduction of constitution, preamble was the original form of objective resolution by Jawaharlal Nehru, ಈ ಕಥೆ ಎಲ್ಲ ನಾನು ಹೇಳೋದಿಲ್ಲ. we will directly jump to this PYQ solving only. Are you getting it sir? We'll directly jump to PYQ class solving, like on 20 or maximum on 10 to 15 minutes we'll just brush up. So ನಿಮ್ಗೆಲ್ಲ ಗೊತ್ತಿರೋಂಗೆ ಪ್ರಿಯಾಂಬಲ್ ಅಂದ್ರೆ ಇದು. ಬೇರೆಯವ್ರಿಗೆ ಹೇಳ್ತೀನಿ ಪ್ರಿಯಾಂಬಲ್ ಅಂತ ಒಂದು ಇದೆಯಪ್ಪ, ಅದು ಇದು ಅಂತ ಹೇಳ್ತೀನಿ. ಇವ್ರಿಗೆ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಪ್ರಿಯಾಂಬಲ್ ಅಂತ ಒಂದಿದೆ ಅಂತ ನಿಮ್ಗೆ ಗೊತ್ತು, ಅದಿದೆ ಅಂತ ಗೊತ್ತು ಅಂತ 10-15 minutes ಅಲ್ಲಿ ಒಂದು ಬ್ರೀಫ್ ಸಮ್ಮರಿ ತರ ಕೊಟ್ಟು we will directly jump to solving the questions. Are you getting it sir? Yes sir. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಲ್ಲ? ಈ ತರ we have planned the classes. So if you are good with sir, ನಂಗೆ ಬೇಸಿಕ್ಸ್ ಎಲ್ಲ ಗೊತ್ತಿದೆ ಸರ್, ನನಗೆ ಬರೀ PYQs ಸಾಕು, ಸೂಪರ್. ಇಲ್ಲ ಸರ್ ನನಗೆ ಏನು ಗೊತ್ತಿಲ್ಲ ಸರ್, ನನಗೆ ಫುಲ್ ಕ್ಲಾಸಸ್ ಬೇಕು, ಐ ವಾಂಟ್ ಎವ್ರಿಥಿಂಗ್, ನನ್ಗೇನು ಗೊತ್ತಿಲ್ಲ, ಹ್ಯಾಂಡ್ ಹೋಲ್ಡಿಂಗ್ ಬೇಕು, ವಿ ವಿಲ್ ಗೋ ವಿತ್ ಹ್ಯಾಂಡ್ ಹೋಲ್ಡಿಂಗ್, ವಿ ವಿಲ್ ಟೀಚ್ ಎವ್ರಿಥಿಂಗ್. ಸೊ ಅದನ್ನ ನೋಡಿದ್ರೆ ಈ ತರ ಬರುತ್ತೆ ನಿಮ್ಗೆ. ಯು ಕ್ಯಾನ್ ಸಿ ಹಿಯರ್, so this is how it will be. See KE paper 1 paper 2 classes, as I said already. So basically class plus PYQ plus test series. ಲೈಕ್ ನಾನು PYQ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ, ಅದಾದ್ಮೇಲೆ ಒಂದೊಂದು ಸಬ್ಜೆಕ್ಟ್ ಆದ್ಮೇಲೆ ಒಂದೊಂದು ಟೆಸ್ಟ್ ಬರುತ್ತೆ, ಲಾಸ್ಟ್ ಅಲ್ಲಿ ಫುಲ್ ಲೆಂತ್ ಟೆಸ್ಟ್ ಬರುತ್ತೆ. ಆರ್ ಯು ಗೆಟಿಂಗ್ ಇಟ್ ಸರ್? ಸಬ್ಜೆಕ್ಟ್ ವೈಸ್ ಫುಲ್ ಲೆಂತ್, ಇದು ಕಂಪ್ಲೀಟ್.
ಫಾರ್ ದ ನ್ಯೂ ಒನ್ಸ್. ಸರ್ ನಂಗೆ ಏನೋ ಗೊತ್ತಿಲ್ಲ, ಇಲ್ಲ ನಂಗೆ ಗೊತ್ತಿದೆ ಸರ್, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಚಾನ್ಸಸ್. ನಂಗೆ ನೀಟಾಗಿ ನೀವೇನೇನು ಫಿನಿಶ್ ಇಟ್ ಆಫ್. ಕ್ಲಾಸ್ ವಿಲ್ ಬಿ ಸೇ 1.5 hours per day. ಬೆಳಿಗ್ಗೆ ಇರುತ್ತೆ, ಇಲ್ಲ ಈವ್ನಿಂಗ್ ಬ್ಯಾಚ್ ಇರುತ್ತೆ, ವಿಚ್ ಎವರ್ ಬ್ಯಾಚ್ ಯು ವಾಂಟ್ ಟು ಜಾಯಿನ್, ವಿ ವಿಲ್ ಸಿ ದಟ್ ಒನ್. ಸೊ ಬೆಳಿಗ್ಗೆ ಇನ್ ದ ನೆಕ್ಸ್ಟ್ ಡೇ, ಲೈಕ್ ನಾಳೆ ಏನ್ ಮಾಡ್ತೀನಿ ಇವತ್ತು ಹೇಳಿರ್ತೀನಿ, ಟುಮಾರೋ ವಿಲ್ ರೆಡಿ ಪ್ರಿಯಾಂಬಲ್ ಅಂತ ಹೇಳಿರ್ತೀನಿ, ಯು ಕ್ಯಾನ್ ರೀಡ್ ಪ್ರಿಯಾಂಬಲ್ ಅಂಡ್ ಕಮ್. ಇಲ್ಲ ಸರ್ ನಂಗೆ ಏನು ಓದಿರಲ್ಲ, ಐ ವಿಲ್ ಕಮ್ ಡೈರೆಕ್ಟ್ಲಿ, ಹ್ಯಾಪಿ ಓನ್ಲಿ, ವಿಲ್ ಸ್ಟಾರ್ಟ್ ಫ್ರಮ್ ದ ಬೇಸಿಕ್ಸ್. ನಂಗೆ ಏನು ಗೊತ್ತಿಲ್ಲ, ಐ ವಿಲ್ ಸ್ಟಾರ್ಟ್ ಫ್ರಮ್ ದ ಬೇಸಿಕ್ ಅಂತ ಅನ್ಕೊಂಡು ವಿ ವಿಲ್ ಸ್ಟಾರ್ಟ್. ಕ್ಲಾಸು PYQ ಆಗುತ್ತೆ, ಪ್ಲಸ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಆಗುತ್ತೆ, ಮತ್ತೆ ಒಂದು ಫುಲ್ ಲೆಂತ್ ಟೆಸ್ಟ್ ಬರುತ್ತೆ. ಇದು ಪೇಪರ್ 1 ಇದೆ, ಪೇಪರ್ 2 ಇದೆ, ಆರ್ ಯು ಕ್ಯಾನ್ ಟೇಕ್ ಬೋತ್ ಪೇಪರ್ 1 ಅಂಡ್ ಪೇಪರ್ 2. ಸೇಮ್ ಥಿಂಗ್ ವಿಲ್ ಬಿ ಡನ್ ಫಾರ್ ಎವ್ರಿಥಿಂಗ್. ಇವಾಗ ಕಂಪ್ಯೂಟರ್ ತಗೊಂಡು ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಪಾಠ ಮಾಡು, ನೆಕ್ಸ್ಟ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಬಂದ್ರು ಎಲ್ಲಾ ಕ್ವಶನ್ ಸಾಲ್ವ್ ಮಾಡು, ನೆಕ್ಸ್ಟ್ ಒಂದು 25 or 50 ಕ್ವಶನ್ಸ್ ಒಂದು MCQ ಟೆಸ್ಟ್, ಮಿನಿ ಟೆಸ್ಟ್ ತಗೋ, ಲಾಸ್ಟ್ ಅಲ್ಲಿ ಒಂದು ಫುಲ್ ಲೆಂತ್ ಟೆಸ್ಟ್ ಬರಿ. ದಿಸ್ ವಿಲ್ ಬಿ ಯುವರ್ ಅಪ್ರೋಚ್ ಫಾರ್ ಫುಲ್ ಲೆಂತ್ ಪೇಪರ್ ಕ್ಲಾಸಸ್. ಕ್ಲಿಯರಾ ಸರ್? ಸರ್ ಅರ್ಥ ಆಯ್ತು ನಾನು ಹೇಳಿದ್ದು? ಇದು ಆ ತರ ಕ್ಲಾಸ್. ಪೇಪರ್ 1 and 2 ತಗೊಂತೀನಿ ಸರ್, ಇದೇ ತರ ಇರುತ್ತೆ. ಇಲ್ಲ ಸರ್ ಬರೀ ನಂಗೆ GK ಬೇಕು, ಸೇಮ್ ಥಿಂಗ್. ಇಲ್ಲ ಸರ್ ನಂಗೆ ಬರೀ ಕಮ್ಯುನಿಕೇಶನ್ ಬೇಕು, ದ ಸೇಮ್ ಥಿಂಗ್. ಇದು ಒನ್ ಕೈಂಡ್ ಆಫ್ ಸ್ಟೂಡೆಂಟ್ಸ್ಗೆ. ಅದರ್ ಕೈಂಡ್ ಆಫ್ ಸ್ಟೂಡೆಂಟ್ಸ್, ಸರ್ ನನಗೆ ಎಲ್ಲ ಗೊತ್ತಿದೆ ಸರ್, ಅಲ್ಲ ಬೇಸಿಕ್ಸ್ ನಂಗೆಲ್ಲ ಗೊತ್ತಿದೆ ಸರ್, ಐ ವಾಂಟ್ ಓನ್ಲಿ ಬ್ರಷ್ ಅಪ್, ಯು ಕ್ಯಾನ್ ಟೇಕ್ ಅಪ್ ಬರೀ ಪೇಪರ್ 1 PYQs ಓನ್ಲಿ, ಆರ್ ಪೇಪರ್ 2 PYQs ಓನ್ಲಿ, ಇಲ್ಲ ಬೋತ್ ಪೇಪರ್ 1 ಪೇಪರ್ 2 ಕಂಬೈನ್ಡ್ PYQs ಓನ್ಲಿ. ಇದು ಒಂದು ಸೆಟ್ ಆಫ್ ಕ್ಲಾಸಸ್. ಓಕೆ, ಕ್ಲಿಯರ್ ಸರ್? ಅಂಡ್ ದಿಸ್ ಈಸ್ ಫಾರ್ ದೋಸ್ ಹೂ ಆರ್ ಲೈಕ್ ಸರ್ ನನಗೆ ಏನು ಬೇಡ ಸರ್, ನನ್ನ ಕ್ಲಾಸಲ್ಲೇ ಬೇಡ ಸರ್, ನಾನು GK ಮುಗಿಸ್ಕೊಂಡಿದ್ದೀನಿ, ಕಂಪ್ಯೂಟರ್ ಮುಗಿಸ್ಕೊಂಡಿದ್ದೀನಿ, ಅಂಡ್ ಐ ವಾಂಟ್ ಓನ್ಲಿ ಕರೆಂಟ್ ಅಫೇರ್ಸ್ ಅಂಡ್ ಎಕನಾಮಿಕ್ ಸರ್ವೆ. ಇದನ್ನ ಲಾಸ್ಟ್ ಅಲ್ಲಿ ಮಾಡ್ತೀವಿ. ದಿಸ್ ವಿಲ್ ಬಿ ಡನ್ ಅಟ್ ದಿ ಎಂಡ್. ವೆನ್ ಐ ಸೇ ಅಟ್ ದಿ ಎಂಡ್ ಅಂತ ಅಂದ್ರೆ, ಇವಾಗ ಐ ಡೋಂಟ್ ನೋ ವೆನ್ ದ ಎಕ್ಸಾಮ್ ಇಸ್ ಗೋಯಿಂಗ್ ಟು ಕಮ್. ಇಟ್ ವಿಲ್ ಬಿ ಇನ್ ದ ಮಂತ್ ಆಫ್ ಡಿಸೆಂಬರ್, ಇಟ್ ವಿಲ್ ಬಿ ಇನ್ ದ ಮಂತ್ ಆಫ್ ಜನವರಿ, ನನಗೆ ಗೊತ್ತಿಲ್ಲ. ಸೊ ಒನ್ಸ್ ದಿಸ್ ಟೈಮ್ ಟೇಬಲ್ ಅವರು ಮುಗಿಸಿ, ಏನು ಇವಾಗ November 11th ಏನ್ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ ಟೈಮ್ ಎಲ್ಲ ಮುಗಿಸಿದ್ಮೇಲೆ, ಸಮ್ವೇರ್ ವಿ ವಿಲ್ ಸ್ಟಾರ್ಟ್ ದಿಸ್ ಕ್ಲಾಸಸ್ ಆಫ್ ಕರೆಂಟ್ ಅಫೇರ್ಸ್ ಇನ್ ದ ಸೆಕೆಂಡ್ ಹಾಫ್ ಆಫ್ ದಿ November 15th or 20th ಹಂಗೆ ಸ್ಟಾರ್ಟ್ ಮಾಡ್ತೀವಿ. ದಿಸ್ ವಿಲ್ ಗೋ ಆನ್ ಫಾರ್ ಸೇ 15 days ಹಾರ್ಡ್ಲಿ. ಸೊ we are going to cover Karnataka current affairs, India current affairs, and international, India and international onsati, and economic survey onsati. Idu at the end. So whoever is taking up classes for paper 1 and 2 combined yaar ತಗೊಂತಾರೆ ಅವ್ರಿಗೆ ಇದು ಬಂದೇ ಬರುತ್ತೆ. ಕರೆಂಟ್ ಅಫೇರ್ಸ್ will be provided. ಇಲ್ಲ ಪೇಪರ್ 1 ತಗೊಂಡವರು ಕೂಡ as a part of paper 1 ಅಲ್ಲಿ we have to do current affairs, we are going to provide that one. And ಸಿಗ್ನಿಫಿಕೆಂಟ್ಲಿ ಎಲ್ಲಪ್ಪ ಅಡಿಷನ್ ಆಗುತ್ತೆ ನಿಮ್ಗೆ ಅಂತ ಅಂದ್ರೆ, ವಿತ್ ರೆಸ್ಪೆಕ್ಟ್ ಟು GK, ಯು ಹ್ಯಾವ್ ಗುಡ್ ಬುಕ್ಸ್ ಫಾರ್ ಲಕ್ಷ್ಮೀಕಾಂತ್ ಇದೆ, ರಮೇಶ್ ಸಿಂಗ್ ಇದೆ, ಇಲ್ಲ ಇನ್ನೊಂದು ಮತ್ತೊಂದು ಇದೆ ಫಾರ್ ದ ಬೇಸಿಕ್ಸ್. ವೆರೈಸೆ ಪಾಲಿಟಿಗಿದೆ, ಹಿಸ್ಟ್ರಿಗಿದೆ, ಎಕಾನಮಿಗಿದೆ, ಇಲ್ಲ ಎಕಾಲಜಿಗಿದೆ, ಇಲ್ಲ ಜಿಯೋಗ್ರಫಿಗಿದೆ. ಬಟ್ ವೇರ್ ದ ಕ್ಲಾಸಸ್ ವುಡ್ ಡೂ ವ್ಯಾಲ್ಯೂ ಅಡಿಷನ್, ಐ ವುಡ್ ಸಜೆಸ್ಟ್ ಯು ಹ್ಯಾವ್ ಟು ಟೇಕ್ ದ ಕ್ಲಾಸಸ್ ಅಂತಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ, ಇಲ್ಲ ಕರ್ನಾಟಕ ಪಂಚಾಯತಿ ರಾಜು, ಇಲ್ಲ ಕರ್ನಾಟಕ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್, ಇಲ್ಲ ಕರ್ನಾಟಕ ಸೊಸೈಟಿ ಆರ್ ಇಂಡಿಯಾ ಸೊಸೈಟಿ, where the questions are like matrilineal family ಅಂದ್ರೆ ಏನು, patrilineal ಅಂದ್ರೆ ಏನು, ಕಿನ್ಶಿಪ್ ಅಂದ್ರೆ ಏನು, ಇಲ್ಲ ಕರ್ನಾಟಕ ಇನಾಮ್ ಅಬಾಲಿಷನ್ ಆಕ್ಟ್ ಯಾವಾಗ ಬಂತು, ಇಲ್ಲ ಜತ್ತಿ ಕಮಿಟಿ ಏನ್ ಹೇಳ್ತು. ಸೊ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಐ ವುಡ್ ಸೇ ಬರ್ತಾ ಇದೆ. ಇದೊಂದು 10 ರಿಂದ 12 ಕ್ವಶನ್ ಬರುತ್ತೆ ಎಲ್ಲ ಟಾಪಿಕ್ ಸೇರ್ಕೊಂಡು, ಬಿಕಾಸ್ ಇಟ್ ಇಸ್ ಸ್ಪ್ರೆಡ್ ಅಕ್ರಾಸ್ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ. ಸೊ ಇಟ್ ಇಸ್ ಸ್ಪ್ರೆಡ್ ಅಕ್ರಾಸ್ ಆಗಿರೋದ್ರಿಂದ ಇದೆಷ್ಟೇ ನಂಗೆ 25-30 ಕ್ವಶನ್ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಸೊ ಇಟ್ ವಿಲ್ ಟೇಕ್ ಅರೌಂಡ್ 10 to 12 ಕ್ವಶನ್ಸ್ ಬರುತ್ತೆ. ಎಲ್ಲಿ ಕರ್ನಾಟಕ ಹಿಸ್ಟ್ರಿ, ಐ ಮೀನ್ ನಾಟ್ ಕರ್ನಾಟಕ ಹಿಸ್ಟ್ರಿ, ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಅಂತ ಏನಿದೆ ಅಲ್ಲ, ಆ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಇಂದ ಇದು ಬರುತ್ತೆ. ಲೈಕ್ ಒಂದೇ ಒಂದು ನಿಮಿಷ ಸರ್, ಐ ಶೋ ಯು ದಟ್. ಇಲ್ಲಿ ಜನ this one. See, this is current affairs. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಕರೆಂಟ್ ಅಫೇರ್ಸ್. ಸಾಮಾನ್ಯ ವಿಜ್ಞಾನ ಜನರಲ್ ಸೈನ್ಸ್. ಭೂಗೋಳಶಾಸ್ತ್ರ ವಿಷಯಗಳು ಜಿಯೋಗ್ರಫಿ. ಸಾಮಾನ್ಯ ವಿಜ್ಞಾನ ದಿಸ್ ವುಡ್ ಸೇ ಎಕಾನಮಿ. ಸಾಮಾನ್ಯ ವಿಜ್ಞಾನ ಸಮಾಜ ವಿಜ್ಞಾನ ಐ ಪುಟ್ ಎಕಾನಮಿ ಹಿಯರ್ ಬಿಕಾಸ್ ಇಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಬಂದ್ಬಿಟ್ಟಿದೆ. ಭಾರತೀಯ ಸಮಾಜ ನಂತರ ಬೆಳವಣಿಗೆ ಇತಿಹಾಸಗಳು, ಸೊ ಸೊಸೈಟಿ ಪ್ಲಸ್ ಭಾರತ ಮತ್ತು ಕರ್ನಾಟಕ ಇತಿಹಾಸ, ಯು ಹ್ಯಾವ್ ಗುಡ್ ಬುಕ್ಸ್.
ಭಾರತ ಸಂವಿಧಾನ, ಯು ಹ್ಯಾವ್ ಗುಡ್ ಬುಕ್. ಸಾಮಾಜಿಕ ಆಡಳಿತ, ಯು ಕ್ಯಾನ್ ಡೂ ಲಕ್ಷ್ಮೀಕಾಂತ್ ಓನ್ಲಿ, ಅದೇನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ, ಲೈಕ್ ಜನರಲ್ ಮೆಂಟಲ್ ಎಬಿಲಿಟಿ, ನೋ ವರೀಸ್ ದೇರ್. ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು. ಸೊ ಕರ್ನಾಟಕ ಸೋಶಿಯೋ ಕಲ್ಚರಲ್ ಡೆವಲಪ್ಮೆಂಟ್, ಅದು ಒಂಚೂರು ಬುಕ್ಸ್ ಇಲ್ಲ ನಿಮ್ಮ ಹತ್ರ. ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆ ವಿಷಯಗಳು, ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ, ಇದಕ್ಕೂ ಮತ್ತೆ ನಿಮ್ಮ ಹತ್ರ ಬುಕ್ ಇಲ್ಲ. ಕರ್ನಾಟಕದ ಅರ್ಥವ್ಯವಸ್ಥೆ, ಎಕನಾಮಿಕ್ ಸರ್ವೆ ಇಸ್ ಮೋರ್ ದೆನ್ ಸಫಿಷಿಯಂಟ್. ಕರೆಂಟ್ ಅಫೇರ್ಸ್, ಎಕನಾಮಿಕ್ ಸರ್ವೆ ಸಾಕು. ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಇದು ಸ್ಕೀಮ್ಸ್ ಪ್ರೋಗ್ರಾಮ್ಸ್ ಆಡ್ ಮಾಡ್ಕೊಂಡ್ರೆ ಸಾಕು. ಗ್ರಾಮೀಣಾಭಿವೃದ್ಧಿ, ಪಂಚಾಯತಿ ರಾಜ್ ಸಂಸ್ಥೆಗಳ, ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು. ಸೊ ಇಲ್ಲೇನಾಗುತ್ತೆ, ಗ್ರಾಮೀಣಾಭಿವೃದ್ಧಿ ಅಂತ ಬಂದಾಗ ರೂರಲ್ ಡೆವಲಪ್ಮೆಂಟ್, ಪಂಚಾಯತಿ ರಾಜ್ ಸಂಸ್ಥೆಗಳು. ಇಲ್ಲಿ ನೀವೇನ್ ಮಾಡ್ತೀರಾ ಲಕ್ಷ್ಮೀಕಾಂತ್ ಅಲ್ಲಿ, ಯು ವುಡ್ ಸ್ಟಡಿ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್, 11th schedule, 12th schedule, ಅಶೋಕ್ ಮೆಹ್ತಾ, ಬಲವಂತರಾಯ ಮೆಹ್ತಾ ಓದ್ತೀರಾ. ಬಟ್ ಈ ರೂರಲ್ ಕೋಆಪರೇಟಿವ್ಸ್ ಟಾಪಿಕ್ ಏನಿದೆಲ್ಲ, ದಟ್ ಟಾಪಿಕ್ ಯು ವೋಂಟ್ ಗೆಟ್, ಅದು ಇಲ್ಲ. ಪ್ಲಸ್ ರೂರಲ್ ಡೆವಲಪ್ಮೆಂಟ್, ಸೊ ಆ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು, ಅದು ನಿಮಗೆ ಬರೋದಿಲ್ಲ. ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾತ್ರದ ವಿಷಯಗಳು. ಸೊ ಹಿಯರ್ ವಿ ಆರ್ ಲುಕಿಂಗ್ ಅಟ್ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ವಿತ್ ರೆಸ್ಪೆಕ್ಟ್ ಅಡ್ಮಿನಿಸ್ಟ್ರೇಷನ್. ಸೊ ಇಲ್ಲೇನಾಗುತ್ತೆ, ಎಗೈನ್ ನಿಮ್ ಎಕನಾಮಿಕ್ ಸರ್ವೆ ಇಂದ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್ ಬರುತ್ತೆ. ಅದ್ರಲ್ಲಿ ಒಂಚೂರು ಎಕ್ಸ್ಕ್ಲೂಸಿವ್ ಆಗಿ ತಗೊಂಡು ವಿ ವುಡ್ ಹ್ಯಾವ್ ಟು ಡೀಲ್ ವಿತ್ ದಟ್ ಒನ್. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಎಗೈನ್ ಕರ್ನಾಟಕ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್, ಇದನ್ನು ಸರ್ವೇಲ್ ಬರುತ್ತೆ. ಯು ವುಡ್ ಹ್ಯಾವ್ ಟು ರೀಡ್ ಡಿಫ್ರೆಂಟ್ ಆಗಿ ಇನ್ನೊಂಚೂರು. ಇವಾಗ ಸರ್ವೇಲ್ ಇಲ್ದಿರ ಇರೋದು ಕರ್ನಾಟಕ ಫಾರೆಸ್ಟ್ ಬುಕ್ಸ್ ಇರ್ಬೋದು, ಇಲ್ಲ ಕರ್ನಾಟಕ ವೆಟ್ಲ್ಯಾಂಡ್ಸ್, ಇಲ್ಲ ಕರ್ನಾಟಕದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಸ್, ಅದ್ರ ಒಂದು ಡಿಸ್ಟ್ರಿಬ್ಯೂಷನ್, ಅದನ್ನ ಒಂಚೂರು. ಸೊ ಇದು ವಿಲ್ ಬಿ ರೆಡಿಲಿ ಅವೈಲಬಲ್ ಇನ್ ದ ಕ್ಲಾಸ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಬೇರೆ ಕಡೆ ಯಾವ್ದು ಓದಕ್ ಆಗಲ್ವಾ ಸರ್, ಓದ್ಬೋದು ಸರ್. ಐ ಆಮ್ ನಾಟ್ ಸೇಯಿಂಗ್ ದಟ್ ನಾನೇ ಎಲ್ಲ ಹೇಳ್ತೀನಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಸೊ ಇದು ಎಲ್ಲ ಇದೆ, ಸಿಂಪ್ಲಿಫೈಡ್. ಇವಾಗ ನೀವು ಕೂತ್ಕೊಂಡು ಜಟ್ಟಿ ಕಮಿಟಿ ರಿಪೋರ್ಟ್, ಇಲ್ಲ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ರಿಪೋರ್ಟ್, ಇಲ್ಲ ಕರ್ನಾಟಕ ಸೊಸೈಟಿ ಎವಲ್ಯೂಷನ್ ಅಂತ ನಾನು ತಗೊಂಡಾಗ ಐ ವುಡ್ ಹ್ಯಾವ್ ಟು ರೀಡ್ ವೆಂಕಟಸ್ವಾಮಿ, ಚಿನ್ನಪ್ಪರೆಡ್ಡಿ, ಹಾವನೂರ್ ಕಮಿಷನ್ಸ್, ಈ ಕ್ಯಾಸ್ಟ್ ಸರ್ವೆಗಳು, ಇದೆಲ್ಲ ಓದ್ಬೇಕಾಗುತ್ತೆ. ನಾನ್ ಕೂತ್ಕೊಂಡು ಇವಾಗ ಹಾವನೂರು, ಚಿನ್ನಪ್ಪರೆಡ್ಡಿ, ವೆಂಕಟಸ್ವಾಮಿ ಕಮಿಷನ್ ಎಲ್ಲ ಓದಿ ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ ಎಲ್ಲ ನಾನು ಓದೋ ಬದಲು, ಮೇ ಬಿ ದ ಕ್ಲಾಸ್ ವಿಲ್ ಹೆಲ್ಪ್ ಯು ಟು ರೀಡ್ ಬೆಟರ್. ಆರ್ ಗೆಟಿಂಗ್ ಮೈ ಕಾನ್ಸೆಪ್ಟ್ ಸರ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಸೊ ಕ್ಲಾಸ್ ಅಲ್ಲಿ ಇದಕ್ಕೆ ವಿ ವಿಲ್ ರೆಡಿಲಿ ಪ್ರೊವೈಡ್ ಕ್ಲಾಸ್ ನೋಟ್ಸ್. ಕ್ಲಾಸ್ ನೋಟ್ಸ್ ಇದಕ್ಕೆಲ್ಲ ರೆಡಿಮೇಡ್ ಸಿಗುತ್ತೆ. ಟೆಸ್ಟ್ ಸೀರೀಸ್ ಬಂದಾಗ ಇದಕ್ಕೆಲ್ಲ MCQs ಬರುತ್ತೆ. ಸೊ ಯು ವಿಲ್ ಬಿ ಈಸಿಲಿ ಗೆಟಿಂಗ್ ಅರೌಂಡ್ ಒಂದು ಇಷ್ಟು ಟಾಪಿಕ್ ಸೇರ್ಕೊಂಡ್ರೆ ಯು ವಿಲ್ ಬಿ ಗೆಟಿಂಗ್ ಅರೌಂಡ್ 200 to 250 MCQs ಬರುತ್ತೆ ನಿಮಗೆ. ಸೊ ದ 250 MCQs ಶುಡ್ ಬಿ ಗುಡ್ ಎನಫ್ ಟು ಮೇಕ್ ಯು ಅಟೆಂಪ್ಟ್ ದ 10 to 12 ಕ್ವಶನ್ಸ್ ಏನ್ ಬರುತ್ತೆ. ಈಸಿಲಿ ಒಂದು 7 to 8 ಕ್ವಶನ್ಸ್ ಆನ್ ಎನಿ ಗಿವನ್ ಡೇ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀವು ಅಟೆಂಡ್ ಮಾಡಿ ಬರ್ತೀರಾ. ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಹ್ಯಾಂಡಲ್ಡ್ BCWO ಕ್ಲಾಸ್, ವಿಚ್ ಯು ಮೈಟ್ ಹ್ಯಾವ್ ಸೀನ್ ಅಂಡ್ ಯು ಹ್ಯಾವ್ gone through our book also. BCW book ನೀವು ನೋಡಿದೀರಾ. ಸೊ ಸೊಸೈಟಿ ಇರ್ಬೋದು, ಕಲ್ಚರಲ್ ಡೆವಲಪ್ಮೆಂಟ್ ಇರ್ಬೋದು, ಆರ್ ಇವನ್ ದ ಲ್ಯಾಂಡ್ ರಿಫಾರ್ಮ್ಸ್, ರೂರಲ್ ಡೆವಲಪ್ಮೆಂಟ್ ಟು ಸಮ್ ಎಕ್ಸ್ಟೆಂಟ್, ವಿ ಹ್ಯಾವ್ ಕವರ್ಡ್ ಆಲ್ ದೋಸ್ ಥಿಂಗ್ಸ್. ಸೊ ಅಲ್ಲಿ ಅಡ್ವಾಂಟೇಜ್ ಬಂದೇ ಬರುತ್ತೆ. ಸೊ ಕ್ಲಾಸ್ ಅಂತ ಬಂದಾಗ ಇದು ವಿಲ್ ಬಿ ದ ವ್ಯಾಲ್ಯೂ ಅಡಿಷನ್ ಫಾರ್ ಯು, ವೇರ್ ಲೈಕ್ ಬೇರೆದಕ್ಕೆಲ್ಲ ನಿಮ್ಮ ಹತ್ರ ಬುಕ್ಸ್ ಇರೋದ್ರಿಂದ ಯು ಮೈಟ್ ನಾಟ್ ಫೀಲ್ ಲೈಕ್ ಸರ್ ಇದಕ್ಕೇನು ಬೇಕಾಗಿಲ್ಲ ಅಲ್ಲ ಸರ್, ಲಕ್ಷ್ಮೀಕಾಂತ್ ಓದಿದ್ರೆ ಸಾಕಲ್ವಾ ಅಂತ ಅನ್ಸುತ್ತೆ. ಸೊ ಇದು ವಿಲ್ ಬಿ ವ್ಯಾಲ್ಯೂ ಅಡಿಷನ್. ಅಂಡ್ ಹಿಯರ್ ಓನ್ಲಿ ಐ ವಿಲ್ ಡಿಸ್ಕಸ್ ದಟ್ ಒನ್ ಮೋರ್ ಡೌಟ್ ದಟ್ ಸ್ಟೂಡೆಂಟ್ ಆಸ್ಕ್ಡ್. ಯಾವುದು ಸರ್, DSCRT ಬುಕ್ಕು, ಇಲ್ಲ NCERT ಬುಕ್ಕು, ಇಲ್ಲ ರೆಫರೆನ್ಸ್ ಬುಕ್ಸ್ ಆರ್ ಸ್ಟ್ಯಾಂಡರ್ಡ್ ಬುಕ್ಸ್, ಯಾವ್ದು ಓದ್ಬೇಕು ಸರ್ ನಾನು ಅಂತ ಕೇಳಿದ್ರು. ಸರ್ ಐ ವುಡ್ ಸೇ ಟೈಮ್ ಇದ್ರೆ ಇದನ್ನ ನೀವು ಓದ್ಬೋದಾಗಿತ್ತು, ಇಷ್ಟು ದಿನ ನೀವು ಓದ್ಬೋದಾಗಿತ್ತು. ಬಟ್ ನೌ ಐ ವುಡ್ ಸೇ ಇದು ಏನು ಬೇಡ ಸರ್, ಇದು ಯಾವುದು ಬೇಡ, ಜಸ್ಟ್ ಜಂಪ್ ಟು ರೆಫರೆನ್ಸ್ ಬುಕ್ಸ್. ನೋ ಯು ಶುಡ್ ಆಸ್ಕ್ ಮೀ ವೈ ಸರ್, ಇದು ಯಾಕೆ ಬೇಡ ಅಂತ ಇದ್ದೀರಾ ಸರ್. ಇವಾಗ ದ ಕ್ವಶನ್ ಇಸ್ ನಾಟ್ ಬಿ ಲೈಕ್ ವಾಟ್ ಈಸ್ ಪಾರ್ಲಿಮೆಂಟ್, ಹೌ ಡು ಯು ಇಮ್ಯಾಜಿನ್ ಪಾರ್ಲಿಮೆಂಟ್ ಅಂತ ಇಲ್ಲ. ಇವಾಗ ಏನಾಗುತ್ತೆ, NCERT ತಗೊಂಡ್ರೆ ಇಮ್ಯಾಜಿನ್ 10 people coming together and discussing a problem. The solution can be arrived in half an hour. Now imagine a vast country which is divided across geographical, linguistic, cultural barriers and 100 crore population. Can you think people will come sit together to discuss the problem? No. Because of this we elect our representatives who is called as MLA, MP, called as indirect democracy ಅಂತ ಅವನು ಹೇಳ್ತಾರೆ. ಇಷ್ಟು ಕತೆ ನನಗೆ ಇವಾಗ ಬೇಕಾಗಿಲ್ಲ. Are you getting my logic sir? No, I know I am having indirect democracy, there is one MLA, there is one MP ಅಂತ ನನಗೆ ಗೊತ್ತು. ಇವತ್ತು ನನಗೆ ವಾಟ್ ಈಸ್ ಡೆಮಾಕ್ರಸಿ, ವೇರ್ ಈಸ್ ಡೆಮಾಕ್ರಸಿ ಆ ತರ ಕ್ವಶನ್ ನನಗೆ ಬರ್ತಾ ಇಲ್ಲ. ಅಂಡ್ ದಿಸ್ ಇಸ್ ನಾಟ್ ಲೈಕ್ ಏನ್ ಎಲ್ಲೋ ನಾನು ಮುಂದೆ KS ಮೈಂಡ್ಸ್ ಅಲ್ಲಿ ಕುತ್ಕೊಂಡು ನಾನು ಡಿಸ್ಕ್ರಿಪ್ಟಿವ್ ಎಸ್ಸೆ ಬರೀತೀನಿ ಅಂತಲೋ, ಇಲ್ಲ ಡೀಟೈಲ್ಡ್ ನಂಗೆ ಅನಾಲಿಟಿಕಲ್ ಆಗಿ ಏನೋ ನನಗೆ ಬೇಕಾಗುತ್ತೆ ಅಂತ ನನಗೆ ಬೇಕಾಗಿಲ್ಲ. ಆಲ್ ದಟ್ ಮೈ ಲಾಜಿಕ್ ಇಸ್, ನನಗೆ ಅವ್ನು ಕ್ವಶನ್ ಕೊಡ್ತಾನೆ, ನನಗೆ ಆಪ್ಷನ್ ಕೊಡ್ತಾನೆ, ನಾನು ಎಲಿಮಿನೇಟ್ ಮಾಡಿ ಬರಬೇಕು. ಬಿಕಾಸ್ ಐ ಆಮ್ ಲುಕಿಂಗ್ ಅಟ್ ಅನ್ ಎಕ್ಸಾಮಿನೇಷನ್ ವಿಚ್ ಇಸ್ ಇನ್ ದ ಮಂತ್ ಆಫ್ ಡಿಸೆಂಬರ್ ಆರ್ ಜನವರಿ. ನಾನು ಸಾರಿ ಏನು ಈ ಕ್ಯಾಸ್ಟ್ ಸರ್ವೆ ಅಂತ ಹೇಳಿ ಅಂತೋ ಇಲ್ಲ ಇನ್ನೊಂದು ಅಂತ ಹೇಳೋ, ನನಗೊಂದು 6 months ಟೈಮ್ ಇರುತ್ತಲ್ವಾ ಸರ್ ಮುಂದಕ್ಕೆ ಅಂತ ನನಗೆ ಗೊತ್ತಾಗಿ ನಾನು ಓದಿದ್ದಿದ್ರೆ
Maybe I would say, okay, sir, next June, July exam ಇದೆ. You please read your NCERT first, next DSCRT, next come to next level ಅಂತ ನಾನು ಹೇಳ್ತಿದ್ದೆ. But now since we are targeting an examination which most probably will be in the end of December or in the first week of January or mid of January ಅಂತ ಇರೋದ್ರಿಂದ, I would not want to waste my time on DSCRT and NCERT books as of now. Because I know the basics, I know the logic. I'll directly jump to the way the questions are going to come. Are you getting it, sir? ಮೇಡಮ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ನಿಮ್ಗೆ ಅರ್ಥ ಆಯ್ತಲ್ಲ ಲಾಜಿಕ್ ನಾನು ಹೇಳಿದ್ದು? ಹಾ, ಯಾಕೆ ನಾನು ಬೇಡ ಅರ್ಥ ಆಯ್ತು. ಯಾಕೆ ನಾನು ಬೇಡ ಅಂತ. ಸೊ ಬೇಡ ಇವಾಗ ಗೊತ್ತಾಯ್ತು ಸರ್. ಗೊತ್ತಾಯ್ತಲ್ಲ, ದಟ್ಸ್ ದ ಥಿಂಗ್. ಸೊ ಡೈರೆಕ್ಟ್ಲಿ ಜಂಪ್ ಟು ಬುಕ್ಸ್ ಲಿಸ್ಟ್. ಸೊ ಸರ್ ಇವಾಗ ನೀವು ಲಕ್ಷ್ಮೀಕಾಂತ್ ಎಲ್ಲ ಹೇಳಿದ್ರಿ, ಅದು ಎಲ್ಲ ಇಂಗ್ಲಿಷ್ ಮೀಡಿಯಂಗೆ, ಕನ್ನಡ ಮೀಡಿಯಂಗೆ ಅಂತ ಹೇಳ್ಬಿಟ್ಟು ಬುಕ್ಸ್ ಸರ್? ಕನ್ನಡ ಮೀಡಿಯಂ ಗಂಗಾಧರ್ ಇದೆ ಅಲ್ಲ? ಗಂಗಾಧರ್ ಸಾಕಲ್ವಾ ಸರ್? ಗಂಗಾಧರ್ ಸಾಕು, ನೋ ಪ್ರಾಬ್ಲಮ್. ಓಕೆ ಓಕೆ ಸರ್, ಬುಕ್ ಲಿಸ್ಟ್ ಕೊಟ್ಟಿದ್ರೆ ಬಹಳ ಹೆಲ್ಪ್ ಆಗ್ತಾ ಇತ್ತು. ಅಂದ್ರೆ ಇವಾಗ ನಮ್ಮ ಹತ್ರ ಯಾವ್ದಿದೆ ಯಾವ್ದಿಲ್ಲ ಅಂತ ಹೇಳಿ ನಾವು ಶೇರ್ ಇನ್ ದ ಚಾನಲ್, ನಾನು ನಮ್ಮ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ಬಿಡ್ತೀನಿ. ಲೈಕ್ ಇನ್ಸ್ಟೆಡ್ ಆಫ್ ಮೀ ರೈಟಿಂಗ್ ನಾನು ಮಿಸ್ ಆಗೋ ಬದಲು ಐ ವಿಲ್ ಪೋಸ್ಟ್ ದಟ್ ಇನ್ ದ ಚಾನಲ್. ಲೈಕ್ ಒಂದು ಕನ್ನಡ ಇಂಗ್ಲಿಷ್ ಬುಕ್ ಲಿಸ್ಟ್ ಅಂತ ನಾನು ಹಾಕ್ಬಿಡ್ತೀನಿ, ನೋ ಪ್ರಾಬ್ಲಮ್. ಅಂಡ್ ಕಮಿಂಗ್ ಟು ವಿತ್ ದಟ್ ಔಟ್ ಆಲ್ಸೋ, ಹೂ ಎವರ್ ಇಸ್ ಹ್ಯಾವಿಂಗ್ ಕನ್ನಡ ಮೀಡಿಯಂ ಸರ್, ಲೈಕ್ ಇವತ್ತು ನಾನು ಏನ್ ಇಂಗ್ಲಿಷ್ ಮಾತಾಡಿದೀನಿ ಅಷ್ಟು ಇಂಗ್ಲಿಷ್ ನಿಮ್ಗೆ ಅರ್ಥ ಆಗುತ್ತೆ ಅಂದ್ರೆ ನನ್ನ ಕ್ಲಾಸು ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ ಸರ್. ಅಷ್ಟೇ ಇರುತ್ತೆ ಸರ್. ಇವಾಗ ಎಸ್ ಮ್ಯಾಮ್ ಸರ್, ಎಕ್ಸಾಮ್ ಬರೋಷ್ಟ್ರಲ್ಲಿ ನಮಗೆ ಕ್ಲಾಸಸ್ ಅಲ್ಲಿ ಇಷ್ಟು ಒಂದು ಏನೋ ಒಂದು ಸಿಲೆಬಸ್ ಇದೆ, ಅದು ಕವರ್ ಆಗುತ್ತಾ? ಆಗುತ್ತೆ. ನೋ ನೀಡ್ ಟು ವರಿ ವಿತ್ ರೆಸ್ಪೆಕ್ಟ್ ಟು ದಟ್ ಒನ್. ಓಕೆ ಸರ್. ಯಾಕೆ ಅಂತಂದ್ರೆ ಇವಾಗ ಏನು ನಾವೇನ್ ಹೇಳ್ತಾ ಇದೀವಲ್ಲ ಮೇಡಮ್, ಇವಾಗ ಅಸ್ಯೂಮ್ ದಟ್ ವಿ ಆರ್ ಸ್ಟಾರ್ಟಿಂಗ್ ಸಮ್ವೇರ್ ಅರೌಂಡ್ ಮಿಡ್ ಆಫ್ ಅಕ್ಟೋಬರ್ 20th ಅಂತ ಅನ್ಕೊಳ್ಳೋಣ. ಅಕ್ಟೋಬರ್ ಟು ನವೆಂಬರ್ 20 ಟು ಡಿಸೆಂಬರ್ 20. ಸೊ ಅರೌಂಡ್ ಇಲ್ಲೊಂದು 30 days, ಇಲ್ಲೊಂದು 30 days, ನೆಕ್ಸ್ಟ್ ಇನ್ನೊಂದು 15-20 days ನಾನು ಗ್ಯಾಪ್ ಇಟ್ಕೊಂತೀನಿ. ಸೊ ವಾಟ್ ಎವರ್ ಟೈಮ್ ದಟ್ ಐ ಆಮ್ ಹ್ಯಾವಿಂಗ್ ಹಿಯರ್ ಅಲ್ಲ, ಐ ವಿಲ್ ಸ್ಪ್ಲಿಟ್ ಮೈ ಟೈಮ್ ಇಂಟು ಮಾರ್ನಿಂಗ್ ಅಂಡ್ ಈವ್ನಿಂಗ್ ಕ್ಲಾಸ್. ಮಾರ್ನಿಂಗ್ ಕ್ಲಾಸ್ 1.5 hour ತಗೊಂಡು ಈವ್ನಿಂಗ್ ಕ್ಲಾಸ್ 1.5 hour ಇರುತ್ತೆ. ಬಿಕಾಸ್ ಇದು ಪೇಪರ್ 1 ತಗೊಂತೀನಿ, ಇದು ಪೇಪರ್ 2 ತಗೊಂತೀನಿ ನಾನು. ಸೊ ದಿಸ್ ಇಸ್ ಹೌ ಐ ಯೂಶುವಲಿ ಡೂ. ಏನಾಗುತ್ತೆ, ನಾನು ಸಾಯಂಕಾಲ 6 to 7:30 ಏನ್ ಪಾಠ ಮಾಡ್ತೀನಿ ಪೇಪರ್ದು, ನೆಕ್ಸ್ಟ್ ಮಾರ್ನಿಂಗ್ ವರ್ಗು ನಿಮ್ಗೆ ಟೈಮ್ ಇದೆ, ನೀವು ಓದಿ ರಿವೈಸ್ ಮಾಡಿ ರೆಡಿ ಆಗಿ. ಬೆಳಿಗ್ಗೆ ನಾನು ಏನ್ ಪಾಠ ಮಾಡ್ತೀನಿ ಅದನ್ನ ಈವ್ನಿಂಗ್ ವರ್ಗು ಟೈಮ್ ಇದೆ, ನಾನು 1.5 hour ಪಾಠ ಮಾಡಿದ್ರೆ ನೀವು 2 ಸತಿ 3 ಸತಿ ರಿವೈಸ್ ಮಾಡ್ಬಿಟ್ರೆ ಡನ್. ಸೊ ಈಸಿಲಿ 3 hours ವಿ ಹ್ಯಾವ್ 3 into ಅರೌಂಡ್ 70 days, 210 days, 210 hours ಬರುತ್ತೆ ನಮ್ಗೆ. ಸೊ ಕರೆಂಟ್ ಲೈಕ್ ಏನು ದಿಸ್ ಒನ್ ಎಂಟೈರ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಇದೇನಿದೆ ಅಲ್ಲ, ಎಂಟೈರ್ ಸಿಲೆಬಸ್ ವಿ ವಾಂಟ್ ಅರೌಂಡ್ 250 to 300 hours ಅಂತ ನಾವು ಹೇಳ್ತೀವಿ. ಓಕೆ ಓಕೆ ಸರ್. ಸರ್ ಇದು ಕನ್ನಡ ಈ ಎಕ್ಸ್ಟ್ರಾ ಟೈಮ್ ಇದೆಯಲ್ಲ, ಇಲ್ಲಿ ನಾವು ಮುಗಿಸ್ಕೊಂತೀವಿ ಮಿಕ್ಕಿದ್ದು ಈ ಗ್ಯಾಪ್ ಏನಿದೆ ಅದು. ಓಕೆ, ಕನ್ನಡ ಲಿಟರೇಚರಿಗೂ ಬೇಸಿಕ್ ಬುಕ್ಸ್ ಬೇಡವಾ ಸರ್? That's what I'm telling. That compilation we will provide ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಓಕೆ ಸರ್. ಓಕೆ ಓಕೆ. ಬೇಸಿಕ್ ಬುಕ್ಸ್ ಬೇಡವಾ ಅಂತಂದ್ರೆ, ಇವಾಗ ನೀವು when you go to basic book, what is that you need to read is only the last page of the chapter. ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳ್ತಾ ಇರೋದು? you need not read the entire chapter there ಅಲ್ವಾ? ಏನಿದೆ ಆ ಬುಕ್ ಅಲ್ಲಿ ನಾವು ಫುಲ್ ಓದೋ ಅವಶ್ಯಕತೆ ಇಲ್ಲ. ಓಕೆ 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 ಸರ್. ಅದು ಏನಿದೆ ಅಲ್ಲಿ ಚಾಪ್ಟರ್ ಅಲ್ಲಿ ಅದು ಮತ್ತೆ ಫುಲ್ ಕೂತ್ಕೊಂಡು ನಾನೇನು ಲೈಕ್ ನಿಮ್ಗೆ ಅರ್ಥ ಆಯ್ತಲ್ಲ, ನಾನು ಸಬ್ಜೆಕ್ಟ್ ಓದೋ ಅವಶ್ಯಕತೆ ಇಲ್ಲ, ಚಾಪ್ಟರ್ ಓದೋ ಅವಶ್ಯಕತೆ ಇಲ್ಲ. I just only have to read what is that issue that we had dealt there. ಆ ಕವಿ ಯಾರು, ಆ ಕವಿ ಏನ್ ಹೇಳ್ತಾ ಇದ್ದಾನೆ, ಅದನ್ನ ಮಾತ್ರನೇ ನಾವು ಸಪರೇಟ್ ಆಗಿ ಒಂದು ಕಂಪೇರ್ ಮಾಡ್ಕೊಂಡ್ಬಿಟ್ರೆ ಗೇಮ್ ಓವರ್. ನೋ ನೀಡ್ ಟು ಗೋ ಥ್ರೂ ಎವ್ರಿಥಿಂಗ್ ಒನ್ಸ್ ಅಗೇನ್. ನಿಮ್ಗೆ ತೋರಿಸ್ಬೇಕಂದ್ರೆ ಒಂದೇ ಒಂದು ಸೆಕೆಂಡ್, ಜಸ್ಟ್ ಗಿವ್ ಮಿ 1 second. One second, sir. See. Can you see my screen, sir? I changed my screen. See, ಇವಾಗ ನಿಮ್ಗೆ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ? Yes ಸರ್ ಕಾಣಿಸ್ತಾ ಇದೆ.
ಇವಾಗ ಇದ್ರಲ್ಲಿ ಏನ್ ಮಾಡ್ತೀವಿ, ಇವಾಗ ನಾವು ಸಮ್ ಪೊಯಮ್ ಇಸ್ ದೇರ್, ಸಮ್ ಟಾಪಿಕ್ ಇಸ್ ದೇರ್. ನಾನು ಇದನ್ನೆಲ್ಲ ಓದಲ್ಲ ಇವಾಗ ಕುತ್ಕೊಂಡು. ನಾನೇನ್ ಓದ್ತೀನಿ, ಈ ಪೇಜಿಗೆ ಬರ್ತೀನಿ. ಈ ಪೇಜಿಗೆ ಬಂದಾಗ ನಾನು ಈ ಪ್ರೊಫೆಸರ್ ಹೆಸರು ನೋಡ್ತೀನಿ. ಓಕೆ, ಈ ಪ್ರೊಫೆಸರ್ ಬಗ್ಗೆ ಎಲ್ಲರೂ ಕ್ವಶನ್ ಕೇಳಿದಾರಾ? ಇಫ್ ಇಟ್ ಈಸ್ ಸಿಗ್ನಿಫಿಕೆಂಟ್ ಪ್ರೊಫೆಸರ್ ಇದಾರೆ, ಐ ಟೇಕ್ ದಟ್ ಒನ್. ಇಲ್ಲ, ನಾನೇನ್ ಮಾಡ್ತೀನಿ, ಇಲ್ಲಿಗೆ ಬರ್ತೀನಿ, ಇದು ಬರುತ್ತೆ ಅಂಜು, ಓಕೆ ಹೆದರು, ಇದು ನಾನು ನೋಡ್ಕೊಂತೀನಿ. ಅಲ್ಲಿಗೆ ಈ ಚಾಪ್ಟರ್ ಮುಗೀತು ನಂದಷ್ಟೇ, ಒಂದೇ ಪೇಜ್ ನಾನು ಓದ್ಬೇಕಾಗಿರೋದು. ಸೊ 7th 8th 9th 10th ಕರೆಕ್ಟಾ ಮೇಡಮ್? ತಗೊಳ್ಳಿ, ಇಲ್ಲ 7th ಇಂದ ತಗೊಳ್ಳಿ. 7 8 9 10 ಎಷ್ಟು ಚಾಪ್ಟರ್ ಇರುತ್ತೆ ಕನ್ನಡನ? ಎಷ್ಟು ಚಾಪ್ಟರ್ ಇರುತ್ತೆ? ಒಂದೊಂದು ಕನ್ನಡದಲ್ಲಿ 20 ಚಾಪ್ಟರ್ ಅಂತ ಅನ್ಕೊಂತೀನಿ ನಾನು. 4 into 20 ಚಾಪ್ಟರ್ಸ್, 4 classes 20 ಚಾಪ್ಟರ್ಸ್, ಕರೆಕ್ಟಾ? 80 ಚಾಪ್ಟರ್ಸ್ ಬರುತ್ತೆ. 80 ಚಾಪ್ಟರ್ಸ್ into 1 page only ನಾನು ಓದೋದು. ಸೊ ಹಾರ್ಡ್ಲಿ ಐ ಹ್ಯಾವ್ ಟು ರೀಡ್ ಓನ್ಲಿ 80 pages. ಆಫ್ಟರ್ ದಟ್ ನಾನೇನು ಓದೋದಿಲ್ಲ, ನಾನು ಈ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡೋದಿಲ್ಲ, ಇವೆಲ್ಲ ಎಗ್ಸ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಅಲ್ಲಿ ಕೂಡ ನೆಕ್ಸ್ಟ್ ಚಾಪ್ಟರ್ ನಾನು ಎಲ್ಲಿದೆ ಅಲ್ಲಿ ಹೋಗ್ತೀನಿ. ಈ ಪೊಯಮ್ ಬೇಡ, ಇದು ನೋಡ್ತೀನಿ. ಬೇಕಾ ಬೇಡ, ಇದು ನೋಡ್ತೀನಿ. ಓಕೆ, ಇಲ್ಲೇನೋ ಕೊಟ್ಟಿದ್ದಾರೆ, ಇದನ್ನ ಮಾತ್ರ ನಾನು ಮುಗಿಸ್ಕೊಂತ ಹೋಗ್ತೀನಿ. ಬಟ್ ಇಲ್ಲೇನಾಗುತ್ತೆ ನನಗೆ ಅಡ್ವಾಂಟೇಜ್ ಇಸ್, ಇಲ್ಲಿ ನನಗೆ ಗ್ರಾಮರ್ ಆಲ್ಸೋ ಕೊಟ್ಟಿದ್ದಾರೆ ಅವರೇ. ಎಲ್ಲಿ ಈ ಕನ್ನಡ ಬುಕ್ ಏನಿದೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ, ನನಗೆ ಗ್ರಾಮರ್ ಕೂಡ ಕೊಟ್ಟಿದ್ದಾರೆ. ಆ ಗ್ರಾಮರ್ ನಾನು ಇದ್ರಲ್ಲೇ ಕಲ್ತ್ಕೊಂಡ್ ಬಿಡ್ಬೋದು. ಲೈಕ್ ಏನಿದೆ ಆಫ್ಟರ್ ಎವ್ರಿ ಚಾಪ್ಟರ್ ಅವರೇ ಗ್ರಾಮರ್ ಟಾಪಿಕ್ಸ್ ಕೂಡ ಕವರ್ ಮಾಡಿದ್ದಾರೆ. ಸೊ ಈಸಿಲಿ ಯು ಕ್ಯಾನ್ ಲರ್ನ್ ದ ಗ್ರಾಮರ್ ಆಲ್ಸೋ ದೇರ್ ಓನ್ಲಿ. ಲೈಕ್ ಸಿ ಐ ವಿಲ್ ಸ್ಕ್ರಾಲ್ ಇಟ್ ಫಾರ್ ಯು. ಸಿ ಇಲ್ಲಿ 8th 9th ಹೋದ್ರೆ ಇಲ್ಲಿ ಗೆಟ್ ಗ್ರಾಮರ್ ಈಸಿಲಿ. ಸಿ ಇಲ್ಲಿ ಬಂದ ಅನ್ಕೊಡಿ, ಇವಾಗ ಯಾರು ಸಮ್ ಪೊಯೆಟ್ ಕೊಟ್ಟಿದ್ದಾರೆ, ಪದಗಳ ಅರ್ಥ ಕೊಟ್ಟಿದ್ದಾರೆ. ನಾನು ಸ್ಕ್ರಾಲ್ ಮಾಡ್ಕೊಂತ ಹೋದಾಗ ಏನಾಗುತ್ತೆ, ನಂಗೆ ಸಿ ದೇರ್ ಇಸ್ ಒನ್ ಬುಕ್ ಕಾಲ್ಡ್ ಎಸ್ ಕರ್ನಾಟಕ ವ್ಯಾಕರಣ ದರ್ಪಣ ಅಂತ ಒಂದು ಬುಕ್ ಇದೆ. ಗುಡ್ ಬುಕ್, ಯು ಕ್ಯಾನ್ ರೀಡ್ ದಟ್ ಬುಕ್. ಬಟ್ ಯು ಸಪ್ಲಿಮೆಂಟ್ ವಿತ್ ದಿಸ್ ಒನ್. ಸಿ ಅಲ್ಲಮ್ಮ ಪ್ರಭು ಏನ್ ಕೊಟ್ಟಿದ್ದಾರೆ, ನಾನು ಯಾವಾಗ ಹೇಳ್ದೆ ಅಲ್ವಾ, ಅವ್ರು ಏನ್ ಮಾಡಿದ್ರು, ಅವ್ರು ಎಲ್ಲಿದ್ರು, ಅವರ ಒಂದು ಅಂಕಿತ ನಾಮನೋ ಇಲ್ಲ ವಾಟ್ ಎವರ್ ದಟ್ ದೇ ಹ್ಯಾವ್. ಸಿ ಪ್ರತಿಯೊಂದಕ್ಕೂ ಈ ತರ ಕೊಟ್ಟಿದ್ದಾರೆ. ಆಯ್ದಕ್ಕಿ ಮಾರಯ್ಯ. ಸೊ ಎವ್ರಿಥಿಂಗ್ ದೇ ಹ್ಯಾವ್ ಗಿವನ್ ಹಿಯರ್ ಆಗಿರೋದ್ರಿಂದ ಹಾರ್ಡ್ಲಿ ನನಗೊಂದು 80 pages ಬರುತ್ತೆ. ಆ 80 pages ನಾನೇ ಮಾಡ್ಕೊಟ್ಬಿಡ್ತೀನಿ ನಿಮ್ಗೆ. ಯು ವಿಲ್ ಹ್ಯಾವ್ ದಟ್ PDF. ಆರ್ ಯು ಗೆಟಿಂಗ್ ಇಟ್ ಸರ್? ಹಲೋ, ಓಕೆ ಸರ್, ಓಕೆ ಓಕೆ. ಸೊ ಯಾ, ದಟ್ಸ್ ವಾಟ್ ಬೇಸಿಕ್ ಬುಕ್ಸ್ ಫಾರ್ ಕನ್ನಡ ಅಂತ ಏನಿದೆ ಅದು ನಾನು ಕೊಟ್ಬಿಡ್ತೀನಿ ನಿಮ್ಗೆ. ಸೊ ನೋ ನೀಡ್ ಟು ಗೋ ಫಾರ್ ಆಲ್ ದ ಬುಕ್, ಎಂಟೈರ್ ಬುಕ್ ನೀವು ಓದೋ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ಗೋ ಥ್ರೂ ಆಲ್ ದ ಡೌನ್ಲೋಡ್ ಮಾಡ್ಕೊಂಡು ನಾನು ಫುಲ್ ಬುಕ್ ಓದ್ತೀನಿ ಸರ್, ಇಲ್ಲ ಬುಕ್ಸ್ ಬ್ಯಾಟ್ ಮಾಡ್ತೀನಿ ಸರ್, ಏನು ಬೇಡ. 80 pages ವೇರ್ ಎವರ್ ಆಫ್ಟರ್ ಎವ್ರಿ ಚಾಪ್ಟರ್ ಗ್ರಾಮರ್ ಎಲ್ಲಿ ಬಂದಿದೆ ಅಲ್ಲಿ ನಾನೇ ಕೊಟ್ಬಿಡ್ತೀನಿ. ಮುಗ್ದೋಯ್ತಲ್ಲ? ಹೌದು ಸರ್, ಮುಗಿತು. That's the thing. And then what we are doing, ಇವಾಗ assume that I am going to teach, for example, ಇವಾಗ ಸಂಧಿ ಇನ್ ಕ್ಲಾಸ್ ಅಲ್ಲಿ ಐ ವಿಲ್ ಟೀಚ್ ಯು ಸಂಧಿ ಅಂತ ಅನ್ಕೊಳ್ಳೋಣ. 7ನೇ ಕ್ಲಾಸ್ ಅಲ್ಲಿ ಒಂದ್ ಕಡೆ ಇದೆ, 9ನೇ ಕ್ಲಾಸ್ ಅಲ್ಲಿ ಒಂದ್ ಕಡೆ ಇದೆ, 10ನೇ ಕ್ಲಾಸ್ ಅಲ್ಲಿ ಒಂದ್ ಕಡೆ ಇದೆ. ದಿಸ್ 3 I am going to combine and give you one page, one PDF ತರ ಕೊಟ್ಬಿಡ್ತೀನಿ ನಾನು ನಿಮ್ಗೆ. Are you getting it sir? ಓಕೆ ಸರ್, ಓಕೆ. ಸೊ ಈಸಿಲಿ ನಿಮ್ಗೆ ಏನಾಗುತ್ತೆ ಅವಾಗ, ಸಂಧಿ 7ನೇ ಕ್ಲಾಸ್ ಅಲ್ಲಿ ಆಯ್ತು, 9ನೇ ಕ್ಲಾಸ್ ಅಲ್ಲಿ ಆಯ್ತು, 10ನೇ ಕ್ಲಾಸ್ ಅಲ್ಲಿ ಆಯ್ತು. ಅಲ್ಲಿಗೆ ವೇರ್ ಎವರ್ ಸಂಧಿ ಇಸ್ ದೇರ್ ಇನ್ ದ ಬೇಸಿಕ್ ಬುಕ್ಸ್, ಅದು ನಿಮ್ದು ಮುಗ್ದೇ ಹೋಯ್ತಲ್ಲ. ಹೌದು, ಮುಗಿತು ಸರ್. ಸೊ ದಟ್ಸ್ ಹೌ ವಿ ಆರ್ ಗೋಯಿಂಗ್ ಟು ಡೂ ಸರ್. ಓಕೆ ಸರ್. ಸೊ ಕನ್ನಡಗೆ ಆ ತರ ಸಾಕು ಸರ್. ಎಸ್ ಮ್ಯಾಮ್. ಸರ್, ಇದು ಬರೀ PYQ ಹೇಳಿದ್ರಲ್ಲ ಸರ್, ಕ್ಲಾಸಸ್ ತಗೊಂಡ್ರೆ ಅದ್ರಲ್ಲೂ ಇದು PDF ಎಲ್ಲ ಪ್ರೊವೈಡ್ ಮಾಡ್ತೀರಾ ಸರ್? ಯಾವ್ದಕ್ಕೆ? ಅಂದ್ರೆ ಈಗ ಹೇಳಿದ್ರಲ್ಲ ಸರ್, ಈಗ ಕನ್ನಡದ್ದು PDF ಇದೆಲ್ಲ ಒಟ್ಟಿಗೆ ಕೊಡ್ತೀನಿ ಅಂತ. PYQs like wherever it is needed. PYQs ಗೆ ಕ್ಲಾಸ್ ನೋಟ್ಸ್ ಬೇಕು, ಲ್ಯಾಂಡ್ ಫಾರ್ಮ್ಸ್ ಅದೆಲ್ಲಾನು ಕ್ಲಾಸ್ ನೋಟ್ಸ್ ಕೊಡ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ಡೀಟೈಲ್ಡ್ ನೋಟ್ಸ್ ನಿಮ್ಗೆ ಸಿಗೋದಿಲ್ವಲ್ಲ ಅದರಲ್ಲಿ. ಲೈಕ್ ನಾನು ಕ್ಲಾಸ್ ಮಾಡೋದಾಗ ಕ್ಲಾಸ್ ನೋಟ್ಸ್ ಬರುತ್ತೆ ಫುಲ್ ಡೀಟೇಲ್ ಆಗಿ. PYQ ಸಾಲ್ವ್ ಮಾಡೋದಾಗ ನಾನು ಬೇಸಿಕ್ಸ್ ಏನು ನಾನು ಹೇಳ್ದೆ ನಿಮ್ಗೆ ಒಂದು ಸಮ್ಮರಿ ತರ ಫಟಾಫಟ್ ಡಿಸ್ಕಸ್ ಮಾಡಿ ಮತ್ತೆ ನಾನು ನಿಮ್ಗೆ ಏನ್ ಹೇಳ್ದೆ ಅದನ್ನ ನಾನು ಡಿಸ್ಕಷನ್ ಮಾಡಿ ಅದ್ರ ಜೊತೆಗೆ ವಾಟ್ ಎವರ್ ಅದರ್ ಸ್ಟಫ್ ದಟ್ ಐ ಹ್ಯಾವ್ ಟು ಗಿವ್ ಯು, ಐ ಆಮ್ ಗೋಯಿಂಗ್ ಟು ಗಿವ್ ಯು ದೇರ್. ಓಕೆ ಸರ್. ಇಟ್ ವಿಲ್ ಬಿ ದೇರ್. ಇಟ್ಸ್ ನಾಟ್ ಲೈಕ್ ನಾನು ಏನು ನಿಮ್ಗೆ ಏನು ಕೊಡೋದೇ ಇಲ್ಲ ಸರ್ ಅಂತ ಇಲ್ಲ. ಬಟ್ ಇಟ್ ವಿಲ್ ಬಿ ವೆರಿ ಬೇಸಿಕ್, ವೆರಿ ಮಿನಿಮಲ್, ಆ ತರ ಇರುತ್ತೆ ಅಷ್ಟೇ ಅದರಲ್ಲಿ. ಓಕೆ ಓಕೆ ಸರ್. ಓಕೆ. ಎಸ್ ಎಸ್ ಸರ್. ನೆಕ್ಸ್ಟ್ ಇದೇನು ಡೌಟ್ ಇದೆ ಹೇಳಿ ಸರ್, ಬಿಫೋರ್ ಐ ಸ್ವಿಚ್ ಟು ಸಮಥಿಂಗ್. ಅಷ್ಟೆಲ್ಲ ಇದೇನಿಲ್ಲ ಅದ್ರಲ್ಲಿ ಡೌಟ್ ಇವಾಗ? ಸರ್, ಇದಕ್ಕೆ ಅಡ್ಮಿಷನ್ ಹೇಗೆ ಸರ್? I'll come to that madam, I'll come to that next. ಇದ್ರಲ್ಲಿ ಇನ್ನೇನಾಗಿ ಆನ್ಸರ್ ಮಾಡೋದು ನಾನು ಇದರಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆಲ್ ಆಫ್ ದಿಸ್. ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದಿಷ್ಟು ನಾನು. ಪ್ಯಾಟ್ರನ್ ಬುಕ್ಸ್ ಓದ್ತಾ ಇದೀನಿ, ಕ್ವಶನ್ ಪೇಪರ್ ಬೇರೆ ತರ ಬರ್ತಿದೆ ಸರ್. ಬುಕ್ಸ್ ಓದ್ತಾ ಇದೀನಿ, ಕ್ವಶನ್ ಪೇಪರ್ ಬೇರೆ ಬರ್ತಿದೆ. ದ ರೀಸನ್ ಈಸ್ ಯು ಆರ್ ನಾಟ್ ಅಪ್ಡೇಟೆಡ್ ವಿತ್ ದ ಪ್ಯಾಟ್ರನ್. ವಿನೈಸ ಯು ಆರ್ ನಾಟ್ ಅಪ್ಡೇಟೆಡ್ ವಿತ್ ದ ಪ್ಯಾಟ್ರನ್ ಅಂತ ತಗೊಂಡ್ರೆ ನನ್ನ ಕ್ವಶನ್ ಲಕ್ಷ್ಮೀಕಾಂತ್ is same only, but the way the questions are being asked is getting changed. So that will come only by solving more and more question paper and a little bit of value addition from the question papers itself. ಇವಾಗ ಏನಾಗುತ್ತೆ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಇದು
ಪ್ರಿಯಾಂಬಲ್ ತಗೊಂಡಿನಿ. ಪ್ರಿಯಾಂಬಲ್ ತಗೊಳ್ಳಿ, ಇಲ್ಲ ಅಂತಂದ್ರೆ ಯು ಟೇಕ್ ದಿಸ್ ಒನ್, ಅದು ನೋ ಕಾನ್ಫಿಡೆನ್ಸ್ ಮೋಷನ್. ಲಕ್ಷ್ಮೀಕಾಂತ್ ಅವರೆಲ್ಲ ಏನಿತ್ತು, ನೋ ಕಾನ್ಫಿಡೆನ್ಸ್ ಮೋಷನ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ಲೋಕಸಭಾ, ಇಸ್ಟ್ ಬಿ ಸಪೋರ್ಟೆಡ್ ಬೈ ಸೋ ಅಂಡ್ ಸೋ ಅಂತ ಇತ್ತು. ವಿಚ್ ಆರ್ಟಿಕಲ್ ಆಫ್ ಏನು ದ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ಲೋಕಸಭಾ ಸಪೋರ್ಟ್ ದಿಸ್ ನೋ ಕಾನ್ಫಿಡೆನ್ಸ್ ಮೋಷನ್, ಅದು ಲಕ್ಷ್ಮೀಕಾಂತ್ ಅಲ್ಲಿ ಇರ್ಲಿಲ್ಲ. ಬಟ್ ಒಂದ್ಸತಿ UPSC ಇಲ್ಲೋ KPSC ಕ್ವಶನ್ ಬಂತು. ಯಾಕೆ ಬಂತು ಕ್ವಶನ್? ಬಿಕಾಸ್ ಇಟ್ ವಾಸ್ ಕರೆಂಟ್ ಅಫೇರ್ಸ್ ಬೇಸ್ಡ್. ನೋ ಕಾನ್ಫಿಡೆನ್ಸ್ ಮೋಷನ್ ಲೋಕಸಭಾ ಇಂಟ್ರೊಡ್ಯೂಸ್ ಮಾಡಿದ್ರು, ಅದು ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂತು, ಯಾವ ಆರ್ಟಿಕಲ್ ಅಲ್ಲಿ ಯಾವ ಸ್ಕೆಡ್ಯೂಲ್ ಕೆಳಗಡೆ ಕೊಟ್ಟಿದ್ದಾರೆ ಅವರು ಅಂತ ಹೇಳಿ, ವಿಚ್ ಆರ್ಟಿಕಲ್ ಆಫ್ ದಿ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ಲೋಕಸಭಾ. ಅವಾಗ ಏನಾಯ್ತು, ಸೇಮ್ ಕ್ವಶನ್ ಬಂತು. ಸೊ ನಾವು ಹುಡುಗರು ಏನ್ ಅನ್ಕೊಂಡು, ಸರ್ ನೋ ಕಾನ್ಫಿಡೆನ್ಸ್ ಕ್ವಶನ್ ಬಗ್ಗೆ ಎಲ್ಲ ಓದ್ಕೊಂಡು ಹೋಗಿದ್ದೆ, ಬಟ್ ಅಲ್ಲಿ ಕ್ವಶನ್ ಏನೋ ಕೇಳಿದ್ರು ಸರ್ ನಂಗೆ ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ? ದ ರೀಸನ್ ಈಸ್ ಯು ಡಿಡ್ ನಾಟ್ ರೀಡ್ ದ ಕರೆಂಟ್ ಅಫೇರ್ಸ್. ಸೊ ವೆನ್ ಕರೆಂಟ್ ಅಫೇರ್ಸ್ ಜೊತೆಗೆ ಸ್ಟ್ಯಾಟಿಕ್ ಪೇಪರ್ ಮಿಕ್ಸ್ ಆದಾಗ ಯು ಆರ್ ಗೋಯಿಂಗ್ ಟು ಫೀಲ್ ದ ಪೇನ್ ದಟ್ ಸರ್ ನಾನು ಓದಿದ್ದೆ ಬಟ್ ನನಗೆ ಗೊತ್ತಾಗ್ಲಿಲ್ಲ. ಅದು ಒಂದು. ಇನ್ನೊಂದು ಏನಾಗುತ್ತೆ, ಎಲ್ಲಿ ನಾನು ಸ್ಟ್ಯಾಟಿಕ್ ಫೋಕಸ್ ಮಾಡಬೇಕು, ಎಲ್ಲಿ ನಾನು ಸ್ಟ್ಯಾಟಿಕ್ ನ ಫೋಕಸ್ ಮಾಡಬಾರ್ದು. ಸೊ ವೆನ್ ವಿ ಸೇ ಎಲ್ಲಿ ಫೋಕಸ್ ಮಾಡಬೇಕು, ಎಲ್ಲಿ ನಾನು ಫೋಕಸ್ ಮಾಡಬಾರ್ದು ಅಂತ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ, ನ್ಯಾಷನಲ್ ಅವಾರ್ಡ್ ಇಲ್ಲ ಕೀರ್ತಿ ಚಕ್ರ, ಈ ತರ ಚಕ್ರ ಕೊಟ್ಟಿದ್ದಾರೆ. ಸೊ ವೆನ್ ದರ್ ಅವಾರ್ಡೀಸ್ ಆರ್ ಓನ್ಲಿ 1-2 ಮ್ಯಾಕ್ಸಿಮಮ್, ಯು ಹ್ಯಾವ್ ಟು ಮಗ್ ಅಪ್ ದ ನೇಮ್ಸ್. ಇವಾಗ ನೋಬೆಲ್ ಪ್ರೈಸ್ ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ಕೊಡ್ತಾರೆ. ಅದು ಯಾರು ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಮಗ್ ಅಪ್ ದ ನೇಮ್, ಬಿಕಾಸ್ ಇರೋದೇ 2-3. ಅದೇ ಇವಾಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ, ಕನ್ನಡ November 1 ಕೊಡ್ತಾರೆ. ಇವಾಗ ಕೊಟ್ಟಾಗ ಏನಾಗುತ್ತೆ, 150 ಮೆಂಬರ್ಸ್ ಕೊಡ್ತಾರೆ. ಐ ಕೆನಾಟ್ ಮಗ್ ಅಪ್ ಆಲ್ 150 ಮೆಂಬರ್ಸ್. ಬಟ್ ಆ 150 ಮೆಂಬರ್ಸ್ ಅಲ್ಲಿ ಯಕ್ಷಗಾನ ಆರ್ಟಿಸ್ಟು ಯಾರೋ ಒಬ್ಬರಿಗೆ ಕೊಟ್ಟಿದ್ದಾರೆ, ಇಲ್ಲ ಡೋಲು ಕುಣಿತ ಆರ್ಟಿಸ್ಟು ಯಾರೋ ಒಬ್ಬರಿಗೆ ಕೊಟ್ಟಿದ್ದಾರೆ. ಸಿ ನೌ ಈಸ್ ಯುನಿಕ್ ಆರ್ ನಾಟ್ ಯುನಿಕ್ ಸರ್? ಸಿ 150 ಜನದಲ್ಲಿ ಡೊಳ್ಳು ಕುಣಿತಕ್ಕೆ ಯಕ್ಷಗಾನಕ್ಕೆ ಒಬ್ಬರಿಗೆ ಒಬ್ರು ಕೊಟ್ಟಿದ್ದಾರೆ ಅಂದ್ರೆ ಈಸಿ ಯುನಿಕ್ ಆರ್ ನಾಟ್ ಯುನಿಕ್? ಇವಾಗ ಸಮಾಜ ಸೇವೆ 25 ಜನ ಕೊಟ್ಟಿದ್ದಾರೆ, ಐ ಕೆನಾಟ್ ಮಗ್ ಅಪ್ 25 ಜನ ಹೆಸರು. ಬಟ್ ಡೊಳ್ಳು ಕುಣಿತ ಒಬ್ಬರ ಹೆಸರು ನಾನು ಬ್ಯಾಟ್ ಮಾಡ್ಬೋದಾ, ಬ್ಯಾಟ್ ಮಾಡಕ್ಕಾಗಲ್ವಾ? ಸರ್ ದಟ್ ಈಸ್ ದ ಲಾಜಿಕ್. ಸಿ ವೆನ್ ಪೀಪಲ್ ಏನ್ಕೊಂತಾರೆ, ಸರ್ 150 ಜನದ್ದು ಹೆಂಗ್ ಸರ್ ಬ್ಯಾಟ್ ಮಾಡೋದು? 150 ಜನ ಹೆಸರು ಅವ್ರು ಕೇಳೋದಿಲ್ಲ. ಆ 150ನ ಯು ಹ್ಯಾವ್ ಟು ಸಿ ದ ಪೇಪರ್. ನ್ಯೂಸ್ ಪೇಪರ್ ಅಲ್ಲಿ 12 ಜನ ಬರುತ್ತೆ ಫ್ರಂಟ್ ಶೀಟ್ ಅಲ್ಲಿ. ಅದೇನಾಗಿರುತ್ತೆ, ಯಾವ್ದೋ ಒಂದ್ 2-3 ಇಲ್ಲ 4-5 ಕ್ಯಾಟಗರಿನಲ್ಲಿ ಒಬ್ಬರಿಗೋ ಇಲ್ಲ ಇಬ್ರಿಗೆ ಮಾತ್ರನೇ ಕೊಟ್ಟಿರ್ತಾರೆ. ಸಮಾಜ ಸೇವೆ 25 ಜನ ಕೊಟ್ಟಿರ್ತಾರೆ, ಕನ್ನಡ ಸಾಹಿತ್ಯ 8 ಜನ ಕೊಟ್ಟಿರ್ತಾರೆ. ಬಟ್ ಯಕ್ಷಗಾನ, ಡೊಳ್ಳು ಕುಣಿತ, ಇನ್ನೊಂದು ಇಷ್ಟೇ ಜನ ಕೊಟ್ಟಿರ್ತಾರೆ. ಆವಾಗ ಏನಾಗುತ್ತೆ, ದೀಸ್ ಪೀಪಲ್ ಬಿಕಮ್ ಯುನೀಕ್. ಇಲ್ಲ ಯಾರೋ ಒಬ್ಬ ಡಾಕ್ಟ್ರು, ಹಿ ಇಸ್ ಬೀಂಗ್ ಟ್ರೀಟಿಂಗ್ ಫಾರ್ ಫ್ರೀ, ಅವ್ರಿಗೆ ಕೊಟ್ಟಿದ್ದಾರೆ, he becomes unique. So that is where you have to cherry pick the names. ಅಂತ ಕ್ಯಾಟಗರಿಗಳು ಒಂದ್ 3-4 ಬರುತ್ತೆ, ಕ್ಯಾಟಗರಿಗೆ 2-3 ಇರ್ತಾರೆ. ಅದು ಒಂದು 10 ಹೆಸರು ಬ್ಯಾಟ್ ಮಾಡಿದ್ರೆ ಆಟೋಮೆಟಿಕಲಿ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದಟ್. ಸೊ ನಾನು ಓದ್ತಾ ಇದೀನಿ ಸರ್, ಬಟ್ ಬರ್ತಾ ಇಲ್ಲ. ನಾನು ಕರೆಂಟ್ ಅಫೇರ್ಸ್ ಎಲ್ಲಾ ಮಾಡಿದೆ, ಬಟ್ ನನ್ನ ಕೈಯಲ್ಲಿ ಆನ್ಸರ್ ಮಾಡಕ್ ಆಗ್ಲಿಲ್ಲ. ದ ಪ್ರಾಬ್ಲಮ್ ಲೈಸ್ ಇನ್ ದ ವೇ ಯು ಆರ್ ಸೀಯಿಂಗ್ ದ ಕರೆಂಟ್ ಅಫೇರ್ಸ್, ದ ವೇ ಯು ಆರ್ ಅಪ್ರೋಚಿಂಗ್ ದ ಕರೆಂಟ್ ಅಫೇರ್ಸ್. ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಿದೆ, ಎಲ್ಲರಿಗೂ ಗೊತ್ತಿದೆ. Which among the following boss Russia? The moment you see Russia, Ukraine, you go to that map and see where is Russia. Then only you are going to know. Nobody is going to ask you which 2 countries are fighting in 2025 ಅಂತ ಹೇಳಿ ABCD Russia Ukraine ಅಂತ ಯಾರು ಕೊಡೋದಿಲ್ಲ. So you have to see the paper trend and how the questions are being asked. Then only you will be able to see like sir ನಾನು ಓದಿದ್ದು ಅಲ್ಲಿ ಅಪ್ಲೈಡ್ ಆಗ್ತಾ ಇರೋದು ಮ್ಯಾಚ್ ಆಗುತ್ತೆ ಸರ್ ಅನ್ನೋದಕ್ಕೆ you have to see that. Clear sir? Yes sir. Sir, artha aitappa, the person who asked that question? Yes sir, yes sir. Clear? Clear sir. Done sir. Sir, anything else sir? ಅಲ್ಲಿಗೆಲ್ಲ ಅಟೆಂಡ್ ಮಾಡಿದ್ನಪ್ಪ ನಾನು. ಪ್ಯಾಟ್ರನ್ ಆಯ್ತು, ಬುಕ್ಸ್ ವರ್ಸಸ್ ಕ್ವಶನ್ ಪೇಪರ್ ಆಯ್ತು. ಅಂಡ್ ದೆನ್ ಗ್ರೂಪ್ ಸಿ ವರ್ಸಸ್ KEA ಅಂತ ಬಂದಾಗ ಸರ್, KAS ನಾನು ಪ್ರಿಪೇರ್ ಆಗ್ತಾ ಇದೀನಿ ಅಂತ ಬಂದಾಗ, KAS ಅಂತ ಬಂದಾಗ ದೇರ್ ಇಸ್ ಸ್ಪೆಸಿಫಿಕಲಿ ಯು ಹ್ಯಾವ್ ಟು ರೀಡ್ ದಿಸ್ ಸರ್ವೆ ಬಜೆಟ್ ಎಲ್ಲ ಸ್ಪೆಸಿಫಿಕ್ ಆಗಿ ಓದ್ಬೇಕಾಗುತ್ತೆ. ಬಿಕಾಸ್ ಲೈಕ್ ಅದೇ ಒಂದು ಕ್ಯಾಟಗರಿ 30 ಕ್ವಶನ್ಸ್ ಇದೆ ಪೇಪರ್ 2 ನಲ್ಲಿ. ವೆರಸ್ ಇಲ್ಲಿ ಬಂದಾಗ ಇಟ್ ವಿಲ್ ಬಿ ಕಮಿಂಗ್ ಅಂಡರ್ ಕರೆಂಟ್ ಅಫೇರ್ಸ್ ಒಂದು. KAS ಅಂತ ಬಂದಾಗ ಇಟ್ ಈಸ್ ಮೋರ್ಲಿ ಅನಾಲಿಟಿಕಲ್ ದೀಸ್ ಡೇಸ್. ಲಾಸ್ಟ್ 2 ಎಕ್ಸಾಮ್ಸ್ ಅಂತ ನಾವೇನು ಅನಾಲಿಟಿಕಲ್ ಆಗ್ಬಿಟ್ಟಿದೆ. ವೆರಸ್ ಗ್ರೂಪ್ ಸಿ ಬಂದಾಗ ಅನಾಲಿಟಿಕಲ್ ಕ್ವಶನ್ಸ್ ಬರುತ್ತೆ, ಲೈಕ್ 2-3 ಸ್ಟೇಟ್ಮೆಂಟ್ಸ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡುವಂತ ಸ್ಟೇಟ್ಮೆಂಟ್ಸ್ ಬರೋದು ಒಂದು 20-25 ಬರುತ್ತೆ. ಅಂಡ್ ರಿಮೈನಿಂಗ್ ಆಲ್ ವಿಲ್ ಬಿ ಫ್ಯಾಕ್ಚುಯಲ್, ಲೈಕ್ 2 ಸ್ಟೇಟ್ಮೆಂಟ್ಸ್ ಕೊಟ್ಟು A only, B only, ABC only. ಲೈಕ್ ಫುಲ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಬೇಕು ನಾನು, ಇಲ್ಲ ಅಪ್ಲೈಡ್ ಲೆವೆಲ್ ಅಂತ ಬರೋದು ಕಡಿಮೆ ಗ್ರೂಪ್ಸ್ ನಲ್ಲಿ. ಸೊ ಫಾರ್ KEA ಪೇಪರ್ ಸ್ಪೆಷಲಿ ಐ ವುಡ್ ಸೇ ಲೈಕ್ ವೇರ್ ದ ಟಾಪಿಕ್ ಇಸ್ ಮೋರ್ ರಿಲೆವೆಂಟ್ ಆರ್ ಮೋರ್ ಟ್ರೆಂಡಿ ಇದೆ, ಅದನ್ನ ಯು ವುಡ್ ಹ್ಯಾವ್ ಟು ಡೂ ಸಮ್ ಲಿಟಲ್ ಬಿಟ್ ಆಫ್ ಡೀಪರ್ ಅನಾಲಿಸಿಸ್. ವೆರಸ್ ದ ರಿಮೈನಿಂಗ್ ಫ್ಯಾಕ್ಟ್ಸ್ ಏನಿದೆ ದೇ ವಿಲ್ ಬಿ ಮೋಸ್ಟ್ಲಿ ಫ್ಯಾಕ್ಚುಯಲ್ ಓನ್ಲಿ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಯಾವ್ದು ಹೇಳಿ ನಾನು ನಿಮ್ಗೆ, ಜಪಾನ್, ಮೋದಿ ವೆಂಟ್ ಟು ಜಪಾನ್ ಅಂಡ್ ಮೋದಿ ವಾಸ್ ಗಿಫ್ಟೆಡ್ ಸಮ್ ಡಾರುಮಾ ಡಾಲ್ಸ್ ಅಂತ ಕೊಟ್ರು. ಹ್ಯಾವ್ ಯು ಹರ್ಡ್ ಆಫ್ ಇಟ್ ಸರ್?
ಕೇಳಿದೀರಾ? ಆಗಸ್ಟ್ ಅಲ್ಲಿ ಇತ್ತು ಕರೆಂಟ್ ಅಫೇರ್ಸ್. ಹ್ಯಾವ್ ಯು ಹರ್ಡ್ ಆಫ್ ಇಟ್? ಹಲೋ ಸರ್, ಓದಿದೀರಾ? ಅದು Yes, sir. ನೋಡಿದೀರಾ? ಅದು ಡಾರುಮಾ ಡಾಲ್ ಅಂತ ಒಂದು ಮೋದಿಗೆ ಇನ್ ದ ಮಂತ್ ಆಫ್ ಆಗಸ್ಟ್ ವೆನ್ Yes, ಹಿ sir. ವೆಂಟ್ ಟು Paper ಜಪಾನ್ ಇದೆ. he was provided ಡಾರುಮಾ ಡಾಲ್ಸ್. ಇವಾಗ KPSC ಗೆ ಅಂತ ತಗೊಂಡ್ರೆ, ಮೇ ಬಿ ಲೈಕ್ KAS ಲೆವೆಲ್ ಗೆ ಅಂತ ತಗೊಂಡ್ರೆ, ವಾಟ್ ಇಸ್ ದಿಸ್ ಡಾರುಮಾ ಡಾಲ್, ವೇರ್ ಡಿಡ್ ಇಟ್ ಡಾರುಮಾ ಡಾಲ್ ಅಂತ ಬಂದಾಗ ಬರೀ ಜಪಾನು, ಇಟ್ ಬ್ರಿಂಗ್ಸ್ ಗುಡ್ ಲಕ್. ಇಷ್ಟು ಮಾತ್ರ ನಾನು ಓದಿದ್ರೆ ದಿಸ್ ವಿಲ್ ಬಿಕಮ್ ಮೈ KEA ಕ್ವಶನ್ಸ್. ಅದೇನೊಂಚೂರು KPSC ಗೆ ಹೋಗ್ಬೇಕಂತಂದ್ರೆ ಅದು ಯಾವ ರೀಜನ್ ಅಲ್ಲಿ ಬರುತ್ತೆ, ಇಲ್ಲ ವಾಟ್ ಈಸ್ ಇಟ್ಸ್ ಕನೆಕ್ಷನ್ ಟು ಬುದ್ಧಿಸಮ್, ಈ ತರ ಒಂಚೂರು. ಸೊ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಅನ್ನು ಮಾತ್ರ ಓದಿದ್ರೆ KEA, ಒಂಚೂರು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್, ವ್ಯಾಲ್ಯೂ ಅಡಿಷನ್ ಲೆವೆಲ್ ಸ್ವಲ್ಪ ಹೋದ್ರೆ KPSC KAS ಲೆವೆಲ್ಸ್ ಬರುತ್ತೆ. ಬಟ್ ದ ಲೈನ್ ಬಿಟ್ವೀನ್ ದಟ್ ಏನಿತ್ತಲ್ಲ ಲೈನು, ಅದು ತುಂಬಾ ತಿನ್ ಆಗ್ತಾ ಬರ್ತಾರೆ. ಈ ಸರಿ ತುಂಬಾ ತಿನ್ ಆಗ್ತಾ ಬರ್ತಿದೆ ಅಂತಂದ್ರೆ, ಟುಡೇ ವಿ ಆರ್ ನಾಟ್ ಏಬಲ್ ಟು ಡಿಫ್ರೆನ್ಶಿಯೇಟ್ ವೆದರ್ ಇಟ್ ಇಸ್ ಎ PSI ಪೇಪರ್ ಆರ್ VAO ಪೇಪರ್ ಆರ್ KAS ಪೇಪರ್. ಆ ಒಂದು ಡಿಫ್ರೆನ್ಸ್ ಏನಿತ್ತಲ್ಲ ಒಂದು ಟೈಮ್ ಅಲ್ಲಿ ನಾವೇನ್ ಹೇಳ್ತಾ ಇದ್ವಿ, ಇದು ಬರಲ್ಲ ಅದು ಬರುತ್ತೆ ಅಂತ ಏನು ಹೇಳ್ತಾ ಇದ್ವಿ, ದ ಡಿಫ್ರೆನ್ಸಿಯೇಷನ್ ಇಸ್ ಸ್ಲೋಲಿ ಗೆಟಿಂಗ್ ಥಿನ್ನರ್. ಲೈಕ್ ಇದು ಬರಲ್ಲ ಅದು ಬರುತ್ತೆ, ಆ ಪೇಪರ್ ಬರಲ್ಲ ಈ ಪೇಪರ್ ಬರುತ್ತೆ ಅನ್ನೋ ಒಂದು ಗ್ಯಾಪ್ ಇಟ್ ಇಸ್ ಗೆಟಿಂಗ್ ಥಿನ್ನರ್ ಡೇ ಬೈ ಡೇ. ಲೈಕ್ ಇವಾಗ ಮೊನ್ನೆ ನಡೆದಂತ BWSSB ಇಲ್ಲ VAO ಪೇಪರ್ ಅಂತ ನಾನು ತಗೊಂಡ್ರೆ, ಸಿ ದೇ ಆರ್ ಆಸ್ಕಿಂಗ್ ಕ್ವಶನ್ಸ್ ಲೈಕ್ ದಿಸ್. ಏನು SMPS, CPU, HDD, ಮದರ್ ಬೋರ್ಡ್, ಇದು ಲೈಕ್ ಒಂಚೂರು ಟಫರ್ ಲೆವೆಲ್ ಆಫ್ ನೆಕ್ಸ್ಟ್ ಲೆವೆಲ್ ಆಫ್ ಎಕ್ಸಾಮಿನೇಷನ್. ಲೈಕ್ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಗೆ ಕೇಳುವಂತ ಕ್ವಶನ್. ಇಲ್ಲ ದಟ್ ಮೆಮೊರಿ, ಲೆವೆಲ್ 1 ಮೆಮೊರಿ ಇಸ್ ಎ ಕ್ಯಾಶ್ ಇಸ್ ಇನ್ CPU, ಲೆವೆಲ್ 2 ಕ್ಯಾಶ್ ಇಸ್ ಸಿಚುಯೇಟೆಡ್ ಆನ್ ದಿ ಮದರ್ ಬೋರ್ಡ್. ಸೊ ಕ್ಯಾಶೆ ಮೆಮೊರಿ ಇದೆ, ರಿಜಿಸ್ಟರ್ ಮೆಮೊರಿ ಇದೆ. ಇಷ್ಟು ಮಾತ್ರನೇ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂದ್ರೆ ಹುಡುಗರು ಓದೋದು. ಅದು ಎಲ್ಲಿದೆ, ಯಾಕಿದೆ, ಯಾವ ಲೆವೆಲ್ ದ ಅಂಡ್ ಗೇಟ್ ಅಂದ್ರೆ ಏನು, ನ್ಯಾಂಡ್ ಗೇಟ್ ಅಂದ್ರೆ ಏನು, ಲೈಕ್ ದ ಲಾಜಿಕ್ ಗೇಟ್ಸ್ ಏನ್ ಕೇಳ್ತಿದಾರಲ್ಲ ಅವಾಗ ದಟ್ ಕ್ವಶನ್ ದಟ್ ವಿ ಸಾ, ಆಕ್ಟಲ್ ನಂಬರ್, ನ್ಯಾಂಡ್ ಗೇಟು, ಅಂಡ್ ಗೇಟು, ಲೈಕ್ ಇದು ಓದ್ತಾರೆ ಹುಡುಗರು. ಆಕ್ಟಲ್ ನಂಬರ್ ಸಿಸ್ಟಮ್ ಓದೇ ಓದ್ತಾರೆ. ಬೈನರಿ ಕಂಪ್ಯೂಟರ್ 0-1 ಇರುತ್ತೆ ಅಂತ ನಾನು ಹೇಳಿದ ತಕ್ಷಣ ಹ್ಯಾವ್ ಟು ಟೆಲ್ ಯು ಅದರ್ ನಂಬರ್ ಸಿಸ್ಟಮ್ ಆಲ್ಸೋ, ಆಕ್ಟಲ್, ಡೆಸಿಮಲ್, ಹೆಕ್ಸಾ ಡೆಸಿಮಲ್, ಇವೆಲ್ಲ ಹೇಳ್ತೀನಿ. ಬಟ್ ಲಾಜಿಕ್ ಗೇಟ್ಸು, ನ್ಯಾಂಡ್ ಗೇಟು, ಇದು ಫಾರ್ ಎ VAO ಲೆವೆಲ್ ಆರ್ BWSSB ವಾಟರ್ ಲೆವೆಲ್ ಏನಿದೆ ಅದು ಒಂಚೂರು ಟಫರ್. ಸೊ ದಟ್ ಡಿಸ್ಟಿಂಕ್ಷನ್ ಏನಿದೆ ಅಲ್ಲ, ದಟ್ ಈಸ್ ಗೆಟಿಂಗ್ thinner and thinner. So KAS, if you are reading, you continue the same approach here also, it will be helpful for you only. But as I said, ಎಲ್ಲ ಕ್ವಶನ್ಗೂ ಆ ತರ ಏನು ಅಷ್ಟು ಡೀಪರ್ ಅನಾಲಿಸಿಸ್ ಏನು ಬೇಕಾಗಿಲ್ಲ. ವೇರ್ ಎವರ್ ಯು ಫೀಲ್ ಸಿಗ್ನಿಫಿಕೆಂಟ್, ವೇರ್ ಇಂಡಿಯಾ ಇಸ್ ಇನ್ವಾಲ್ವ್ಡ್. ಇವಾಗ ರಷ್ಯಾ ಯುಕ್ರೇನ್ ವಾರು ಲಾಂಗ್ ಟರ್ಮ್, ಯು ಹ್ಯಾವ್ ಟು ಸಿ ದಟ್ ಒನ್. ಬಟ್ ಇವಾಗ ಚೈನಾ ಏನೋ ಮಾಡ್ತು, ಇಲ್ಲ ಇನ್ನೊಬ್ರು ಯಾರೋ ಇನ್ನೇನೋ ಮಾಡಿದ್ರು, ಅದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಓದ್ಕೋಬೇಕಾ ಸರ್? ಐ ವುಡ್ ಸೇ ನಾಟ್ ದಟ್ ಮಚ್ needed, but factual current affairs is very much needed here. That is what I would say. Yes sir, next ಇನ್ನೇನ್ ಡೌಟ್ ಇದೆಯಪ್ಪ ಸರ್? ಎನಿಥಿಂಗ್ ಎಲ್ಸ್ ಸರ್? ಅದೇ EPFO ಎಕ್ಸಾಮ್ ಇದೆ, ಮತ್ತೆ ಇದು ಎರಡು ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. EPFO is the month of November ಅಲ್ಲ? Yes sir. Yeah, I would say now you focus only on your GS. I mean especially for EPFO ಇರೋದನ್ನ I am saying GS plus current affairs you focus. So current affairs ನೀವೇನ್ ಇವಾಗ ಓದ್ತೀರಾ EPFO ಗೆ, that will be helpful for your KEA also. So I would say GS plus current affairs you finish it off now. Prepare as if like ನಿಮ್ಗೆ ಆ ನವೆಂಬರ್ ಅಲ್ಲಿ ಏನು EPFO ಇದೆ ಆವಾಗೆ ನಿಮ್ಗೆ KEA ಎಕ್ಸಾಮ್ ಇದೆ ಅನ್ನೋ ತರ ನೀವು GS plus current affairs ನ ಮ್ಯಾಕ್ಸಿಮಮ್ ಮುಗಿಸ್ಕೊಳ್ಳಿ. Once this November thing gets over, then you immediately jump to your computer knowledge, English and Kannada. ಅಲ್ಲಿವರೆಗೂ ಇದೇನು ಮುಟ್ಟಕ್ಕೆ ಹೋಗ್ಬೇಡಿ. ಇಲ್ಲ ಮುಟ್ಟಿದ್ರು ಕನ್ನಡ ಇಂಗ್ಲಿಷ್ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ. ಕಂಪ್ಯೂಟರ್ ನಾಲೆಜ್ ಮಾತ್ರ ಬೇಕಾದ್ರೆ ಡೈಲಿ ಒಂದೊಂದು ಚಾಪ್ಟರ್ ಇಲ್ಲ ಡೈಲಿ ಒಂದು 10 MCQ ಸಾಲ್ವ್ ಮಾಡ್ತಾ ಹೋಗಿ. ನೋ ಇಶ್ಯೂಸ್ ದೇರ್. ಡೈಲಿ 10 MCQs will not hurt you. ಏನು EPFO ಗೆ ಓದ್ತಾ ಇದೀರಲ್ಲ, it will not get hurt. Daily 10 MCQs. Next 1 month ಮಾಡಿದ್ರೆ you are solving 300 MCQs. More than sufficient. Then immediately once EPFO exam is over, jump to computer knowledge, Kannada and English. Since your GS is already completed, taken care, until November your current affairs is also taken care at the national and international level. From November mid onwards, once your EPFO exam is over, you can start your Karnataka specific current affairs, English and Kannada things also you can start at that time. The EPFO ಏನು ಒಂದು ಸೀರಿಯಸ್ ಅಟೆಂಪ್ಟ್ ಕೊಡ್ತಾ ಇದೀನಿ ಅಂದ್ರೆ this would be my strategy. Okay sir. Okay. EPFO ಅಲ್ಲಿ ಕರೆಂಟ್ ಅಫೇರ್ಸ್ 1 year ಮಾಡಬೇಕಾ ಸರ್? 1 year ಬೇಕು ಮೇಡಮ್. ಎನಿ ಎಕ್ಸಾಮಿನೇಷನ್ 1 year. Okay sir. Okay, because the reason ಏನಾಗುತ್ತಪ್ಪ ಅಂತಂದ್ರೆ ಲೈಕ್ ಪೇಪರ್ ಸೆಟ್ ಆಗಿ ಎಲ್ಲ ಬರೋದಕ್ಕೆ ಇವತ್ತಿನ ನಾಳೆದು ಕೊಡಕ್ ಆಗೋದಿಲ್ವಲ್ಲ. ಲೈಕ್ ಯೂಶಲಿ ಒಂದು 6 to 8 months ಹಿಂದಿನ ತಗೊಂತಾರೆ. ಕರೆಂಟ್ ಅಫೇರ್ಸ್ ಸ್ಟೇಬಲ್ ಆಗಿದೆ, ಪರ್ಫೆಕ್ಟ್ ಆಗಿದೆ, ಸೊ ಎವ್ರಿಥಿಂಗ್ ಇಸ್ ಡನ್ ಅಂಡ್ ಡಸ್ಟೆಡ್. ಸೊ ಆತರ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ತಗೊಂತಾರೆ. ಈವನ್ ಲೈಕ್ ಕರೆಂಟ್ ಅಫೇರ್ಸ್ ಕೂಡ ಟ್ರೆಂಡಿ ಆಗಿರುವಂತದ್ದು
ಇಲ್ಲ ಲೈಕ್ ವೋಲಟೈಲಿಟಿ ಇರುವಂತದ್ದು ಅದು ತಗೊಳಕ್ ಆಗೋದಿಲ್ಲ. ಸೊ ದೇ ವಿಲ್ ಟೇಕ್ ಅಪ್ ವಿಚ್ ಇಸ್ ಲೈಕ್ ಡನ್ ಒಂದು 3 to 6 months ಪ್ರಾಪರ್ ಆಗಿ ಕೊಡ್ತಾರೆ. 1-2 ಲಾಸ್ಟ್ 2 to 2.5 months ಅಲ್ಲಿ ತಗೊಂತಾರೆ. ಸೊ ದಟ್ ಯು ಹ್ಯಾವ್ ಟು ರೀಡ್ 6 to 8 months ಇಸ್ ಡಿಸೆಂಟ್ ಎನಫ್. 10 ಕ್ವಶನ್ ಬಂದ್ರೆ 8 ಕ್ವಶನ್ ಮಾಡ್ಬರ್ತೀರಾ. ಇನ್ನು 1-2 ಅದಕ್ಕೂ ಹಿಂದಕ್ಕೆ ಕೊಟ್ರೆ ಐ ವುಡ್ ಸೇ 12 ತಿಂಗಳು ಓದಿದ್ರೆ ಬೆಟರ್, ಬಟ್ ಮಿನಿಮಮ್ ಈಸ್ 8 to 10 months. Okay, sir. Thank you, sir. Okay. Yes. Done. So, yes, sir. Any other doubts, sir? Any other questions? From my side, what else you need? And coming to this understanding of the KEA, there are multiple exams conducted by KEA itself. You have the paper in our channel, Inspiro channel. We have added all those papers. Specifically, it will be like KEA underscore ante hakirtare. Like KPSC ಮಾಡಿದ್ರೆ ಸುಮ್ಮನೆ KPSC ದಂಗೆ ಆಗ್ಬಿಟ್ಟಿರ್ತಾರೆ ಪೇಪರು. ಬಟ್ KEA ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ KEA underscore VAO ಇಲ್ಲ KEA underscore BWSSB ಈ ತರ ಕೊಟ್ಟಿರ್ತಾರೆ. So you can search for KEA papers specifically and you can download them and you can see how KEA papers are slightly different from KPSC papers ಅಂತ you will be able to know that. And ಇನ್ನೊಬ್ರು ಯಾರೋ ಕ್ವಶನ್ ಕೇಳಿದ್ರು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ವಿಚ್ ಒನ್ ಬೆಟರ್ ಅಂತ ಕೇಳಿದ್ರು. ಸರ್ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಬೆಟರ್ ಅಂತ ಏನೂ ಇಲ್ಲ, ಬಟ್ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಒಂಚೂರು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ MCQs ಅವೈಲಬಿಲಿಟಿ ವಿತ್ ರೆಸ್ಪೆಕ್ಟ್ ಟು UPSC SSC ಆ ಒಂದು MCQs ಅವೈಲಬಿಲಿಟಿ ಸ್ವಲ್ಪ ಜಾಸ್ತಿ ಇದೆ. ಅಂಡ್ ಈ ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ತಗೊಂಡಾಗ ಇಂಗ್ಲಿಷ್ ಅಲ್ಲಿ ಯೂಶಲಿ ಯು ಫೈಂಡ್ ಇಟ್ ವರ್ಬ್ಯಾಟಿಮ್. ಲೈಕ್ ಏನಿದೆ ಲಕ್ಷ್ಮೀಕಾಂತ್, ಏನಿದೆ ರಮೇಶ್ ಸಿಂಗ್ ಅಲ್ಲಿ, ಇಲ್ಲ ಏನಿದೆ ಇನ್ನೊಂದು ಬುಕ್ ಅಲ್ಲಿ ಯೂಶಲಿ ವಿ ಫೈಂಡ್ ಇಟ್ ವರ್ಬ್ಯಾಟಿಮ್ ಇನ್ ದ ಇಂಗ್ಲಿಷ್ ವರ್ಷನ್. ಕನ್ನಡ ವರ್ಷನ್ ಅಲ್ಲಿ ವರ್ಬ್ಯಾಟಿಮ್ ಬರಲ್ಲ. ಲೈಕ್ ಏನೋ ಸ್ಟ್ಯಾಂಡರ್ಡ್ ಬುಕ್ಸ್ ನ ಪಿಕ್ ಮಾಡಿ ಕೊಡೋದಿಲ್ಲ. ಸೊ ಅದೊಂಚೂರು ಅಡ್ವಾಂಟೇಜ್ ಇದೆ. ಬಟ್ ಕನ್ನಡ ಪೇಪರ್ ಸ್ಟ್ಯಾಂಡರ್ಡ್ ಅದೇನಿದೆ, ಇಫ್ ಯು ರೀಡ್ ದ ಗಂಗಾಧರ್ ಬುಕ್ ಓದಿದ್ರೆ ಏನಿದೆ ಬುಕ್ ಓದಿದ್ರೆ ಇವ್ರಿಗೆ ಸೇಮ್ ಥಿಂಗ್ ಔಟ್ಕಮ್ ವಿಲ್ ಬಿ ಸೇಮ್. ಬಟ್ ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಅಡ್ವಾಂಟೇಜ್ ಏನಪ್ಪಾ ಆಗುತ್ತೆ ಅಂತಂದ್ರೆ ದೇ ಫೈಂಡ್ ಇಟ್ ಲಿಟಲ್ ಬಿಟ್ ಫೆಮಿಲಿಯಾರಿಟಿ ವಿತ್ ದ ಲ್ಯಾಂಗ್ವೇಜ್. ಓಕೆ, ಇದೇ ತರ ನಾನು ಲಕ್ಷ್ಮೀಕಾಂತ್ ಅಲ್ಲಿ ಓದಿದ್ದೆ, ಇಲ್ಲ ಇದೇ ತರ ಸ್ಟೇಟ್ಮೆಂಟ್ ನಾನು ರಮೇಶ್ ಸಿಂಗ್ ಅಲ್ಲಿ ಓದಿದ್ದೆ ಅಂತ ಒಂಚೂರು ಫೆಮಿಲಿಯಾರಿಟಿ ಬರುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಅಷ್ಟು ಏನು ಡಿಫ್ರೆನ್ಸ್ ಬರೋದಿಲ್ಲ. ಅಷ್ಟೇ ಸರ್. ಲೈಕ್ ಕನ್ನಡ ಅಂಡ್ ಇಂಗ್ಲಿಷ್ there is nothing much that we can be done. If an English medium student, I would say go with English paper only. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ರೆ ಕನ್ನಡಲ್ಲೇ ಓದೋದಕ್ಕೆ ಹೇಳ್ತೀನಿ. ಬಟ್ ಸಮ್ಟೈಮ್ಸ್ ಆ ಒಂದು ಕೀ ವರ್ಡ್ಸ್ ಕೀ ಫ್ರೇಸಸ್ ಆ ಒಂದು ಲ್ಯಾಂಗ್ವೇಜ್ಗೆ ಅಡ್ವಾಂಟೇಜ್ ಬಂದೇ ಬರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಎಸ್ ಸರ್. ಸರ್ ಮೇಡಮ್ ಎನಿ ಡೌಟ್ಸ್ ನಿಮ್ಗೆ ಇನ್ನೇನ ಇದ್ರೆ ಯು ಆಸ್ಕ್ ಮಿ ಸರ್, ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಎವರ್ ಡೌಟ್ ಯು ಹ್ಯಾವ್. ಸರ್ ಅಲ್ಲಿ ಕೋರ್ಸಸ್ ತೋರಿಸಿದ್ರಲ್ಲ ಸರ್? ಹೌದು ಮೇಡಮ್. ಅದರಲ್ಲಿ ಬರೀ ಪೇಪರ್ 2 ಇದನ್ನ ತಗೊಂಡ್ರೆ ಕರೆಂಟ್ ಅಫೇರ್ಸ್ ಮತ್ತೆ ಎಕನಾಮಿಕ್ ಸರ್ವೆ ಕವರ್ ಆಗುತ್ತಾ ಸರ್? ಪೇಪರ್ 2 ಯು ಹ್ಯಾವ್ ಟು ಆಡ್ ಆನ್ ಸಪರೇಟ್ ಬಿಕಾಸ್ ಕರೆಂಟ್ ಅಫೇರ್ಸ್ ಅಂಡ್ ಎಕನಾಮಿಕ್ ಸರ್ವೆ ಇಸ್ ಪೇಪರ್ 1 ಅಲ್ವಾ. ಲೈಕ್ ಏನು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಅಲ್ಲಿ ಅದು ಬರೋದಿಲ್ವಲ್ಲ. ಸೊ ಪೇಪರ್ 1 ಯು ಟೇಕ್, ದಿಸ್ ವಿಲ್ ಬಿ ಪ್ರೊವೈಡೆಡ್. ಪೇಪರ್ 2 ಯು ಟೇಕ್ ಅಂದ್ರೆ ಯು ಕ್ಯಾನ್ ಟೇಕ್ ದಿಸ್ ಒನ್ ಸಪರೇಟ್ಲಿ. ಏನು ಎಕನಾಮಿಕ್ ಸರ್ವೆ ಅಂಡ್ ಕರೆಂಟ್ ಅಫೇರ್ಸ್ ಯು ಕ್ಯಾನ್ ಟೇಕ್ ಇಟ್ ಸಪರೇಟ್ಲಿ ಬೈ November end. When we launch, we will announce that. ಅದನ್ನ ಸಪರೇಟ್. ಓಕೆ ಸರ್. Okay, coming to admission, like the number is already provided here. Just ping ಮಾಡಿ, tell your course whichever you want. You will be sent on Google form. Once you fill the Google form, your admission like form, admission form tarane, and you can join whichever course you want to join. They'll announce the fees and all those stuff. Sir will provide you with all the other details. Once it is done ಅಂದ್ರೆ ನಿಮಗೆ Telegram in private channel ಏನಿದೆ ಆ ಕ್ಲಾಸ್ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀವಿ. Here there we are going to share the material also. There will be sharing the Google link also for the Google class. So your classes will be recorded. When I say recorded, live class irutte. Live class ಆದ್ಮೇಲಿಂದ next day, usually within next 24 hours, you will be provided with the recorded classes. And recorded classes you can watch it unlimited times. ಅದಕ್ಕೇನು ಟೈಮ್ ಲಿಮಿಟ್ ಏನು ಇಲ್ಲ. ನೀವು ಒಂದ್ಸತಿ ಅಲ್ಲ 10 ಸತಿ ಕೇಳಬಹುದು. ನಿಮ್ ಎಕ್ಸಾಮ್ ನವೆಂಬರ್ ಎಂಡ್ಗಾಗ್ಲಿ, ಡಿಸೆಂಬರ್ ಎಂಡ್ಗಾಗ್ಲಿ, ಇಲ್ಲ ಫಾರ್ ವಾಟ್ ಎವರ್ ರೀಸನ್ ಫೆಬ್ರವರಿ ಎಂಡ್ಗಾಗ್ಲಿ, whenever the exam happens, you keep on watching the classes. ಅದಕ್ಕೇನು ತೊಂದರೆ ಇಲ್ಲ. That's why as I said, ಇವತ್ತಿನ ಕ್ಲಾಸ್ ಏನಿದೆ ನಿಮಗೆ ನಾಳೆ ಬೆಳಿಗ್ಗೆ ಸಿಗುತ್ತೆ. Like today evening if I am doing computer memory ಅಂತ ಅಂದ್ರೆ ಮಾರ್ನಿಂಗ್ ನೆಕ್ಸ್ಟ್ ಮಾರ್ನಿಂಗ್ 11 o'clock or 12 o'clock ನಿಮ್ಗೆ ಸಿಗುತ್ತೆ. ಸೊ ಬೇಕಾದ್ರೆ ಬಿಫೋರ್ ಕಮಿಂಗ್ ಟು ದ ನೆಕ್ಸ್ಟ್ ಡೇ 6 PM ಕ್ಲಾಸ್ ಯು ಕ್ಯಾನ್ ವಾಚ್ ಇಟ್ ಒನ್ಸ್ ಅಗೈನ್ 5 o'clock 5:30 ಯು ಕ್ಯಾನ್ ವಾಚ್ ಇಟ್ ಅಟ್ 2x ಸ್ಪೀಡ್ ಅಂಡ್ ಫಟಾಫಟ್ ಒಂದು ರಿವಿಷನ್ ಮಾಡ್ಕೊಂಡು ಬೇಕಾದ್ರೆ ನೀವು ಬರ್ಬೋದು. ಸೊ ರೆಕಾರ್ಡೆಡ್ ಕ್ಲಾಸಸ್ ವಿಲ್ ಬಿ ಪ್ರೊವೈಡೆಡ್. ಲೈಕ್ ಅಪ್ರೋಚ್ ಇಷ್ಟೇ ಸರ್. ಲೈಕ್ ಇಫ್ ಐ ಕ್ಯಾನ್ ಸ್ಕ್ರಾಲ್ ಡೌನ್ ಅಂಡ್ ಶೋ ಹಿಯರ್ ಅಂದ್ರೆ ಸಿಂಪಲ್. ಕ್ಲಾಸಸ್ ಹೆಂಗಿರುತ್ತೆ ಅಂದ್ರೆ ಲೈಕ್ ಫ್ರಮ್ ಮೈ ಸೈಡ್ ಫಸ್ಟ್ ಏನು 1.5 hour ಇದೆ ಕ್ಲಾಸ್ 90 minutes. ಫಸ್ಟ್ 10 minutes ವಿಲ್ ಬಿ ಪ್ರೀವಿಯಸ್ ಇಯರ್ ಕ್ಲಾಸ್ದು, ಐ ಮೀನ್ ಪ್ರೀವಿಯಸ್ ಕ್ಲಾಸ್ದು ರಿವಿಷನ್ ಮಾಡ್ತೀವಿ. ಬೇಸಿಕ್ ಒಂಚೂರು ರಿವಿಷನ್ ಇರುತ್ತೆ, ಬ್ರಷ್ ಅಪ್. ಲೈಕ್ ಯಾರು ಬಂದಿಲ್ಲ ಒಂಚೂರು ಬೇಸಿಕ್ ಅರ್ಥ ಆಗ್ಲಿ ಅಂತ. ನೆಕ್ಸ್ಟ್ 70 minutes or 75 minutes ವಿಲ್ ಬಿ ಕ್ಲಾಸು.
ಲಾಸ್ಟ್ 5 to 10 minutes once again will be summary. ಇದರಲ್ಲೇನೆ ಆ PYQs ಏನಿದೆ ಅದನ್ನ ನಾವು ಸಾಲ್ವ್ ಮಾಡ್ಬಿಡ್ತೀವಿ. ಇದಾದ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗ್ 11 o'clock or 12 o'clock, ಲೈಕ್ ಮಾರ್ನಿಂಗ್ ಕ್ಲಾಸ್ ಆದ್ರೆ 6 AM ಕ್ಲಾಸ್ ಆದ್ರೆ ಅಗೇನ್ 11 o'clock 12 o'clock ಬಂದ್ಬಿಡುತ್ತೆ. 6 PM ಕ್ಲಾಸ್ ಆದ್ರೂ ಯು ವಿಲ್ ಗೆಟ್ ಇಟ್ at 11 o'clock 12 o'clock, ಬಿಕಾಸ್ ಈವ್ನಿಂಗ್ ಅಲ್ಲಿ ಅದು ಲೈಕ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಟೈಮ್ ಆಗುತ್ತೆ ಅಂತ. ಸೊ ಬೈ ಮಾರ್ನಿಂಗ್ ಯು ವಿಲ್ ಗೆಟ್ ದ ಕ್ಲಾಸ್. ಅಗೈನ್ ಕ್ಲಾಸ್ ಆಗುತ್ತೆ, ನೆಕ್ಸ್ಟ್ ಕ್ಲಾಸ್ ಬರ್ತೀರಾ, ಅಗೈನ್ ರಿವಿಷನ್, ಅಗೈನ್ ದ ಸೈಕಲ್ ವಿಲ್ ಕೀಪ್ ಆನ್ ಕಂಟಿನ್ಯೂ. ಒಂದ್ ಸಬ್ಜೆಕ್ಟ್ ಮುಗೀತು, ಈ ಕ್ಲಾಸಸ್ ಎಲ್ಲ MCQs ಎಲ್ಲ ಸಾಲ್ವ್ ಮಾಡ್ತೀರಾ, ಒಂದು ಸಬ್ಜೆಕ್ಟ್ ಮುಗೀತು ಅಂತ ಅಂದ್ರೆ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ವಿತ್ ಟೆಸ್ಟ್ ಸೀರೀಸ್. ಲೈಕ್ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಕಂಪ್ಯೂಟರ್, ಎಕಾನಮಿ, ಒಂದು ಟೆಸ್ಟ್ ಸೀರೀಸ್ ಬರುತ್ತೆ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಇರುತ್ತೆ, ಇಲ್ಲ ಚಾಪ್ಟರ್ ವೈಸ್ ಲೈಕ್ ಕಂಬೈನ್ ಮಾಡಿ, ಅರ್ಧ ಹಿಸ್ಟ್ರಿ ಅರ್ಧ ಜಿಯೋಗ್ರಫಿ ಆ ತರ ಬರಲ್ಲ. ಫುಲ್ ಏನ್ಷಿಯಂಟ್ ಹಿಸ್ಟ್ರಿ ಒಂದ್ಸತಿ, ಇಲ್ಲ ಏನ್ಷಿಯಂಟ್ ಜಿಯೋಗ್ರಫಿ ಒಂದ್ಸತಿ, ಈ ತರ ಒಂದು ಬರುತ್ತೆ. ಒನ್ಸ್ ಇಟ್ ಇಸ್ ಡನ್ ಯು ವಿಲ್ ಗೆಟ್ ದ ಫುಲ್ ಲೆಂತ್ ಪೇಪರ್. ದಿಸ್ ವಿಲ್ ಬಿ ಸಮ್ವೇರ್ ಇನ್ ದ ಮಂತ್ ಒನ್ಸ್ ದ ಡೇಟ್ಸ್ ಆರ್ ಅನೌನ್ಸ್ಡ್. ಇದನ್ನ ನಾನು ಇವಾಗ ಹೇಳೋದಿಲ್ಲ ಯಾವಾಗ ಬರುತ್ತೆ ಇದು ಅಂತ, ಬಟ್ ಇದು ಮಾತ್ರ ಸಬ್ಜೆಕ್ಟ್ ಮುಗಿದ ತಕ್ಷಣ. ಇಫ್ ಐ ಆಮ್ ಫಿನಿಶಿಂಗ್ ಏನ್ಷಿಯಂಟ್ ಹಿಸ್ಟ್ರಿ ಟುಡೇ ಅಂದ್ರೆ ವಿ ವಿಲ್ ಗಿವ್ ಸೇ ಅರೌಂಡ್ 1 week ಟೈಮ್ ಕೊಡ್ತೀವಿ. 1 week ಟೈಮ್ ಕೊಟ್ಟ ತಕ್ಷಣ ನಿಮ್ಗೆ ಏನ್ಷಿಯಂಟ್ ಹಿಸ್ಟ್ರಿ ಒಂದು ಫುಲ್ ಲೆಂತ್ ಟೆಸ್ಟ್. ಸೊ ಯು ಹ್ಯಾವ್ ಸಾಲ್ವ್ಡ್ ಅರೌಂಡ್ 300 to 400 MCQs ಆಫ್ ಪ್ರೀವಿಯಸ್ ಇಯರ್ ಪೇಪರ್ ಪ್ಲಸ್ ಕ್ಲಾಸ್ ಅಲ್ಲಿ ಎನಿ ಅದರ್ MCQs ದಟ್ ದ ಫ್ಯಾಕಲ್ಟಿ ವುಡ್ ವಾಂಟ್ ಟು ಶೋ ಅಂಡ್ ಮೇಕ್ ಯು ಸಾಲ್ವ್. ಅದನ್ನ ಮುಗಿಸಿರ್ತೀರಾ. ಸೊ ನೆಕ್ಸ್ಟ್ ಬಂದು ಒಂದು ಫುಲ್ ಲೆಂತ್ ಟೆಸ್ಟ್ ಕೊಡ್ತೀವಿ ನಾವು ನಿಮ್ಗೆ. ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಟೆಸ್ಟ್ ಸೀರೀಸ್ ಅಟ್ ದಿ ಎಂಡ್. ಓಕೆನಾ ಸರ್? ಅರ್ಥ ಆಯ್ತಾ ಸರ್ ನಾನು ಹೇಳಿದ್ದು ನಿಮ್ಗೆ? Yes, sir. Yes, sir. So clear sir? So how to join? You can call to sir number. Sir ನಿಮ್ ಡೀಟೇಲ್ಸ್ ಕೊಡ್ತಾರೆ. And if you have anything else, ಇಲ್ಲ ಸರ್ ಇದು ಅಡ್ರೆಸ್ ಮಾಡಿಲ್ಲ, ಇಲ್ಲ ಇದು ಅಡ್ರೆಸ್ ಮಾಡಿ, I can help you out with that. This is the number. ಸರ್ ಒಂದು ಡೌಟ್ ಸರ್. ಸರ್ ಒಂದು ಕ್ವೆರಿ ಇದೆ. ಹೇಳಿ ಸರ್, ವಾಟ್ ಎವರ್ ಕ್ವೆರಿ ಯು ಹ್ಯಾವ್ ಪ್ಲೀಸ್ ಶೇರ್ ಸರ್. ಸರ್ ಇದು ಇವಾಗ 3 years ಅಲ್ಲಿ ಇವಾಗ FD ಅಂತ ಬರ್ತಾ ಇದೆ. ಕರೆಕ್ಟ್. ಪರ್ಟಿಕ್ಯುಲರ್ಲಿ ನನಗೆ ನೀನು PDO ಅಥವಾ VAO ಅಥವಾ PSI ಈ ಥರ ಬರ್ತಾ ಕೋರ್ಸು, ಅಥವಾ ದಿ ಸಿಲೆಬಸ್ ಇಸ್ ಎನಫ್ ಫಾರ್ ದಟ್ ಎಕ್ಸಾಮ್ಸ್ ಆಲ್ಸೋ? Can you come again sir? ಇದು FD SDA ಬರ್ತಾ ಇದೆ. ನೆಕ್ಸ್ಟ್ ಏನಂದ್ರೆ ನೀವು ನಮಗೆ PDO ಬೇಕು ಅಥವಾ VAO ಬೇಕು ಅಥವಾ PSI ಬೇಕು? ಸರ್ PDO ಸೇಮ್, ನೋ ಚೇಂಜ್. VAO ಸೇಮ್, ನೋ ಚೇಂಜ್. PSI ಪೇಪರ್ 2 ಇಸ್ ಈಕ್ವಲ್ ಟು ಸೇಮ್, ನೋ ಚೇಂಜ್. ಅಂದ್ರೆ ಪೇಪರ್ 2 ಇಸ್ ಈಕ್ವಲ್ ಟು ಪೇಪರ್ 1 ಆಫ್ GK ನೀವೇನು ಓದ್ತೀರಾ ಸೇಮ್. ಬಟ್ ಪೇಪರ್ 1 ಆಫ್ PSI ಏನಿದೆ ಅಲ್ಲ, ಅಲ್ಲಿ ನಿಮ್ಗೆ ಏನಾಗುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ, ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡ 20 ಮಾರ್ಕ್ಸು, 20 ಮಾರ್ಕ್ಸು essay, 10 marks ಪ್ರಿಸಿ ರೈಟಿಂಗ್. ಸೊ ಇದನ್ನ ಮಾತ್ರ ಯು ಹ್ಯಾವ್ ಟು ಡೂ ಆಡ್ ಆನ್, ಬಿಕಾಸ್ ಇದು ಡಿಸ್ಕ್ರಿಪ್ಟಿವ್ ಪೇಪರ್. ಇಲ್ಲಿ ಆಬ್ಜೆಕ್ಟಿವ್ ಇದ್ರೆ ಇದನ್ನು ಮುಗಿಸ್ತಾ ಇದ್ವಿ ನಾವು ಇವಾಗೇನೆ, ಗೊತ್ತಿಲ್ಲ ನನಗೆ. ಬಟ್ ಸಿನ್ಸ್ ದಿಸ್ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರೋದ್ರಿಂದ ಇದನ್ನ ನೀವು PSI ಮಾತ್ರ ಬೇರೆ ನೋಡ್ಕೋಬೇಕು. ಇಫ್ ಹ್ಯಾವ್ ಟು ಗ್ರೂಪ್ ಆಲ್ ದಿ ಎಕ್ಸಾಮ್ಸ್ ಅಂತ ತಗೊಂಡ್ರೆ ಸರ್, KAS ಆಲ್ ಅದರ್ ಎಕ್ಸಾಮ್ಸ್ PSI ನಾನು ಈ ತರ ಮಾಡ್ತೀನಿ. ಸೊ ವೆದರ್ ಇಟ್ ಮೇ ಬಿ PC ಇರ್ಬೋದು, ಗ್ರೂಪ್ C ಇರ್ಬೋದು, VAO ಇರ್ಬೋದು, PDO ಇರ್ಬೋದು, ಏನೇ ಎಕ್ಸಾಮ್ ಬರಲಿ ಆಲ್ ಅದರ್ ಎಕ್ಸಾಮ್ಸ್ ಅಲ್ಲಿ ಬಂದ್ಬಿಡುತ್ತೆ. ಈವನ್ ಇದನ್ನು ನೀವು ಆಲ್ ಅದರ್ ಎಕ್ಸಾಮ್ಸ್ ಓದಿದ್ರೆ KAS ಕೂಡ ಯು ಕ್ಯಾನ್ ಅಟೆಂಡ್, ಅದ್ರಲ್ಲಿ ಏನು ಡೌಟ್ ಇಲ್ಲ. KAS ಯು ಕ್ಯಾನ್ ಈಸಿಲಿ ಅಟೆಂಡ್. PSI ಮಾತ್ರನೇ ಏನಾಗುತ್ತೆ, ದೇರ್ ಈಸ್ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರೋದ್ರಿಂದ ಪೇಪರ್ 2 ಆಫ್ GK ಏನಿದೆ ಆ 150 ಮಾರ್ಕ್ಸ್ ಏನ್ ಬರುತ್ತೆ ಪೇಪರ್ 2, ಅದು ನಿಮ್ದು ಮುಗಿದೋಗ್ಬಿಟ್ಟಿರುತ್ತೆ. ಬರೀ ಪೇಪರ್ 1 ಡಿಸ್ಕ್ರಿಪ್ಟಿವ್ ಪೇಪರ್ ಏನಿದೆ, where there is Kannada to English translation, where there is English to Kannada 20 marks, plus 20 marks essay writing you have to write, and 10 marks ಪ್ರಿಸಿ ರೈಟಿಂಗ್, ಬೇಸಿಕಲಿ ಸಮ್ಮರಿ ಮಾಡೋದು. ಇದನ್ನ ಮಾತ್ರ ನೀವು ಸಪರೇಟ್ ಆಗಿ ನೋಟಿಫಿಕೇಶನ್ ಬಂದ ಮೇಲೆ ನೀವು ಮಾಡಿದ್ರು ನಡೆಯುತ್ತೆ ಅಂತ ತೊಂದರೆ ಇಲ್ಲ. ಸೊ ದಿಸ್ ಕೋರ್ಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯರ್ PSI ಆಲ್ಸೋ, ದಟ್ ಮಚ್ ಐ ಕ್ಯಾನ್ ಸೇ. ರೈಟ್. ಇವಾಗ ಸರ್ ಆಂಟಿಸಿಪೇಟ್ ಮಾಡ್ಬೋದಾ ನಾವು ಯಾವಾಗ ಕಾಲಿಂಗ್ ಅಂತ ಕಾಲ್ ಫಾರ್? ಯಾವುದು PSI ಯಾ? ಹಾಂ ಸರ್. ಅಂದ್ರೆ ಇವಾಗ ಏನು ಜಸ್ಟ್ ಇವಾಗ ಏನು ನೋಟಿಫಿಕೇಶನ್ ಬಂದಿದೆ ಇದು ಆ ಥರ ಬರಬಹುದಾ ಅಂತ? ಬರಬಹುದು ಸರ್. ಲೈಕ್ ಎಲ್ಲ ವಿ ಆರ್ ಸೀಯಿಂಗ್ ದಟ್ ಸಮ್ ಏನಂತಾರೆ, ಸಮ್ PDF is being shared in across all the Telegram channels ಅಲ್ಲ, that PC and PSI ಗೆ they are going to call ಅಂತ, whatever that official letter, that circular ಏನೆಲ್ಲ ಹೋಗಿದೆ, asking all the divisions for the reservation and the manpower details ಏನಿದೆ, it will be called, ಅದರಲ್ಲಿರೋ ಡೌಟ್ ಇಲ್ಲ. But I cannot say like November or December or specific I cannot say, but it will be called shortly. That's what I can say. Right.
Done. So clear guys, ಇನ್ನೇನು ಇದೆಯಪ್ಪ ಅಷ್ಟೇ ಅಲ್ವಾ? ಅಂಡ್ ಕಮಿಂಗ್ ಟು ದಟ್ ಫ್ರಮ್ ಮೈ ಸೈಡ್, ನಾನು ಇವೆರಡು ಶೇರ್ ಮಾಡಿಸ್ತೀನಿ. ಲೈಕ್ ಏನು, ಒಂದು ಕ್ಲಾಸ್ ಪ್ರಿಯಾಂಬಲ್ ಅಂತ ನಾನು ಏನು ಹೇಳಿದೆ ನಿನ್ನೆ ಮಾಡಿರೋದು ಕ್ಲಾಸು, ಅದು ಒಂದು ಕ್ಲಾಸ್ PDF ಆಲ್ರೆಡಿ ಶೇರ್ಡ್ ಇಂದ, ಲೈಕ್ ಇಲ್ಲಾಂದ್ರೆ ನಿಮ್ಗೆ ಇಲ್ಲೇ ತೋರಿಸ್ತೀನಿ ಒಂದೊಂದು ಸೆಕೆಂಡ್, ಜಸ್ಟ್ ಗಿವ್ ಮಿ 1 second ಸರ್. ರೆಕಾರ್ಡಿಂಗ್ ಬೇರೆಯವ್ರಿಗೆ ಶೇರ್ ಮಾಡಿದಾಗ ಅವ್ರಿಗೆ ಡೌಟ್ ಇದು ಬರುತ್ತೆ, ಲೈಕ್ ಎಕೋಸ್ ಬರುತ್ತೆ ವಾಯ್ಸಸ್ ಎಲ್ಲ. See, this was our class yesterday's. See how go through ಅಂತಂದ್ರೆ, you see this. See, this was my polity class yesterday, polity class idu. See, you can see here. See, we went through polity, like Lakshmikant alla, literally the Constitution of India ಅಂತಾನೆ ಪ್ರಿಯಾಂಬಲ್ ನ ಕಾಪಿ ಪೇಸ್ಟ್ ಮಾಡ್ತೀವಿ. ಸೊ ಪ್ರಿಯಾಂಬಲ್ ಅಂದ್ರೆ ಏನು, ಅದು ಏನಕ್ಕೆ ಬಂತು, ಯಾವ ತರ ಬಂತು, ದ ಎಂಟೈರ್ ಸ್ಟೋರಿ ಆಫ್ ಪ್ರಿಯಾಂಬಲ್, ಆ ಕೀವರ್ಡ್ಸ್ ಏನ್ ಹೇಳುತ್ತೆ, ದ ಎಂಟೈರ್ ಕ್ಲಾಸ್. ಅದಾದ್ಮೇಲಿಂದ ವೆದರ್ ಇಟ್ ಕ್ಯಾನ್ ಬಿ ಅಮೆಂಡೆಡ್, ನಾಟ್ ಅಮೆಂಡೆಡ್, ಆ ಕಥೆ ಎಲ್ಲ ಫುಲ್ ಕಂಪ್ಲೀಟ್ ಸ್ಟೋರಿ ಆಫ್ ಪ್ರಿಯಾಂಬಲ್. ದೆನ್ ವಿ ವೆಂಟ್ ಟು questions. As you can see, these are all BYQs. We have solved UPSC questions, we have solved, this is like KS class idu, full all in one class idu. So you see 1 2 3 4 5 6 7 8 9 10 11 12 13 14 15 16 17. See, we got 17 questions. Like major basic istu madidre saaku annanta question. So we solved 17 questions. We solved the preamble topic in the class. So next ene question kottu preamble alli, you will be confident, okay, nange gottu maximum, because you literally studied the preamble, you went through word by word, line by line, and you have solved 17 to 18 questions from multiple examinations. So and you have answered like yakadu right yakadu wrong also. It's not like 1 ಗೆ A 2 ಗೆ B illa, ಯಾಕೆ ಇದು ರಾಂಗ್ ಆಯ್ತು, ಯಾಕೆ ಇದು ರಾಂಗ್ ಆಯ್ತು. ಸಿ ಇಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ರಿಗಾರ್ಡಿಂಗ್ ಟು ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್. ಸಿ ಇಟ್ ಕಾನ್ ಬಿ ಅಮೆಂಡೆಡ್ ಅಂತ ಕೊಟ್ಟಿದ್ದಾರೆ. ಸಿ ಇಲ್ಲಿ ನಾವು ಬರ್ದಿದೀವಿ 42nd ಅಮೆಂಡ್ಮೆಂಟ್ ಮಾಡಿದೀವಿ, 3 ವರ್ಡ್ ಆಡ್ ಮಾಡಿದೀವಿ, ವಿ ನೋ ಇಟ್ ಕ್ಯಾನ್ ಬಿ ಆಡೆಡ್ ಅಂತ. ಸೊ ಅದಕ್ಕೋಸ್ಕರ ಅಂತ ಮಾಡಿದ ತಕ್ಷಣ ನಾವೇನ್ ಮಾಡಿದ್ವಿ, ಸ್ಟೇಟ್ಮೆಂಟ್ 3 ಇಸ್ ರಾಂಗ್, ಸೊ ವಿ ಆರ್ ಎಲಿಮಿನೇಟಿಂಗ್ ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ ಅಂತ ಎಲಿಮಿನೇಟ್ ಮಾಡಿದ್ವಿ. ದೆನ್ ವಿ ವರ್ ಸ್ಟಕ್ ವಿತ್ ಆಪ್ಷನ್ ಎ ಅಂಡ್ ಬಿ, ಆಪ್ಷನ್ ಎ ಅಂಡ್ ಬಿ ಅಂತ ಬಂದ್ವಿ. ದೆನ್ ವಿ ವೆಂಟ್ ಥ್ರೂ ದ options once again, then we were able to finalize the answer. So ee tara we will solve every question in this manner, so it will be helpful for you. So as I was saying, from my side I will do 2 things sir. Idu class kalskodtini nanu nimage, we will have the class, idu enide idu class nanu share ಮಾಡೋದಕ್ಕೆ ಹೇಳ್ತೀನಿ ಸರ್ ಗೆ. You can, this notes is already provided in the channel, ಇದನ್ನ ಬೇಕಾದ್ರೆ ನಾವು ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ಇದನ್ನ ಜೊತೆಗೆ I will share the book list, ನಾನು ಏನು ಕ್ಲಾಸ್ ಅಲ್ಲಿ ಹೇಳಿದೆ ಅದು ಬುಕ್ ಲಿಸ್ಟ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಫ್ರಮ್ ಮೈ ಸೈಡ್ ಯು ವಿಲ್ ಗೆಟ್ ದ ಬುಕ್ ಲಿಸ್ಟ್, ಆಲ್ ದ ಬುಕ್ಸ್ ವಾಟ್ ಎವರ್ ಯು ಹ್ಯಾವ್ ಟು ರೀಡ್, ಅಂಡ್ ದಿಸ್ ಕ್ಲಾಸ್ ನ ಬೇಕಾದ್ರೆ ನಾನು ಶೇರ್ ಮಾಡಿಸ್ತೀನಿ, ವಿಚ್ ಯು ಕ್ಯಾನ್ ಈಸಿಲಿ ಗೋ. ಕ್ಲಿಯರಾ ಸರ್? ಸರ್ ಚಾನಲ್ ಅಂದ್ರೆ ಟೆಲಿಗ್ರಾಮ್ ಅಲ್ವಾ ಸರ್? Yes sir, it's a Telegram channel. Illa you can ping our number asking that sir, I was in orientation class, please share me that material, the class for polity preamble. Illa but just please share me preamble notes and class link, and we will share that one. Illa nam Inspire OS channel alli it has already been posted, you can take it from there also. Anything is fine. Illa channel alli illa sir nanu andre you can just ping our number, ಏನಿಲ್ಲ ನಂಬರ್ ನಾನು ಶೇರ್ ಮಾಡಿದ್ದೀನಿ, ಅಲ್ಲಿ ನೀವು ಪಿಂಗ್ ಮಾಡಿದ್ರು we will send that link and we will send that things for you. Okay sir. Sir, clear? Sir, ಇನ್ನೇನು ಇಲ್ಲ ಡೌಟ್ ಅಂದ್ರೆ we will end the session. Okay, you have our number, you have all the details, please call the sir and our joining details, so ಯಾವತ್ತಿಂದ ಕ್ಲಾಸಸ್ ಅದು ಹೆಂಗ್ ಮಾಡಬೇಕು ಅಂತ sir will provide. Clear? Yes. Yes. Fine guys. Thank you, sir. Thank you. Thank you guys. Thank you, sir. Thank you guys. See you in the classes. Thank you guys.